ಹಾಯ್ ಹಲೋ ನಮಸ್ಕಾರ. ನೀವ್ ನೋಡ್ತಾ ಇರ ಇದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿಲಿ ಗಿಲಿ ಸೀಸನ್ 2. ಸ್ಪೆಷಲ್ ಪಾರ್ಟ್ನರ್ಸ್ ಸ್ವಸ್ತಿಕ್ಸ್ ಮಸಾಲಾ ಹಾಗೂ ಸುದರ್ಶನ್ ಸಿಲ್ಕ್ಸ್ ಮಲ್ಲೇಶ್ವರಂ ಬೆಂಗಳೂರು. ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಇವತ್ತು ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ನಂಗೆ ಕೇಳ್ಕೊಳಕ್ ಆಗ್ತಾ ಇಲ್ಲ ನನಗೆ. ಏನು ಅಂತಂದ್ರೆ ಹಿರಿಯರ್ ಇಲ್ದೇ ಇರೋ ಮನೆ ಯಾವಾಗ್ಲೂ ಖಾಲಿ ಖಾಲಿ ಅನ್ಸುತ್ತೆ. ಯಾಕೆ ಅಂತಂದ್ರೆ ಅವ್ರು ಹೇಳುವಂತ ಬುದ್ಧಿ ಮಾತು, ಅವ್ರು ನಡೆದು ಬಂದ ದಾರಿ, ಅವ್ರು ಮಾಡಿರೋ ಸಾಧನೆನೇ ನಮ್ಮ ಮುಂದಿನ ದಿನಕ್ಕೆ ಯಾವಾಗ್ಲೂ ಇನ್ಸ್ಪಿರೇಷನ್. ಯಾಕೆ ಈ ಕಾಮಿಡಿ ಶೋ ನಲ್ಲಿ ಇಷ್ಟೊಂದು ದೊಡ್ಡ ಫಿಲಾಸಫಿ ಹೇಳ್ತಾ ಇದ್ದೀನಿ ಅಂತಂದ್ರೆ 2ನೇ ಸೀಸನ್ ಶುರು ಆದಾಗಿಂದ ಈ ವೇದಿಕೆಯಲ್ಲಿ ಎಲ್ಲವೂ ಚೆನ್ನಾಗೇ ಇತ್ತು. ಆರ್ಟಿಸ್ಟ್ಗಳು ಮೆಂಟರ್ ಕೂಡ ಆದ್ರೂ ಕೂಡ ಇಲ್ಲಿ ಏನೋ ಒಂಥರ ಖಾಲಿ ಖಾಲಿ ಅನ್ನಿಸ್ತಾ ಇತ್ತು. ಆಮೇಲೆ ಹಗಲು ರಾತ್ರಿ ಯೋಚನೆ ಮಾಡಿದ ಮೇಲೆ ನಮಗೆ ರಿಯಲೈಸ್ ಆಗಿದ್ದು ಈ ಸೆಕೆಂಡ್ ಸೀಸನ್ಗೆ ಹಿರಿಯರ ಆಶೀರ್ವಾದದ ಕೊರತೆ ಇದೆ ಅಂತ ಅನ್ನಿಸ್ತು. ಎಲ್ಲ ಹಿರಿಯ ಕಲಾವಿದರು ಹರಸಿ ಹಾರೈಸಿ ಆಶೀರ್ವಾದ ಮಾಡೋದಕ್ಕೆ ಅಂತ ನಮಗೋಸ್ಕರ ಬಂದಿದ್ದಾರೆ. ಮೊದಲನೇದಾಗಿ ಬಂದಿರುವಂತಹ ಎಲ್ಲ ಹಿರಿಯ ಕಲಾವಿದರಿಗೆ ಗಿಚ್ಚಿಗಿಲಿಗಿಲಿ ತಂಡದ ವತಿಯಿಂದ, ಮೆಂಟರ್ಗಳ ವತಿಯಿಂದ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ. ದಯವಿಟ್ಟು ಎಲ್ಲ ಹಿರಿಯ ಕಲಾವಿದರಿಂದ ಅಲ್ಲಲ್ಲೇ ಆಶೀರ್ವಾದಗಳನ್ನ ತಗೊಳ್ಳಿ. ಈ ವಾರ ನಮ್ಮ ಗಿಚ್ಚಿಗಿಲಿಗಿಲಿ ಸೀಸನ್ 1 ಸೀನಿಯರ್ಸ್ ಬಂದಿಯ ಸೀನಿಯರ್ಸ್ ವೆಲ್ಕಮ್. ಹಾಗೆ ಶುರು ಮಾಡ. ಇದು ಈ ವಾರದ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಗಿಚ್ಚಿಗಿಲಿಗಿಲಿ ರಿಯೂನಿಯನ್. ಈಗ ಈ ರಿಯೂನಿಯನ್ಗೆ ನಮ್ಮ ಜಡ್ಜಸ್ ಅನ್ನ ವೆಲ್ಕಮ್ ಮಾಡ್ಕೊಂಬೋಣ. ಸೊ ಲೆಟ್ಸ್ ವೆಲ್ಕಮ್ ಪಂಚಿಂಗ್ ಕ್ವೀನ್ ಶ್ರುತಿ ಮ್ಯಾಮ್ ಹಾಗೂ ಕಾಮಿಡಿ ಕಿಂಗ್ ಸಾಧು ಸರ್ ಆನ್ ಸ್ಟೇಜ್. ಹಲೋ ಹಲೋ ಒಂದ್ ನಿಮಿಷ. ಹಲೋ ಬಾ 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 ತೆಗೀರೋ. ಹಲೋ ಸಿಕ್ಕಾಕೊಂಡ್ಬಿಟ್ಟವ್ರು ಅವ್ರು ತೆಗೀರೋ. ಹಲೋ ಹಿಂಗ ಬರ್ಲಾ ಹಂಗ ಬರ್ಲಾ ಅಂತ ಅಲ್ಲೇ ಸಿಕ್ಕಾಕೊಂಡ್ಬಿಟ್ಟವ್ರು ತೆಗೀರೋ. ನಿಂದು ಶೋ ಮುಗಿದ್ಮೇಲೆ ಸಾಧು ಸರ್ ಸಾಧು ಸಯ್ಯ ಇವನ್ ತುಂಬಾ ಸಾಧು ತರ ಆಡ್ತಾ ಇದ್ದಾನೆ. ಬಾಯ್. ಅಲ್ಲ ಎಲ್ಲೋದ್ರು ಅವರು? ನಾನು ಸರ್ ಅಲ್ಲಿ ಸುಮ್ನೆ ನಿಂತಿದೀವಿ ಡೀಸೆಂಟ್ ಆಗಿ. ಇವನ್ ಏನ್ ಅನ್ಬೇಕು, ಜೂನಿಯರ್ಸು ಸೀನಿಯರ್ಸು ಅಂತ ನೀನ್ ಕರಿತಾ ಇದೀಯಾ. ಜೂನಿಯರ್ ಅಂದ್ರೆ ಎಲ್ರಿಗೂ ನಾನು ಅಂತ ಗೊತ್ತು. ಸರ್ ಏನ್ ಸರ್ ಬಂದೇ ಇಲ್ವಲ್ಲ ಸರ್? ನೀವಿಲ್ದಾನೆ ಹೆಂಗೆ ಎಲ್ಲಿಂದ ನಾವು ಬಂದಿದ್ದದು ಸೌಂಡು? ಒಳಗೆ ಮೊದ್ಲೇ ಹೇಳ್ಬಿಡು, ಸ್ವಲ್ಪ ದೂರ ನಿಂತ್ಕೊಂತೀನಿ. ಚಿಲ್ಕೋಡ್ ಹತ್ತ ಇದ್ರಿ ಸರ್? ಶುರು ಮಾಡೋಣ ಸರ್. ಸರ್ ವೆಲ್ಕಮ್ ಟು ಗಿಚ್ಚಿಗಿಲಿಗಿಲಿ ಮಾಡಿದ್ದೀನಿ ಸರ್. ಆಯ್ತು ಆಯ್ತು ಬಂದ್ಬಿಡಿ ಸರ್ ಬೇಗ. ಏನು ತುಂಬಾ ದುಃಖ ಆಗ್ತಾ ಇದೆಯಾ? ಆಂಕರಿಂಗ್ ಮಾಡಕ್ ಆಗ್ತಾ ಇಲ್ವಾ? ಅಮೃತ ಏನಮ್ಮ? ದುಃಖ ಆಗ್ತಾ ಇದೆ ಅಂದ್ರೆ ಅಷ್ಟೇ, ಆಂಕರಿಂಗ್ ಮಾಡಕ್ ಆಗ್ತದೆ ಅಂತ ಹೇಳಿಲ್ಲ. ಆದ್ರೂ ಸಾಧು ಸರ್ದು ತುಂಬಾ ದೊಡ್ಡ ಮನ್ಸು. ನಾನ್ ಬರ್ದೇ ಇದ್ರು ಪರವಾಗಿಲ್ಲ, ಶೋ ಮಸ್ಟ್ ಗೋ ಆನ್ ಅಂತ ಹೇಳಿದ್ದಾರೆ. ಕಂಟೆಸ್ಟೆಂಟ್ಸ್, ನಿಮ್ಗೆಲ್ಲ ಒಂದು ಹೊಸ ಗುಡ್ ನ್ಯೂಸ್ ಇದೆ. ಇವತ್ತು ಕಾರ್ಯಕ್ರಮಕ್ಕೆ ಮತ್ತೋರ್ವ ಸೀನಿಯರ್ ಮೋಸ್ಟ್ ಹೆಸರಾಂತ ಕಲಾವಿದ, ನಟ, ನಿರೂಪಕ, ನಿರ್ಮಾಪಕ, ಮೋಸ್ಟ್ ಟ್ಯಾಲೆಂಟೆಡ್, ಹ್ಯಾಂಡ್ಸಮ್, ಟಾಕಿಂಗ್ ಸ್ಟಾರ್ ಸೃಜನ್ ಲೋಕೇಶ್. ನಮಸ್ಕಾರ, ಧನ್ಯವಾದಗಳು. ಹೇಗಿದ್ದೀರಿ ಎಲ್ರು? ವೆರಿ ನೈಸ್. ನಮ್ಮ ಗಿರಿಕನ್ಯೆ ಎಷ್ಟು ದಿನ ಆಯ್ತು. ಸೂಪರ್ ಅಲ್ಲ? ಐ ಆಮ್ ಸೋ ಹ್ಯಾಪಿ. ರಿಯಲಿ ಬ್ರದರ್ ಫ್ರಮ್ ಅನದರ್ ಮದರ್. ನಿಜವಾಗ್ಲೂ ಹಿಂಗೆ ಹೋಗ್ಬಿಡ್ತದ. ನಿಜವಾಗ್ಲೂ ನನಗೆ ಇವತ್ತು ಒಂದು ಅರ್ಥ ಆಯ್ತು. ನನಗೋಸ್ಕರ ಕತ್ತರಗುಪ್ಪೆಯಿಂದ ಕಷ್ಟಪಟ್ಟು ಬಂದಿರಂತ ಒನ್ ಅಂಡ್ ಓನ್ಲಿ ಟಾಕಿಂಗ್ ಸ್ಟಾರ್ ಚಪ್ಪಾಳೆ. ಅಳೋ ಅಂತದೇನದ್ರಲ್ಲಿ? ಅಳೋದಲ್ಲ, ಆನಂದ ಪುಷ್ಪ. ನಾನಿವತ್ತು ಪ್ರಮುಖವಾಗಿ ಬಂದಿರೋದು ಒಬ್ಬರ ಒಂದು ಪರ್ಫಾರ್ಮೆನ್ಸ್ ನೋಡೋದಕ್ಕೆ ಬಂದಿದ್ದೀನಿ ನಾನು. ಹೌದು, ಅವರೊಬ್ಬರಿಗೋಸ್ಕರ ನಾನು ಬಂದಿರೋದು. ಅವರೇ ನಮ್ಮ ಸುನೀತಾ ಅವರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ನನಗೋಸ್ಕರ ನೀವು ಬಂದಿದ್ದೀರಾ ಅಂತ. ಥ್ಯಾಂಕ್ ಯು ಸರ್. ಏನಂತ ಸ್ಪೆಷಲ್ ಏನ್ ಸುಜಾ? ಯಾಕಂದ್ರೆ ಆಕ್ಟಿಂಗ್ ಅಲ್ಲಿ ಅಟ್ಲೀಸ್ಟ್ ಅವ್ರು ಒಂಚೂರು ಎಫರ್ಟ್ ಹಾಕ್ತಾರೆ. ಇಲ್ಲಿ ಯಾರು ಆಕ್ಟಿಂಗ್ ಮಾಡೋ ಅಂತಂದ್ರೆ ಈ ಮೆಣಸಿನ ಇದು ಕುಡಿ,
ಆಮೇಲೆ ಈರುಳ್ಳಿ ತಿನ್ನು ಇದೇ ಆಗೋಗಿದೆ ಇದು ಕಾಮಿಡಿ ಶೋ ಬಿಟ್ಬಿಟ್ರು ಈಟಿಂಗ್ ಶೋ ಆಗೋಗಿದೆ ನನ್ನ ಮಗ ಚಂದ್ರಪ್ರಭಾ ಅವನೆಲ್ಲ ಅವ್ನು ಗೊಬ್ಬರ ಬರೀ ತಿನ್ನೋದ್ರಿಂದ ಹೆಂಗಸರು ಏನಾದ್ರು ಇಂಪ್ರೆಸ್ ಆಗಂಗಿದ್ರೆ ಚೀಕೈ ಚಂದ್ರ ಅವ್ರಿಗೆ 1,00,000 ಜನ ಗರ್ಲ್ ಫ್ರೆಂಡ್ ಇರ್ಬೇಕು ಹೇಳಿ ಸಾ ಮುತ್ಕೊಂಗೆ ಬಾಯ್ಲಿ ಚಂದ್ರಪ್ರಭಾ ಒಂದ್ ನಿಮಿಷ ಬಾಯ್ಲಿ ನನಗೆ ಇಲ್ಲ ದಯವಿಟ್ಟು ಕೂತ್ಕೊಳ್ಳಿ ಪ್ಲೀಸ್ ಆಕ್ಚುಲಿ ಹೋದ್ವಾರ ಹಾಗಲಕಾಯಿ ಜ್ಯೂಸ್ ಎಲ್ಲ ಕುಡಿಯ ಉಪ್ಪು ಖಾರದ ಪುಡಿ ಆಸ್ಪತ್ರೆ ಬಿಲ್ನು ಕಟ್ಟೋರೊಬ್ರು ಸೀರಿಯಸ್ ಆಗಿ ಹೇಳು ಈರುಳ್ಳಿ ತಿಂದ್ರೆ ಮೆಣಸಿನ್ಕಾಯಿ ಕುಡಿದ್ರೆ ಮೆಣಸಿನ್ಕಾಯಿ ಜ್ಯೂಸು ಅದೆಲ್ಲ ಕುಡಿದ್ರೆ ಹುಡುಗಿರು ಬೀಳ್ತಾರೇನು ಅಲ್ಲ ಸರ್ ಕೊನೆ ಪಕ್ಷ 16 ತಿಂದ್ರೆ ಬೀಳ್ತಾರೆ ಅಂದ್ರು ನೀನ್ ಬಿದ್ದಿದ್ದಲ್ಲ ಬೆಡ್ ಮೇಲೆ ಏನಮ್ಮ ಯಾರು ಫೈನಲಿ ಯಾರು ಓಕೆ ಆದ್ರು ಚಂದ್ರಪ್ರಭಾನ ಗೊಬ್ಬರನ ಇಲ್ಲ ನಾನು ಇನ್ನೂ ಯೋಚನೆ ಮಾಡ್ತಾ ಇದ್ದೀನಿ ಯಾರ್ಯಾರಿದ್ದಾರೆ ಆಪ್ಷನ್ ಅಲ್ಲಿ ಯಾರ್ಯಾರಿದ್ದಾರೆ ನಾನೇ ಸರ್ ಇರಲ್ಲ ಆಪ್ಸಲ್ ಎಲ್ಲ ಕಣೋದು ಇದು ಹಿಂಸೆ ನೀನ್ ಆಕ್ಷನ್ ಅಲ್ಲೇ ಇಲ್ಲ ಕಣ. ಆಪ್ಷನ್ ಅಲ್ಲಿ ಚಂದು ಗೊಬ್ಬು ಇಬ್ರು ಇದ್ದಾರೆ ಇನ್ನು ನಾನು ಯೋಚನೆ ಮಾಡ್ಬೇಕು ಒಬ್ಬ ಇಬ್ರುನಾ ಯಾ ಅವ್ರಿಬ್ರನ ಇನ್ನ ಬೇರೆಯವರು ಇದಾರ ವೆರಿ ಗುಡ್ ತುಂಬಾ ಸಂತೋಷ ಇವತ್ತೇನ್ ಕುಡಿದ್ಯಾ ಅಲ್ಲ ಸರ್ ಅವ್ರಿಗೋಸ್ಕರ ಏನ್ ಬೇಕಾದ್ರೂ ಒಟ್ನಲ್ಲಿ ಅವ್ರನ್ನ ಬಿಟ್ಕೊಡಕ್ಕೆ ತಯಾರಿಲ್ಲ ನೀ ಸರ್ ಬಂದಿದ್ಯಲ್ವಾ ಪ್ಯಾಕಪ್ ಆಗೋದನ್ನೇ ಕಾಯ್ತಾವನೆ. ಅದ್ಭುತವಾದ ಟ್ಯಾಲೆಂಟ್ ಚಂದ್ರಪ್ರಭಾ. ಆದ್ರೆ ಇವನಿಗಿರೋ ಟ್ಯಾಲೆಂಟ್ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಅಂದ್ರೆ ಅಮೃತನಿಗಾಗಿ ಹೋರಾಟ ಈ ಲೆವೆಲ್ಗೆ ನಿನ್ ಜೀವ ಪಣಕ್ಕಿಟ್ಟು ಅಣ್ಣ ಇಬ್ರವ್ರೆ ಅಣ್ಣ ಇಬ್ರಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಪಣಕ್ಕೆ ಇಡ್ತೀನಿ. ನಿಂದೆರಡು ಹೋಗ್ಬಿಡೋದಲ್ಲ. ಏನಾಗಿತ್ತು ಅಂತ ಎಲ್ಲರಿಗೂ ನೋಡೋ ಆಸೆ ಇದೆಯಾ? ಓ ಅದೆಲ್ಲ ದಾಖಲೆ ಬೇರೆ ಇದೆಯೋ. ನಾನು ಬಟ್ ಐ ಹ್ಯಾವ್ ಸೀನ್ ಐ ನೋ. ಹೌದಾ? ಎಸ್. ಆ ದುರಂತ ತೋರಿಸಿ ಈ ಸ್ಕಿಟ್ ಅಲ್ಲಿ ಸಿಕ್ಕಾಪಟ್ಟೆ ಸಹಕಾರ ಕೊಟ್ಟಿರಂತ ಪ್ರಶಾಂತ್, ಮತ್ತೊಮ್ಮೆ ನೀನು ಚಂದ್ರಪ್ರಭಾ ಪಾರ್ಟ್ನರ್ಸ್ ಆಗಿ ಮುಂದುವರಿತಾ ಇದ್ದೀರಾ. ಕಂಗ್ರಾಚುಲೇಷನ್ಸ್ ಚಂದ್ರಪ್ರಭಾ. ನನಗೆ ಅಮೃತನೇ ಬೇಕು, ನನಗೆ ಅಮೃತನೇ ಬೇಕು. ನಿನಗೆ ಅಮೃತನೇ ಬೇಕಾ? ಎಸ್. ಹಾಗಿದ್ರೆ ಒಂದು ಚಾಲೆಂಜ್ ಇದೆ, ಅಕ್ಸೆಪ್ಟ್ ಮಾಡ್ಕೋತೀಯಾ? ಓ ಖಂಡಿತ ಅಣ್ಣ. ಖಾರ ಸ್ವಲ್ಪ ಏ ಹಾಕೋ ಅವಂತೆಲ್ಲ ಆಗಲ್ಲ ಬಿಡು, ನಾ ಕುಡಿತೀನಿ ತಗೆ. ಅಮೃತ ಆಮೇಲೆ ಪಾರ್ಟ್ನರ್ ನನ್ಗ ಆಯ್ತು ಬಾ ಕುಡಿ ಬಾ. ಇಸ್ ಎವ್ರಿಥಿಂಗ್ ಓಕೆ ಓಕೆ. A few moments later. ಇದು ಯಾರು ಬರೆದ ಕಥೆಯು ನನಗಾಗಿ ಬಂದ ವ್ಯಥೆಯು. ಅಮ್ಮ ನಿನ್ಗೋಸ್ಕರ 2 ಲೋಟ ಖಾರದ ಪುಡಿ ಹಾಕಿ ಜ್ಯೂಸ್ ಕುಡ್ದೆ ಅಮ್ಮ. ಈಗ ನೋಡಿರಿ ಡಾಕ್ಟ್ರು 6 ಲೋಟ ಗ್ಲೂಕೋಸ್ ಹಾಕೋದು ನಮಗೆ. ಇದು ಯಾರು ಬರೆದ ಕಥೆಯು. ಇರ್ಲಾರ್ದೆ ಒಳಗ್ ಗೊಡ್ಡ ಬಿಟ್ಕೊಂಡ ಅಂತಾರಲ್ಲ, ಅದು ಅವನನ್ನ ನೋಡೇ ಹೇಳಿರ್ಬೇಕು. ಅಯ್ಯಯ್ಯ ಗೊಟ್ಟಂ ಬಿಟ್ಟಿದ್ ನೀನೇ. ನಾನ್ ಕೇಳೇ ಇಲ್ಲ, ನೀನೇ ನಾನ್ ಅಮೃತಗೋಸ್ಕರ ಕುಡಿತೀನಿ ಅಂತ ಬಂದ. ಏನು ಮಾಮೂಲಿ ಒಳ್ಳೆ ಜ್ಯೂಸ್ ಅನ್ಕಂಡು ಎಲ್ಲ ಗೊತ್ತಾಯ್ತು. ಜ್ಯೂಸ್ ಒಳ್ಳೆ ಜ್ಯೂಸ್ ಅದು, ನಿಮಗೆ ಆಗ್ಲಿಲ್ಲ ಅಷ್ಟೇ. ಏನು ಈಗ್ಲೂ ಅಮೃತನೇ ಬೇಕು ಅನ್ಸ್ತಾ ಇದೆಯಾ? ಹೌದು ಮೇಡಮ್, ಅಮೃತನೇ ಬೇಕು ಮೇಡಮ್. ಇಷ್ಟೆಲ್ಲ ಈರುಳ್ಳಿ ತಿಂದಿದ್ದೀನಿ, ಸೋಡಾ ಕುಡ್ದಿದ್ದೀನಿ, ಉಪ್ಪು ತಿಂದಿದ್ದೀನಿ, ಎಲ್ಲ ತಿಂದಿದ್ದೀನಿ ಅಂದ್ರೆ ಅಮೃತಗೋಸ್ಕರ. ಇಲ್ಲ ನೀನು ಹಂಗೆ ಅಮೃತ ಬೇಕು ಅಂತ ಕೊನೆಗೆ ಮಣ್ಣು ತಿಂತೀಯ. ಇಲ್ಲ ಇವತ್ತು ನೆಕ್ಸ್ಟ್ ಲೆವೆಲ್ ರೆಡಿ ಆಗಿದ್ದಾರೆ. ಹೌದು ಚಂದ್ರಪ್ರಭಾ ಅಣ್ಣ ಒಂದ್ ಮಾತು ಹೇಳ್ತೀನಿ, ನೆಕ್ಸ್ಟ್ ನೀನ್ ಏನು ಕುಡಿಬಿಡಬೇಕಾಗತ್ತೆ. ತಿರ್ಗಾ ಹಾಸ್ಪಿಟ್ಲ್ ಬಿಲ್ ನಾನ್ ಕಟ್ಟಬೇಕು, ನಂಗೆ ಬೇಜಾರಾಗುತ್ತೆ. ಕುಡ್ಸಿದ್ಯಾ ಮತ್ತೆ? ಅಲ್ಲ, ರಾತ್ರಿ ಫೋನ್ ಮಾಡ್ಬಿಟ್ಟು ಅಣ್ಣ ಅಂದ, ಏನಾಯ್ತು ಅಂದ್ರೆ ಕೆಂಡ ಹೋಗ್ತಾ ಇದೆ ಅಣ್ಣ ಅಂತಾನೆ. ಸರಿ ಎಂಬ ಕರ್ಕೊಂಡೋಗಿ ಸೇರಿಸಿದೆ. ಒಟ್ನಲ್ಲಿ ಹಾಸ್ಪಿಟ್ಲಿಗೆ ಹೋದ್ಮೇಲೆ ಗೊತ್ತಾಯ್ತು ಈ ನನ್ನ ಮಕ್ಕಳು ಬರೀ ಡವ್ ಮಾಡ್ತಾ ಇದಾರೆ ಅಂತ. ಪ್ರಾಮಿಸ್ ಆಮೇಲೆ ಇಲ್ಲೇ 4 ಸಲ ಓಡಾಡಿದ್ವಿ. 4 ಸಲ ಓಡಾಡಿದ್ವಿ. ಯಾವ ಆದ್ರೂ ಅಮೃತಂಗೆ ವಿಡಿಯೋ ಕಳ್ಸೋಕೋಸ್ಕರ ಮಕ್ಕಳ ಹೋಗಂಗ್ ಮಲಗಿರಲ್ಲ. ಬಟ್ ಆಕ್ಚುಲಿ ಕೇಳೋಣ ಅಮೃತ, ಏನ್ ಅನ್ನಿಸ್ತು ಈ ವಿಡಿಯೋ, ಈ ತ್ಯಾಗ, ಹೋರಾಟ, ಈ ಒಂದು ಸ್ಯಾಕ್ರಿಫೈಸ್? ತುಂಬಾ ಓವರ್ವೆಲ್ಮ್ಡ್ ಆಗ್ಬಿಟ್ಟಿದ್ದೀನಿ ನಾನೀಗ. ನನ್ಗೋಸ್ಕರ ಇಬ್ರು ಇಷ್ಟು ಲೈಕ್ ಹೋರಾಟ ಮಾಡ್ತಾ ಇದಾರೆ, ನಂಗೆ ಅರಗಿಸ್ಕೊಳಕ್ ಆಗ್ತಾ ಇಲ್ಲ. ಅನ್ಸಿತ್ತ ಲೈಫಲ್ಲಿ ನಿಮ್ಗೋಸ್ಕರ ಅಣ್ಣ ಈ ತರ ಎಲ್ಲ ಮಾಡ್ತಾರೆ ಅಂತ? ಅನ್ಸಿತ್ತು, ಬಟ್ ಇಷ್ಟ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಬದುಕಿರೋರು ಮಾಡ್ತಾರೆ ಅಂತ ಅನ್ಸಿತ್ತ? ಇಲ್ಲ, ಬಟ್ ಇದು ನೋಡಿದ್ಮೇಲೆ ನಾನು ಇನ್ನೂ ಯೋಚನೆ ಮಾಡ್ತಾ ಇದ್ದೇನೆ. ಇಬ್ರು ಒಂದೇ ರೇಸಲ್ಲಿ ಓಡ್ತಾ ಇದ್ದಾರೆ. ಸೊ ಯಾರು ನನ್ನ ಪಾರ್ಟ್ನರ್ ಆಗ್ತಾರೆ, ಯಾರು ನನ್ನ ಮೆಂಟರ್ ಆಗ್ತಾರೆ ಅಂತ ನೋಡ್ಬೇಕು. ಮೆಂಟರಲ್ಲ, ಪಾರ್ಟ್ನರ್. ಒಟ್ಟಲ್ಲಿ ಈ ಒಂದು ಎಂಟರ್ಟೈನ್ಮೆಂಟ್ ಇವತ್ತು ನಾಳೆ ಹೀಗೆ ಮುಂದುವರಿತಾನೆ ಇರುತ್ತೆ ಅಂತ ಹೇಳ್ತಾ ಟಾಕಿಂಗ್ ಸ್ಟಾರ್ ಎಷ್ಟು ಖುಷಿ ಆಗ್ತದೆ ಗಿಚ್ಚಿ ಗಿಲಿಗಿಲಿ ಮತ್ತೆ ವಾಪಸ್ ಬಂದು.
ನಿಜವಾಗ್ಲೂ ಒಂಥರ ಹೆಂಗೆ ಅಂದ್ರೆ ನಾನು ಐ ಯೂಸ್ ಟು ಮಿಸ್ ಸೋ ಮಚ್ ಇಲ್ಲಿದ್ದಂತ ಫನ್ನು ಅದು ಎಷ್ಟು ಸಲ ಮಾತಾಡ್ಕೊಂಡಿದೀವಿ. ಆ ಸೀಸನ್ ಹೆಂಗೋ ಮುಗಿದೋಯ್ತು, ಓಕೆ ಕ್ಲಾಶ್ ಆಗೋಯ್ತು. ನನ್ನಮ್ಮ ಸೂಪರ್ ಸ್ಟಾರ್ ಅಲ್ಲಿ ನಡೀತಾ ಇದೆ, ಇಲ್ಲಿ ಗಿಚ್ಚಿಗಿಲಿಗೆ ಶುರು ಆಯ್ತು, ನಾನ್ ಬರಂಗಿಲ್ಲ. ನಂದು ಹಂಗೆ ಹಾ, ಇದರಲ್ಲಿ ತುಂಬಾ ಖುಷಿ ಪಟ್ಟಿದ್ದಂದ್ರೆ ಈ ನನ್ನ ಮಗ ಒಬ್ಬನೇ ನಿರಂಜನ್, ಅವನೊಬ್ಬನಿಗೆ ಖುಷಿ, ನಾನಿಲ್ಲ ಅನ್ನೋದು. ಇನ್ ಮಿಕ್ದವ್ರಿಗೆ ಏನಾಗಿದೆಯೋ ಗೊತ್ತಿಲ್ಲ. ಫೈಟ್ ಕೊಡೋದು ಗೊಬ್ರನ್ಗೆ ಚಂದ್ರಪ್ರಭನ್ಗೆ ಅಂತ ಎಲ್ಲ. ನೀನು ಇದೆಯಾ ಅದ್ರಲ್ಲಿ? ಅಂತ ಬಂಗಾರದಂತ ಎಂತಿ ಅಲ್ಲ ಇಟ್ಕೊಂಡು ಕಣೋ, ನಿನ್ ಕೆಲ್ಸ ಏನು ಪಾಂಡೆ? ನಿನ್ ಕೆಲ್ಸ ಏನು? ಅಲ್ಲ ನಿನ್ನ ಯಾರು ಕರ್ತಿದ್ದೀವಿ ಇವತ್ತು? ಏಯ್, ಸುಮ್ನೆ ಇರೋ ನೀನು. ಏನು ನಿನ್ ಕೆಲ್ಸ ಇಲ್ಲಿ? ನಾನೇ ನಾನೇ ಕರ್ಕೊಂಡ್ ಬಂದಿರೋದು. ಫೋನ್ ಮಾಡಿ ಮಾಡಿ ಸಾಕಾಯ್ತು, ಇವತ್ತು ಬಂದ್ಬಿಡಮ್ಮ ಅಂತ ಹೇಳಿದೀನಿ. ನಿಜವಾಗ್ಲೂ ನಿಮ್ಮಿಬ್ಬರಿಗೂ ಓಯ್, ಏನಮ್ಮ ನಿನ್ ಕೆಲ್ಸ ಏನು? ಏನು? ಆಂಕರಿಂಗ್ ಅಲ್ವಾ? ಆಂಕರಿಂಗ್ ಅದು ಬಿಟ್ಬಿಟ್ಟು ಕೊಡು. ಅವ್ರು ಮಾಡ್ಬೇಕಾರೋ ಕಂಟೆಂಟ್ ಎಲ್ಲ ನೀನೇ ಮಾಡ್ತಿದ್ಯಲ್ಲ ಅಲ್ಲಿ. ಪ್ರಿಪೇರ್ ಆಗಿ ಬಂದಿದ್ಯಾ ಇವತ್ತು? ಇನ್ನೇನು ಮತ್ತೆ? ಜಾನ್ವಿ ದೇಶಪಾಂಡೆ, ಅಮೃತ. ಏನ್ ಮಾತು ಅಂತ ಜಾನ್ವಿ ದೇಶಪಾಂಡೆ ಅಂದ. ಅಲ್ಲ, ನೀನೇನೋ ಸುಮ್ನೆ ಒಂದ್ ಮಾತಿಗೆ ಜಾನ್ವಿ ಜೊತೆ ಫ್ಲರ್ಟ್ ಮಾಡೋದಿರೋದು, ಅಮೃತ ಆದ್ರೆ ಸರ್ ನೇಮ್ ಕೊಡೋದು. ನಾನು ಯಾವಾಗ ಹೇಳಿದ್ದೀನಿ? ಎಷ್ಟು? ಅಯ್ಯಪ್ಪ, ಅಮೃತ ದೇಶಪಾಂಡೆ ಅಂತ ಹೇಳಿದಿರಲ್ಲ ನಾನು. ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಅಂತಾರೆ. ಮನೆಗೆ ಹೋದ್ಮೇಲೆ ನಾನು ಇಲ್ಲಿ ಕಂಟೆಸ್ಟೆಂಟ್. ಏನ 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 ಹೋಗೋಗ್ ಪರವಾಗಿಲ್ಲ, ದಟ್ಸ್ ಓಕೆ. ನೀನು ಕಾಂಬಿನೇಷನ್ ಇದೆಯೇನೋ, ನೀನು ಇದೆಯೇನೋ, ಹಾಳಾಗಿ ಹೋಗ್ಲಿ. ಏನ್ ಮಾಡೋದು ಅಂತ ಅರ್ಥ ಆಗ್ತದೆ. ಹೋಗಿ ಕಾರ್ಯಕ್ರಮ ಏನ್ ಆಗ್ತಾ ಇದೆ? ಕಲರ್ಸ್ ಕಲರ, ವಾಟ್ ಇಸ್ ಹ್ಯಾಪನಿಂಗ್? ಕೆಂಡ ಕೆಂಡ. ಒಬ್ಬ ಗಂಡು ಮುತ್ತೈದೆಗೆ ನ್ಯಾಯ ಇಲ್ವಾ? ಈ ಮನ್ಸಲ್ಲಿ ನಿನ್ನನ್ ಬಿಟ್ಟು ಬೇರೆ ಯಾರಿಗಾದ್ರು ಸಾಧ್ಯ ಅನ್ನೋದು ಇದೆಯಾ ಚಿನ್ನ? ಯಾಕಂದ್ರೆ ನೀನೇ ಅಷ್ಟು ಸೈಜ್ ಆಗಿದ್ದೀನಿ, ಯಾರು ಅಲ್ಲ, ಸಾಧ್ಯ ಒಂದ್ ನಿಮಿಷ, ನನ್ನ ಬಿಟ್ಟು ಊರಲ್ಲಿರೋರು ಎಲ್ಲರೂ ಇದಾರೆ. ಅಲ್ಲ, ಎಲ್ಲ ಓಕೆ, ಅದನ್ನ ಹೇಳ್ಬಿಟ್ಟು ನನಗೆ ಯಾಕೆ ಕಣ್ಣು ನೋಡಿತಾ ಇದೆಯಾ? ಅದೇ ಮ್ಯಾನೇಜ್ ಮಾಡ್ಕೊರು. ಹೆಂಗ ನಾನು ಯಾಕೆ ಮ್ಯಾನೇಜ್ ಮಾಡ್ಲಿ? ಕೂರ್ಸ್ಬಿಡು, ಹೆಂಗನ ಮಾಡಿ ಪ್ಲೀಸ್, ದಯವಿಟ್ಟು ಪ್ಲೀಸ್ ಕೇಳ್ಕೊಬಿಡ್ತೀನಿ ಯಶು, ಪ್ಲೀಸ್ ದಯವಿಟ್ಟು. ಇಷ್ಟ ಮಾತ್ರ ಅಲ್ಲಪ್ಪ, ಇದೆಲ್ಲ ಮುಗಿದ ಮೇಲೆ ಮನೆಗೊಂದು ಹೊರಗಡೆ ಹೊಡಿತಾಳೆ, ಹೋಗಿ camera ಹೊಡಿತಾಳೆ, ನೋಡ್ತಾ ಮನೆಗೊಂದು ಹೊಡಿತಾಳೆ, ಎಷ್ಟು please. reels ಮಾಡಿದಾನೆ. ಹೊಡಿತಾಳೆ, ಅದೆಲ್ಲ ತುಂಬಾ ಮೊಬೈಲ್ ಚೆಕ್ ಮಾಡು. ಹೌದು ಹೌದು, ರೀಲ್ಸ್, ಮೆಸೇಜ್. ಇವಾಗ ಆಯ್ತು, ಇವಾಗ ಇದೆಲ್ಲ ಆಗಿದೆ. ಇವಾಗ ಆನ್ ಯುವರ್ ನೀಸ್, ಗೋ ಆನ್ ಯುವರ್ ನೀಸ್ ಅಂಡ್ ಸೇ ಸಾರಿ. ಒಂಚೂರು ಅದಕ್ಕೂ ಅಂತಿದ್ದು ಈಗ ಅವಳ ಕೈ ಹಿಡ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಕ್ಷಮೆಯನ್ನ ಕೇಳಿ ಕನ್ವಿನ್ಸ್ ಮಾಡು. ತೊಡೆ ಮೇಲೆ ಕೂರ್ಸ್ಕೋಬೇಕು. ಅಪ್ಪ 5 ನಿಮಿಷಕ್ಕೆ ಅವಳೇ ಹೆಗಲ ಮೇಲೆ ಕೂತ್ಕೋತಾಳೆ. ನಿನ್ನ ತಗೋಗ ಆಸ್ಪತ್ರೆಗೆ ಈ ಅಡ್ಮಿಟ್ ಮಾಡಿ. ಓವರ್ ರಿಯಾಕ್ಷನ್ಸ್ ಎಲ್ಲ ಬೇಡ ಅನ್ನೋದು. ಬೇರೆ ಯಾರ ಮೇಲೆ ಅದು ಕೂತ್ಕೊಂಡು ನೋಡು, ಅವರು ಅದೇ ಎಕ್ಸ್ಪ್ರೆಷನ್ ಕೊಡ್ತಾರೆ. ಯಶು, ನಿನಗೆ ತಕ್ಕೊಡ್ತೀನಿ ಒಂದು ಬಸ್ಸು, ನಮ್ಮ ಮನೆಗೆ ಕೆಲ್ಸಕ್ಕೆ ಸೇರಿಸ್ತೀನಿ ಸುಸ್ಸು. ಇನ್ನೂ ಸೇರಿಸ್ತೀಯಲ್ಲಪ್ಪ ಸುಸುನ. ಒಂದ್ ನಿಮಿಷ ಇರಪ್ಪ. ಹೇಳು, ಏನಪ್ಪ ಇದು? ನಿಂದ ಇಷ್ಟೇ ತಾಕತ್ತು ಅಂತ ಗೊತ್ತಾಯ್ತು. ಹೇಳು. ಕರೆಕ್ಟ್ ಆಗಿ ಮಾತಾಡಿ, ಟಿವಿ ಶೋ ಎಲ್ಲ ನೋಡ್ತಾ ಏನ್ ಇದ್ದಾರೆ. ಮಾಡ್ತೀರಿ? ಬೇರೆ ರೀತಿ ಏನೋ ಹೇಳ್ತಾ ಇದ್ದೆ. ಇವಳೆ ಸಾರಿ ಕಣಮ್ಮ, ಹಾ? ಇನ್ಮೇಲೆ ಹಿಂಗೆಲ್ಲ ಆಗಲ್ಲ. ಸಾರಿ ಆಯ್ತಾ? ಹೋಗಿ ಕೂತ್ಕೋ. ಕರೆಕ್ಟ್ ಆಗಿ ಹೇಳು. ಏನೋ ಒಂದು ಮಾತು ಸಾರಿ ಹೇಳು. ಸಾರಿ ಪ್ರೀತಿಯಿಂದ, ಇದು ವಿನಮ್ರತೆಯಿಂದ ಕೇಳು. ಸಾರಿ. ಇನ್ಮೇಲೆ ಹಂಗೆಲ್ಲ ಆಗಲ್ಲ. ಏನೋ ಒಂದು ಮಾತು ಬರುತ್ತೆ ಹೋಗುತ್ತೆ, ಅದಕ್ಕೆ ಯಾಕೆ ಹೋಗಿ ತಲೆ ಎತ್ಬಿಡಮ್ಮ, ಪಾಪ ಎತ್ತು, ಕೈ ಕೊಡು, ಪಾಪ ಹೆಲ್ಪ್ ಮಾಡು. ಬೇಡ. ರಾತ್ರಿ ಮಾತಾಡ. ಇಟ್ಕೊಬಾರ್ದ, ಹೋಗ್ತಾ ಹೋಗ್ತಾ ಇಂಟ್ಕೊಂಡು ಹೋಗೋದ. ಹೌದು, ನೀನ್ ಇಲ್ಲಿ ಬಂದ್ಬಿಟ್ಟು ಚಿತ್ರಾನ್ನ ಮಾಡ್ತಿದ್ರೆ ಬೇಡ, ಅವಳಿ ಹಿಡೋದು. ಕಾರ್ಯಕ್ರಮ ಹೀಗೆ ಮುಂದುವರಿಯುತ್ತೆ. ಇದೇ ತರ 2 ದಿನ ಫುಲ್ ಫನ್ ಇರುತ್ತೆ. ಫುಲ್ ನಾವು ಮಾಡಿದ್ದು ತಮಾಷೆಗೆ. ವೆರಿ ನೈಸ್. ಮತ್ತೊಮ್ಮೆ ಹೊಸದಾಗಿ ದೇಶಪಾಂಡೆ ಅಂಡ್ ಪಾಂಡೆ ಕಂಪನಿಯಿಂದ ಹೇಳೋಷ್ಟು ಹೋಗ್ಬಿಟ್ರಿ ಹಿಂಗೆ ಗೊತ್ತು, ನೀನ್ ನೆಕ್ಸ್ಟ್ ಅದನ್ನೇ ಮಾಡೋದು ಅಂತ. ಗಿಚ್ಚಿ ಗಿಲಿಗಿಲಿಯ ಈ ರಿಯೂನಿಯನ್ಗೆ ನಮ್ಮ ಶ್ರುತಿ ಮೇಡಮ್ ಬಂದಾಗಿದೆ, ಸೃಜನ್ ಅವರು ಬಂದಾಗಿದೆ. ಆದ್ರೆ ಸಾಧು ಸರ್ ಮಾತ್ರ ಈ ವಾರ ಇರೋದಿಲ್ಲ. ಬಟ್ ನೆಕ್ಸ್ಟ್ ವೀಕ್ ಇಂದ ಅವ್ರು ಬಂದೇ ಬರ್ತಾರೆ, ಅವ್ರು ಬರ್ತಾರೆ, ಅವ್ರು ಬಂದೇ ಬರ್ತಾರೆ. ಸಾಧು ಸರ್, ನಿಮ್ಮನ್ನ ತುಂಬಾನೇ ಮಿಸ್ ಮಾಡಿಕೊಂಡು ಈ ವಾರದ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ನಾವು ಶುರು ಮಾಡ್ತಾ ಇದೀವಿ. ಹಾಗೆ ಬನ್ನಿ ಶುರು ಮಾಡೋಣ. ಈ ವಾರದ ಮೊದಲನೇ ಪರ್ಫಾರ್ಮೆನ್ಸ್ ಈ ನಮ್ಮ ವೇದಿಕೆಯಲ್ಲಿ ತನ್ನ ಎಲ್ಲಾ ಎಂಟರ್ಟೈನ್ಮೆಂಟ್ ಜರ್ನಿಯನ್ನ ಮುಗಿಸಿ ಈಗ ಮದುವೆ ಅನ್ನೋ ಇನ್ನೊಂದು ಜರ್ನಿ ಶುರು ಮಾಡಕ್ ಹೊರಡ್ತಾ ಇರುವಂತಹ ನಮ್ಮ
ಶೋನ ಮದುವೆ ಹೆಣ್ಣಿಗೆ ಈಗ ನಮ್ಮನೆ ಹೆಣ್ಣು ಮತ್ತು ಇನ್ನೊಂದು ಮನೆ ಹೆಣ್ಣು ಇಬ್ರು ಸೇರಿ ತಮ್ಮ ಪರ್ಫಾರ್ಮೆನ್ಸ್ ಮೂಲಕ ಶುಭ ಹಾರೈಸ್ತಾ ಇದ್ದಾರೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಯಶಸ್ವಿನಿ, ಅನನ್ಯ ಹಾಗೂ ಹೊಸ ಮದುಮಗಳು PK on stage. ಏನ್ PK ಎಂಗೇಜ್ಮೆಂಟ್ ಆಯ್ತು ಅಂತ ಫುಲ್ ಖುಷಿನಾ? ಛೀ ಹೋಗಿ ಯಶು, ನೀವ್ ಬೇರೆ. PK ಮದ್ವೆ ಆಗ್ತಾ ಇರೋದು ನನ್ಗಂತೂ ಸಖತ್ ಖುಷಿ ಆಗ್ತಿದ್ಯಪ್ಪ. ಅಲ್ಲ ಅನನ್ಯ, ಅವಳ ಮದ್ವೆ ಆದ್ರೆ ನಿನಗೇನೆ ಖುಷಿ? ಅವಳ ಮದ್ವೆಲಿ ನಾವು ಹೊಸ ಬಟ್ಟೆ ಹಾಕೊಂಡು ಚೆನ್ನಾಗಿ ರೆಡಿಯಾಗಿ ಸೌಮ್ಯನ್ ತರ ರೀಲ್ಸ್ ಮಾಡ್ಬೋದಲ್ಲ, ಅದಕ್ಕೆ. ಆದ್ರೂ ಯಾವಾಗ ಮದ್ವೆ ಆಗ್ತೀನೋ ಅಂತ ಅನಿಸ್ತಾ ಇದೆ ಕಣ್ರೆ. ಇವನ್ ಹೆಣ ಬೀಳುತ್ತೆ. ಈ ಹಾಡಲ್ಲಿ ಆಕ್ಚುಲಿ ಅನೂಪ್ ಭಂಡಾರಿ ಅವರು ಒಂದು ಒಳ್ಳೆ ಲೈನ್ ಬರ್ದಿದ್ದಾರೆ, ಬಹಳ ಅರ್ಥಗರ್ಭಿತವಾಗಿ ಬರ್ದಿದ್ದಾರೆ. ಈಗಲೇ ಯಾಕೆ ಮದುವೆ ಅಂತ. ಜನ 5 ವರ್ಷದ ಮುಂಚೆ ಈ ಸಾಂಗ್ ಕೇಳಬೇಕಾಗಿತ್ತು ನಾನು. ನನ್ಗೇನ್ ಅನ್ಸ್ತಿದೆ ಗೊತ್ತಾ? ಏನು? PKಗೆ ಬೇಕು ಮದುವೆ. ನಿರಂಜನ, ಇದು ಹೆಂಗೆ ಅಂದ್ರೆ ಮದುವೆ ಅನ್ನೋದು ಹೆಂಗೆ ಅಂದ್ರೆ ಬಾತ್ರೂಮ್ ಇದ್ದಂಗೆ. ಬಾತ್ರೂಮ್ ಇದ್ದ. ಹೌದು, ಹೊರಗಡೆ ಇರೋರಿಗೆ ಒಳಗೋಗ್ಬೇಕು ಅಂತ ಆಸೆ, ಒಳಗಿರೋ ಆಚೆ ಬರ್ಬೇಕು ಅಂತ ಆಸೆ. ಎಷ್ಟು ಅಂತ ಇರೋದು ಆ ಥರ. ನಂಗೆ ಆಕ್ಚುಲಿ ಎಂಗೇಜ್ಮೆಂಟ್ ಆದಾಗ ಬಂದ್ ಹೇಳದ್ನಲ್ಲ ಎಲ್ರಿಗೆ ಎಂಗೇಜ್ಮೆಂಟ್. ಅಲ್ಲ, ನಿಂಗೆ ಒಂಚೂರಾದ್ರೂ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದೆಯಾ? ಯಾಕೆ ಸರ್? ಎಂಗೇಜ್ಮೆಂಟ್ ಆದೆ ಅಂತ ಇದೆಯಲ್ಲ, ಕರಿಬೇಕು ಅನ್ನೋದು ಒಂದು ಪರಿಜ್ಞಾನನೂ ಇಲ್ವಾ ನಿಮ್ಗೆ? ಎಂತ ಸುಮ್ಮನೆ ಇಲ್ಲಿ ಫ್ಯಾಮಿಲಿ ನಮ್ದೆಲ್ಲ ಇಲ್ಲಿ ಇದು. ನಿಮ್ಗೆ ಒಂದ್ ನಿಮಿಷ ಅವೆಲ್ಲ ನಿನಗೆ ಬೇಡ. ಅದು ಕರ್ದ್ಯಾ ನೀನು? ಸರ್ ನಿಮ್ಗೆ ಇಲ್ಲಿ ಶೂಟ್ ಇತ್ತು ಸರ್. ಹೆಂಗ್ ಸರ್ ನನ್ನ ಎಂಗೇಜ್ಮೆಂಟ್ಗೋಸ್ಕರ ನೀವು ಅಷ್ಟೆಲ್ಲ ಸ್ಯಾಕ್ರಿಫೈಸ್ ಶೂಟ್ ಕ್ಯಾನ್ಸಲ್ ನೀವು ಮಾತಾಡ್ಲೇಬೇಡಿ. ಅಲ್ಲ ಒಂದ್ ನಿಮಿಷ ಇರು. ಸೃಜನ್ಗೆ ಶೂಟ್ ಇತ್ತು, ನನ್ಗೇನಿತ್ತು? ಮ್ಯಾಮ್ ನಿಮ್ಗೂ ಸಹ ಶೂಟ್ ಇತ್ತು. ಇಲ್ಲ, ಅದಕ್ಕೆ ಪ್ರಶಾಂತ್ ಕೂಡ ಬಂದಿಲ್ಲ. ಪ್ರಶಾಂತ್ ಬಂದಿಲ್ಲ ಅಂತ ನಮ್ಮನ್ನೆಲ್ಲ ಅವನ ಜೊತೆ ಸೇರಿಸ್ಬೇಡ. ಪ್ರಶಾಂತ್ ಅಲ್ಲಿ ಪಿಪಿ ಉದಕ್ ಕರ್ಸಿದ್ದು. PP ಉದಕ್ಕ ನಾನೇನೋ ಎಲೆ ಎತ್ತಕ್ಕೆ ಅನ್ಕೊಂಡೆ. ಇಲ್ಲ PK ಸೀರಿಯಸ್, ಅವ್ನಿಗೆ ಮಾತ್ರ ಕರೆದು ನಮ್ಮನ್ ಕರ್ದಿಲ್ಲ ಅಂದ್ರೆ. ಇವಾಗ ಶ್ರುತಿ ಅವ್ರಿಗೆ ಶೂಟಿಂಗ್ ಇದೆ ಅಂದ್ರೆ ಅವನೇನ್ ಅಲ್ಲಿ ಕೂತ್ಕೊಂಡು ಏನ್ ವಿಡಿಯೋ ಕಾಲ್ ಮಾಡ್ತಿದ್ನಾ? ಅವನು ಶೂಟಿಂಗ್ ಅಲ್ಲಿ ಇದ್ದ ತಾನೆ. ಶೂಟ್ ಡಿಸೈಡ್ ಆಯ್ತು ಅಂತ ಇವ್ರು ಹೇಳಿನೇ ನಂಗೆ ಗೊತ್ತಾಯ್ತು ಅದೇ ಡೇಟ್ಗೆ. ಸೊ ಅದಕ್ಕೆ ಅಯ್ಯೋ ಹೇಗೆ ಶೂಟ್ ಇರುತ್ತಲ್ಲ, ನಾನು ಮತ್ತೆ ಹೇಗೆ ಇದು ಮಾಡಿ ಅಂತ ನಂಗೆ ಯಾವತ್ತಾದ್ರೂ ಹೋಗಿ ನಾವು ರಿಲೇಟಿವ್ಸ್ ನ ಎಲ್ಲಾರನ್ನೂ ಕರೆಯೋದು ನಿಮ್ ಫ್ರೀ ಟೈಮ್ ನೋಡ್ಕೊಂಡ್ ಬನ್ನಿ ಅಂತಲ್ಲ, ಫ್ರೀ ಮಾಡ್ಕೊಂಡ್ ಬನ್ನಿ ಅಂತಾನೆ ಕರೆಯೋದು. ಇದು ಎಂಗೇಜ್ಮೆಂಟ್ಗೆ ಇನ್ವಿಟೇಷನ್ ಕಾರ್ಡ್ ಇಲ್ಲ. ಈಗ ಅದಕ್ಕೆ ಹೇಗೆ ಬಂದು ಕರೆಯೋದು ಸರ್? ನನ್ನ ಎಂಗೇಜ್ಮೆಂಟ್ ಬನ್ನಿ ಅಂತ ಫೋನ್ ಮಾಡಿ ಹೇಳ್ಬೋದಾಗಿತ್ತು ಸರ್. ಅದು ಹೇಗೆ ಸರ್ ಚಂದ ಇರೋದಿಲ್ಲ. ನಾನು ಅದಕ್ಕೆ ಮದ್ವೆ ಇನ್ವಿಟೇಷನ್ ದೊಡ್ಡದು ಇದು ಮಾಡಿ ಅದರಲ್ಲಿ ನಾವು ಬರೋದು ಫ್ಲವರ್ ಎಲ್ಲ ಇಟ್ಟು. ನಾವು ಬರೋದು PK ಮದುವೆ ಎಂಗೇಜ್ಮೆಂಟ್ ಅಂತ ಕಾರ್ಡ್ ಕೊಟ್ಟಿದ್ದಾರೆ ಅಂತಲ್ಲ. ಕಾರ್ಡ್ ಏನ್ ಯಾಕಬೇಕಂದ್ರೆ ತಗೋಬಹುದು. ಅವರೇ ಹೇಳಿದ್ರು ಶೂಟ್ ಇದೆ ಅಂತ. ಸರಿ ಆಯ್ತು, ಒಂದ್ ಕೆಲಸ ಮಾಡೋಣ, ಒಂದ್ ಕೆಲಸ ಮಾಡ್ಬಿಡೋಣ. ನೀನ್ ಮಾತಾಡ್ಸ್ಬಿಟ್ಟು ಕಳ್ಸಪ್ಪ, ನಾವು ಕಮೆಂಟ್ಸ್ ಕೊಡಲ್ಲ. ನಾವು ಬೇಡದವ್ರು ನಾವ್ ಯಾಕೆ ಮಾತಾಡ್ಬೇಕು? ಯಾಕೆ PK? ಸರ್ ನೀವು ನನ್ ಫೇವ್ರೇಟ್ ಅಂತ ಗೊತ್ತಿಲ್ವಾ ಸರ್? ನಮಗೂ ಗೊತ್ತಾಯ್ತು ನಾವ್ ಎಷ್ಟು ನೀವು ಫೇವ್ರೇಟ್. ನನ್ಗೆ ಫೇವ್ರೇಟ್ ಅಂತ ನಿಮ್ಗೆ ಗೊತ್ತಿಲ್ಲ. ಇವಾಗ ಗೊತ್ತಾಯ್ತು ಎಷ್ಟು ಫೇವ್ರೇಟ್ ನಾವು ಅಂತ. ಮ್ಯಾಮ್ 8 ದಿನದ ಮದ್ವೆ ಇಟ್ಕೊಂಡು ಇದು ಒಂದು ಜುಜುಬಿ, ಒಂದು ದಿನದ ಎಂಗೇಜ್ಮೆಂಟ್. ಅಂದ್ರೆ ಎಂಗೇಜ್ಮೆಂಟ್ ಜುಜುಬಿನ ಹಾಗಲ್ಲ ಮ್ಯಾಮ್. ಅಂದ್ರೆ ಮದ್ವೆ ಗಂಡ್ ನೋಡ್ತಾ ಇರ್ತಾನೆ ಪ್ರೋಗ್ರಾಮ್. ಹೌದಲ್ಲ? ಅಲ್ಲ ಅಂದ್ರೆ ಇಂತ ವಾವ್ ಎಂಗೇಜ್ಮೆಂಟ್ ಅಂತ ಇರಲ್ಲ, ಒಂದು ದಿನದ ಇದ್ದು ಮದ್ವೆ ಯಾವ ಎಂಗೇಜ್ಮೆಂಟ್ ಅಂತ ಯಾವ್ದು ಇರಲ್ಲ. ಎಂಗೇಜ್ ಆದ್ಮೇಲೆ ವಾವ್ ಆಗೋದು. ಮತ್ತೆ ಇನ್ನೊಂದಿತ್ತು, ನೀವೆಲ್ಲ ಬಂದ್ರೆ ನನ್ನನ್ನು ಯಾರು ನೋಡ್ತಾರೆ? ನಿಮ್ಮನ್ನೇ ಎಲ್ರು ನೋಡುದಿಲ್ವಾ? ಬಹಳ ಒಳ್ಳೆ ಭವಿಷ್ಯ ಇದೆ ನಿನಗೆ PK. ಇದರೊಂದಿಗೆ ನೀನ್ ಏನು ನಮ್ಮನ್ನು ಕರಿ ಬಿಡು ಏನೇ ಮಾಡು, ನಮ್ ಕಡೆಯಿಂದ ನಾವ್ ಯಾವಾಗ್ಲೂ ನಿನಗೆ ಶುಭ ಹಾರೈಸ್ತೀವಿ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಮತ್ತೆ ಗಂಡ ಹೆಸರೇನು? ಅಮಿತ್ ನಾಯಕ್. ಪ್ರಶಾಂತ, ಅಮಿತ್ ನಾಯಕ್ ಅಂತೆ. ಗಂಡ ಏನ್ ಮಾಡ್ಕೊಂಡಿದ್ದಾರೆ? ಅವ್ರದ್ದು ಓನ್ ಪ್ರೊಡಕ್ಷನ್ ಹೌಸ್ ಇದೆ. ಪ್ರೊಡಕ್ಷನ್ ಹೌಸ್ ಅಂತ ಕಣೋ. ನಂದು ಪ್ರೊಡಕ್ಷನ್ಗಳಿತ್ತು. ಎಲ್ಲ ಹೋಗ್ಬಿಡ್ತು. ಹುಡುಗ ಹೈಟ್ ಪರ್ಸನಾಲಿಟಿ ಇಲ್ಲ ಹೇಗೆ? ಚೆನ್ನಾಗಿದೆ, ನನ್ಕಿಂತ ಹೈಟ್ ಆಗಿದೆ, ನೀವೊಂಥರ ಶಾರ್ಟ್ ಇಲ್ಲ. PKಗಿಂತ ಉದ್ದ ಅಂತ ಕಣೋ. ಹೈಟ್ ಇದೀನಿ ಸರ್, ನೋಡಿ ಸಾಕಲ್ಲ ಇಷ್ಟು. ಹೇಗೆ ಒಪ್ಕೊಂಡಿದ್ದು ಹುಡುಗ? ಇಲ್ಲ, ಅರೇಂಜ್ ಮ್ಯಾರೇಜ್ ಇದು. ಎಲ್ಲರೂ ಲವ್ ಮ್ಯಾರೇಜ್ ಅಂತ ಅನ್ಕೊಂಡಿದ್ದಾರೆ. ಬಟ್ 1.5 ವರ್ಷದ ಹಿಂದೆ ನಮ್ದು ಮ್ಯಾರೇಜ್ ಫಿಕ್ಸ್ ಆಗಿದ್ದು. ಆ ನಂತರ ಈಗ ಎಂಗೇಜ್ಮೆಂಟ್ ಆಯ್ತು. PK ಮದುವೆ ಆಗ್ತಾ ಇರುವಂತಹ ಆ ಒಂದು ಗಂಡು ನೋಡುವಂತ ಇಂಟ್ರೆಸ್ಟ್ ಇದೆಯಾ? ತೋರಿಸ್ಬೋದಾ? ಎಸ್, ಗಂಡು ಬರ್ಲಿ. ಚೆನ್ನಾಗಿಲ್ಲ. 2 ಕಣ್ಣು ಓಪನ್ ಮಾಡಿದಾನೆ ಸರ್. ನಾನು 2 ಕಣ್ಣು ಓಪನ್ ಮಾಡಿದ್ದೀನಿ ಸರ್.
ಎರಡು ಕಣ್ಣು ಎಷ್ಟು ಜನ ಬಿಟ್ಟಿವನೆ ಸರ್ ನಾನು ಬಿಟ್ಟಿದ್ದೀನಿ ಸರ್ ನೀನ್ 3 ಬಿಟ್ಟಿದ್ಯಾ ಕಣ್ ನೋಡಿ ನೋಡಿ ಈ ಮನೆ ಮುಂದೆ ದೃಷ್ಟಿ ನಾನು ಇಡೀ ಸೀಸನ್ ಅಲ್ಲಿ ಅವ್ನು 2 ಕಣ್ ಬಿಟ್ಟಿದ್ ನೋಡ್ಲಿಲ್ಲ. ಇಲ್ಲ ಬಿಡ್ಲಾ ಸರ್ ನೋಡಿ ಕಣ್ ಬಿಡು ಒಂದಿದ್ದು ಬಾಯೆಲ್ಲ ಮುಚ್ಕೋ. ಬಟ್ ನಿಜವಾಗ್ಲೂ ಹೇಳ್ತೀನಿ ಪಿಕೆ ಜೋಡಿ ಹೇಳ್ ಮಾಡಿಸ್ದಂಗಿದ್ಯಾ. Thank you. ಅದ್ಭುತವಾದ ಜೋಡಿ. Thank you. ಕಂಗ್ರಾಚುಲೇಷನ್ಸ್. Thank you. ಒಳ್ಳೇದಾಗ್ಲಿ. Thank you. ಪ್ರಶಾಂತ್ ಸರ್ ಮನ್ಸಾರ ಕಂಗ್ರಾಚುಲೇಷನ್ಸ್ ಹೇಳು. ಮನ್ಸೇ ಇಲ್ಲ ಸರ್. ನಾನು ಅವನು ಲಾಸ್ಟ್ ಸೀಸನ್ ಆಡಿದ್ದಕ್ಕೆ ಬಂದು ಎಂಗೇಜ್ಮೆಂಟ್ ನ ಮುರಿದು ನಿಲ್ಸಿ ಅಂತೆಲ್ಲ ಮೂವಿ ಸ್ಟೈಲ್ ಅಲ್ಲೆಲ್ಲ ಇರ್ತದಲ್ಲ ಹಾಗೆ ಸುಮ್ನಿರ ಹೀಗೆ ನಿಲ್ಸಿ ಅಂತ ಹೇಳಿ ಎಂಗೇಜ್ಮೆಂಟ್ ಬ್ರೇಕ್ ಮಾಡಿ ಅಲ್ಲೊಂದು ಒಳ್ಳೊಂದು ಓಕೆ ಆಗ ಪ್ರಪೋಸ್ ಮಾಡ್ತಾನೆ ಅಂತ ಅನ್ಕೊಂಡೆ. ವೇಸ್ಟ್ ಅವನು ಎಂಗೇಜ್ಮೆಂಟ್ಗೂ ಬಂದಿಲ್ಲ, ಆಚೆ ಕಾಲ್ ಮಾಡ್ಬಿಟ್ಟು ಕಂಗ್ರಾಚುಲೇಷನ್. ಇಲ್ಲ ನಿಲ್ಸಿ ಅಂತ ಹೇಳಲ್ಲ ಅಂದಿದ್ದ ನಿಮ್ ಸೆಕ್ಯೂರಿಟಿ ಅವನ್ನೇ ನಿಲ್ಸ್ಬಿಟ್ರು ಒಳಗೆ ಬಿಟ್ಟಿಲ್ಲ. ಅವಳು ಇವತ್ತು ಮದುವೆ ಆಗ್ತಾ ಇದ್ದಾಳೆ, ಮನಸಾರ ಅವಳು ವಿಶ್ ಮಾಡಿ. ಹ್ಯಾಪಿ ಆನಿವರ್ಸರಿ, ಹ್ಯಾಪಿ ಆನಿವರ್ಸರಿ. ಯಾವನ ಹ್ಯಾಪಿ ಆನಿವರ್ಸರಿ. ಮದುವೆ ಎಲ್ಲ ಹೋಗಿದೆ. ಹ್ಯಾಪಿ ಎಂಗೇಜ್ಮೆಂಟ್ ಸರಿ. ಎಂಗೇಜ್ಮೆಂಟ್ ಗಿಫ್ಟ್ ಕೊಡ್ಬೇಕು ಎಷ್ಟು ತಾನೆ. ಕೊಡ್ಬೇಕು ಎಲ್ಲ ಕೊಟ್ಟು ಬೋರ್ಸಿದ್ಯಾ ಎಷ್ಟು ಸುಳ್ಳು ಹೇಳ್ತಾನಂದ್ರೆ ಅವನೇ ನನಗೆ 450 ರೂಪಾಯಿ ಕೊಡೋದ್ ಬಾಕಿ ಇದೆ, ಬಡ್ಡಿ ಸಮೇತ ಹೇಳೋದ್ರೆ 700 ರೂಪಾಯಿ ಬಾಕಿ ಇದೆ. ಬಟ್ ನಿಜವಲ್ಲೂ ಒಳ್ಳೆ ಡಿಸಿಷನ್ ತಗೊಂಡಿದ್ದೆ. ಥ್ಯಾಂಕ್ ಯು. ಅಲ್ಲ ಕಣೋ, ನೀನ್ ಪ್ರೀತಿಸ್ತಾ ಇದ್ದಂತ ಹುಡುಗಿ ಹತ್ರನೇ ಸಾಲ ಮಾಡಿದ ನಿಂದು ಒಂದು ಜನ್ಮನೇನು ಸರ್. ಅದು 450 ರೂಪಾಯಿ ಸರ್. ಅಟ್ಲೀಸ್ಟ್ ರೌಂಡ್ ಫಿಗರ್ ಆಗಿರೋದು 500 ಇಸ್ಕೊಂಡಿದ್ದಿದ್ರೆ 450. ಅಲ್ಲ ಏನ್ ಹೇಳೋದಂದ್ರೆ ಇಲ್ಲಿಂದ ಹೋಗೋಣ ಒಂದು ಪಾನಿಪುರಿ ತಿನ್ನೋಣ ನಾನೇ ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾನೆ. ಆ ನಂತರ ಅಲ್ಲಿ ತಿಂದಾದ್ಮೇಲೆ ಫೋನ್ ವರ್ಕ್ ಆಗ್ತಿಲ್ಲ ನೀನೇ ಪೇ ಮಾಡು ಅಂತಾನೆ. ಹಂಗ್ ಮಾಡಿ ಮಾಡಿ ಇಡೀ ಊರ್ ಸುತ್ತಿ ಸುತ್ತಿ 450 ರೂಪಾಯಿ ಆಗಿದೆ. ಏನಲ್ಲೋ ಮಲ್ಪೆ ಗಿಲ್ಪೆ ಕರ್ಕೊಂಡು ಹೋಗ್ತೀಯ ಅಂದ್ರೆ ಇನ್ನೂ ಫೋನ್ ಪೇ ನಲ್ಲೇ ನಿಂತಿದ್ಯಲ್ಲ. ಈಗ ನಿಮ್ಮ ಡ್ಯಾನ್ಸ್ ಡಿಸಿಷನ್ ಅವ್ರು ತಗೊಂತಾರೆ. ಸೊ ಹಾಗಾಗಿ ಶ್ರುತಿ ಮೇಡಮ್, ಯಶು ನೀನ್ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದೆ ಕಣೋ. ಸಖತ್ ಕ್ಯೂಟ್ ಆಗಿ ಕಾಣ್ತಾ ಇದ್ದೀರಾ ನೀವಿಬ್ರು, ಅನನ್ಯ ಅಂಡ್ ಯಶು. ತುಂಬಾ ಚೆನ್ನಾಗಿತ್ತು ನಿಮ್ಮಿಬ್ರು ಎಂಟ್ರಿ. ಬಹಳ ದಿನ ಆಗಿತ್ತು ನಾನು ನೋಡಿ ಮಿಸ್ ಮಾಡ್ಕೊಳ್ತಾ ಇದ್ದೆ ನಿಮ್ಮಿಬ್ರು ಈ ಸ್ಟೇಜ್ ಅಲ್ಲಿ. ಪಾಂಡೆ ಅಂತೂ ನಿನ್ನ ಮಿಸ್ ಮಾಡ್ಕೊಳ್ತಾ ಇರಲ್ಲ ಬಿಡು, ನಾನು ತುಂಬಾ ಮಿಸ್ ಮಾಡ್ಕೊಂಡೆ ನಿಮ್ಮಿಬ್ರು. ನೋಡಿ ತುಂಬಾ ಖುಷಿ ಆಯ್ತು. ನಾನು ಬಟ್ ನಿಜವಲ್ಲ ಡಾನ್ಸ್ ವಿಚಾರದಲ್ಲಿ ಹೇಳಬೇಕು ಅಂದ್ರೆ ನೀವಿಬ್ರು ಎಷ್ಟು ಚೆನ್ನಾಗಿ ಮಾಡಿದ್ರಿ. ಯಶು ಸೂಪರ್ ಕಣೋ ನೀನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೋ ಥ್ಯಾಂಕ್ ಯು. ಡ್ಯಾನ್ಸ್ ಕ್ಲಾಸಿಗೆ ಬಂದಿದ್ದು ಸಾರ್ಥಕ ಆಯ್ತು. ಎಸ್. ಅಲ್ಲ ಆದ್ರೂ ನೀವಿಬ್ರು ಯಾಕೆ ಪಾಪ ಪಿಕೆ ಬಗ್ಗೆ ಏನು ಹೇಳ್ತಾ ಇಲ್ವಲ್ಲ? ಇಲ್ಲ ಅನನ್ಯ ತುಂಬಾ ಚೆನ್ನಾಗಿ ಮಾಡಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಅಂಡ್ ಗ್ರೇಸ್ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ ಲಕ್ಷಣವಾಗಿ. ನನಗೆ ಹೆಣ್ಮಕ್ಳು ಈ ತರ ಇದ್ರೆ ಎಷ್ಟು ಹೊಗಳಬೇಕು ಅಂತ ಅನ್ಸುತ್ತೆ ಗೊತ್ತಾ. ನಿಜಾಲು ಕೆಲವು ಈ ತರ ಲಕ್ಷಣವಾಗಿದ್ದಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ನೀವಿಬ್ರು. ಸೂಪರ್, ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿದೆ ಸರ್. ನನ್ಗೆ ಇಬ್ರು ಜಡ್ಜಸ್ ಕಮೆಂಟ್ಸ್ ಆಗಿದೆ. ಥ್ಯಾಂಕ್ ಯು ಕಮೆಂಟ್ಸ್ ಕೊಟ್ಟಿಲ್ಲ, ನಂಗೆ ಕಮೆಂಟ್ಸ್ ಕೊಟ್ಟ ಸರ್. ನಿನ್ನ ಕಮೆಂಟ್ಸ್ ಕೊಡಕಲ್ಲ ಕರ್ಸಿದ್ರು, ವಿಶ್ ಮಾಡಕ್ ಕರ್ಸಿರೋದು. ಆದ್ರೆ ಒಂದು ಪ್ರೀತಿ ಇಲ್ಲಾದ್ರೆ ಹೇಳ್ಬೋದಾಗಿತ್ತು. ಆಕ್ಚುಲಿ ನಿನ್ನ ಕಮೆಂಟ್ಸ್ ನ ಪ್ರಶಾಂತ್ ಕೊಡ್ತಾರೆ. ಅವಳು ಚೆನ್ನಾಗಿ ಮಾಡಿಲ್ಲ ಸರ್. ಅವಳು ಇಂಟೋನೇಷನ್ ಇಲ್ಲ. ಇಂಟೋನೇಷನ್ ಸ್ವಲ್ಪ ಬೇಕು. ಅವರಿಬ್ರು ಸೂಪರ್ ಮಾಡಿದ್ರು. ಥ್ಯಾಂಕ್ ಯು. ಅನನ್ಯ ಸೂಪರ್, ಒನ್ ಮಾರ್ವಲೆಸ್ ಶೋ ಇನ್ ದ ಶೋ. ಪ್ರಶಾಂತ್ ಇನ್ನೂ ಚಾನ್ಸ್ ಇದೆ, ಇನ್ನೂ ಮದ್ವೆ ಆಗಿಲ್ಲ ನಂದು. ಚಾನ್ಸ್ ಅಲ್ಲ, ನೀನೇ ರಿಜೆಕ್ಟ್ ಮಾಡು. ಇನ್ನೂ ಮದ್ವೆ ಆಗಿಲ್ಲ. ಇವಾಗ ದಿಲ್ದಾರ್ ಆಗಿ ನೀನೇ ರಿಜೆಕ್ಟ್ ಮಾಡ. ಪ್ರಶಾಂತ್ ಇನ್ನೂ ಮದ್ವೆ ಆಗಿಲ್ಲ, ಇನ್ನೂ ಚಾನ್ಸ್ ಇದೆ, ಚಾನ್ಸ್ ಇದೆ. ಕೋಟಿ ಹುಡುಗಿರೋರೆ ಬೇಡ, ನನ್ನ ಕರುಕಿದ್ರು ಪರವಾಗಿಲ್ಲ, ಏನಿದ್ರು ಪರವಾಗಿಲ್ಲ. ಪ್ರಶಾಂತ್ ಇನ್ನೂ ಮದ್ವೆ ಆಗಿಲ್ಲ, ಇನ್ನೂ 1 ವರ್ಷ ಚಾನ್ಸ್ ಇದೆ. ರಿಜೆಕ್ಟ್ ಮಾಡ ನೀನೆ. ಪ್ರಶಾಂತ್ 1 ವರ್ಷ ಇದೆ ಮದ್ವೆಗೆ. ಅವನು ಬಿಟ್ಟು ಬರಬೇಕು. ಅಳ್ಬೇಡ ನಂಗೆ ಗೊತ್ತಾಗ್ತದೆ ನಿನಗೆ ಕಿವಿಲ್ ಕಣ್ಣೀರ್ ಬರ್ದೆ ನನ್ಗೆ ಗೊತ್ತು ನಂಗೆ. ಬಟ್ ಮನ್ಸಾರ ಹೇಳು, ಇನ್ನು ನೀ ಇಷ್ಟ ಪಡ್ತಾ ಇದೆಯಾ ಅಲ್ವಾ ಪ್ರಶಾಂತ್? ಹ್ಞೂ ಸರ್, ಇಷ್ಟಪಡ್ತಾ ಇದ್ದೀನಿ. ಮನ್ಸು ಒಳಗಡೆ ನಾನು ಮನೆ ಮರೆತು ಬಿಟ್ಟನು. ಕಡೀರಿ ಕೂತ್ಕೋ. ಥ್ಯಾಂಕ್ಸ್. ಹೀಗೆ ನಿನಗೆ ಗಂಡು ಮಗು ಆದ್ರೆ
ನನ್ನ ಹೆಸರು ಯಾಕೆ ಯಾಕೆ ಅಯ್ಯ ನಿನಗೆ ಗಂಡ್ ಮಗು ಆದ್ರೆ ಅಯ್ಯೋ ಯಾವ್ದೇ ಇದು? ಯಾರ ಹೆಸರು ಇಡ್ತೀಯ? ಏನಂತ ಹೆಸರು ಇಡ್ತೀಯ? ಕಣ್ಣಲ್ಲೆಲ್ಲ ನೀರು ಬರ್ತದೆ ಅವಳಿಗೆ. ಇಬ್ಬರಿಗೂ ಗಂಡು ಮಗು ಆದ್ರೆ ದಯವಿಟ್ಟು ಪ್ರಶಾಂತ್ ತಲೆ ಕೆಡ್ಸ್ಕೊಬೇಡ. ನೀನ್ ಅವಳ ಜೀವನದಲ್ಲಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಅವಳ ಹೊಟ್ಟೆಲ್ ಹೋಗೋ ಮಗು ಹಾಕ್ಬತ್ತೀಯ ನೀನು. ಬಟ್ ಇಲ್ಲ ಅಂದ್ರು ನೋಡು ಜಡ್ಜಸ್ ಬೇಜಾರಾಗಿದೆ, ನೀನು ಕೇಳ್ಬಿಡು. ಸರ್ ಮ್ಯಾಮ್ ಅಲ್ಲ ಆಕ್ಟಿಂಗ್ ಅದು ಇದು ಏನೋ ಮಾಡಿದ್ರು ಕೊಡ್ಬೋದು, ಆಯ್ತು. ಜುಜುಬಿ ಡ್ಯಾನ್ಸ್ಗೆಲ್ಲ ಕೊಡ್ಬೇಕು ಸರ್ ಮ್ಯಾಮ್ ಜುಜುಬಿ ಡಾನ್ಸ್ ರಿಸೆಪ್ಷನ್ ನೀನು ಎಂಗೇಜ್ಮೆಂಟ್ ನೀನು ಜುಜುಬಿ ಅಲ್ವಾ? ಹಂಗಂದ್ರೆ ನಿಮ್ಗೆ ಹಾಗೆ ಹೇಳಿದ್ದು ಅಂದ್ರೆ ಅದೇ ಅವ್ರು ಹೇಳ್ತಾರೆ, ಅವ್ರಿಗೆ ಹೇಳಿರೋದು ನಾವು ಅಂತ ಜುಜುಬಿ ಹೇಳ್ತಾರೆ. ಅಂತನಾ? ಅಯ್ಯೋ ಆಗಲ್ಲ ಮ್ಯಾಮ್. ಹಂಗೆ ನಾವು ಜುಜುಬಿ ಅಂತ ಇಲ್ಲ ಇಲ್ಲ ಸರ್ ಸರ್ ಹಾಗೆಲ್ಲ ಹಾಗಲ್ಲ. ಈಗ ಕೆಲಸ ಮಾಡೋಣ. ಎಸ್, ಇವಾಗ ಇವರಿಬ್ರು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ, ಎಲ್ಲ ಆಯ್ತು. ಅಂಡ್ ಪಿ ಕೆ ಯಾವ್ದೋ ಜುಜುಬಿ ಎಂಗೇಜ್ಮೆಂಟು ಆಗೋಯ್ತು. ಸೊ ಇದೆಲ್ಲ ಆಗಿರ್ಬೇಕಾದ್ರೆ 8 ದಿನಕ್ಕೆ ನಾವು ಹೋಗ್ತೀವೋ ಇಲ್ವೋ ಏನ್ ಕತೆ ಗೊತ್ತಿಲ್ಲ. ಶೂಟಿಂಗ್ ಇರುತ್ತಲ್ಲ, ಶೂಟಿಂಗ್ ಇರುತ್ತಲ್ವಾ, 8 ದಿನಾನು ಶೂಟಿಂಗ್ ಇರುತ್ತೆ. ಸೊ ಕಂಗ್ರ್ಯಾಚುಲೇಷನ್ಸ್ ಪಿ ಕೆ, ಆಲ್ ದ ವೆರಿ ಬೆಸ್ಟ್, ಒಳ್ಳೇದಾಗ್ಲಿ, ಹ್ಯಾಪಿ ಮ್ಯಾರಿಡ್ ಲೈಫ್. ಅಂಡ್ ನೀವು 3 ಜನ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದಕ್ಕೆ ನಮ್ಮ ಕಡೆಯಿಂದ ಬರ್ಲಿ ಡಬ್ಬಿಂಗ್. ಒಳ್ಳೇದಾಗ್ಲಿ ನಿನಗೆ. ಥ್ಯಾಂಕ್ ಯು ಮ್ಯಾಮ್. ಒಬ್ಬ ಕಲಾವಿದೆಯಾಗಿ ನಾವು ಏನೆಲ್ಲ ಪ್ರಯತ್ನ ಪಟ್ಟರು ನಮ್ಮ ಇನ್ನೊಂದು ಬದುಕು ಅಂತ ಇದೆಯಲ್ಲ, ಅದು ದಾಂಪತ್ಯ ಜೀವನ. ಆ ನಿನ್ನ ದಾಂಪತ್ಯ ಜೀವನ ಚೆನ್ನಾಗಿರಲಿ, ಸುಖವಾಗಿರಲಿ, ನಿಮ್ಮಿಬ್ಬರ ಪ್ರಯಾಣ ದೀರ್ಘವಾಗಿರಲಿ, ಸಂತೋಷವಾಗಿರಲಿ. Yes. ಆಲ್ ದಿ ಬೆಸ್ಟ್ ಇಯರ್. ಕೊನೆಯದಾಗಿ ಒಂದೇ ಒಂದು ಜೋಕ್ ಹೇಳ್ಬಿಡ್ತೀರಿ, ಹ್ಯಾಪಿ ಮ್ಯಾರಿಡ್ ಲೈಫ್. ಇಲ್ಲ ಮದ್ವೆ ಇನ್ನೂ 1 ವರ್ಷ ಉಂಟು ಸರ್. ಗ್ಯಾಲರಿಲಿ ಕೂತ್ಕೊಂಡು ನಗ್ತಾ ಇರಿ. ಪಾಠ ಹೇಳ್ಕೊಡುವಂತ ಲೆಕ್ಚರರು ತಮ್ಮ ಸ್ಟೂಡೆಂಟ್ಸ್ ಹತ್ರ ತಲಾಟೆ ಮಾಡಿದ್ರೆ ಆ ಸ್ಟೂಡೆಂಟ್ಸ್ ಹೇಗೆಲ್ಲ ರಿವೆಂಜ್ ತಗೊಂತಾರೆ ಅಂತ ತೋರ್ಸೋದಕ್ಕೆ ಈಗ ಈ ರಿಯೂನಿಯನ್ ವೇದಿಕೆ ಮೇಲೆ ಬರ್ತಾರೆ. ಲೆಟ್ಸ್ ವೆಲ್ಕಮ್ ಚಿಲ್ಲರ್, ಶಿವು, ಬಾಸು, ಜಾನ್ವಿ, ಅನನ್ಯ ಹಾಗೂ ಮನೆ ಮುರುಘಾ ಆನ್ ಸ್ಟೇಜ್. ಗುಡ್ ಮಾರ್ನಿಂಗ್ ಆಫೀಸ್ ಬಾಯ್. ನಿಂಗೆ ಆಫೀಸ್ ಬಾಯ್ ಬಾಯ್. ಮುರ್ಗ ಈ ಲೆಟರ್ನ ಸುಪ್ರೀಂ ಮಿಸ್ಸಿಗೆ ಕೊಟ್ಬಿಡು. ಏನು ಇದು? ಲವ್ ಲೆಟ್ರು ಸುದ್ದಿ ಮಿಸ್ಗ ಲೇ, ಗೊತ್ತಾದ್ರೆ ಬಾರಿಸ್ತಾರ್ಲೇ. ಈ ಲೆಟರ್ ಬರ್ದಿರದೆ ಸುರ್ತಿ ಮಿಸ್ಸಿಗೆ ಅಂತ ಕಣೋ, ಕೊಡು. ಏನೋ ಹೇಳ್ತಾ ಇದ್ಯಾ? ಲವ್ ಕಣೋ, ಅವ್ರಿಗೂ ವಿಚಾರ ಗೊತ್ತಿದೆ. 1 ವಾರದಿಂದ ಹೇಳ್ಬೇಕಂತ ಮನ್ಸಲ್ಲೇ ಇಟ್ಕೊಂಡಿದ್ದೆ, ಇವತ್ತು ಹೇಳ್ತಾ ಇದೀನಿ, ಕೊಟ್ಬಿಡು. ಮಗ ನಿನ್ ಗುಂಡ್ಗೆ ಮೆಚ್ಲೇಬೇಕಲ್ಲೇ. ಬಾರ ಓದನ, ನಾವು ಕೂಡ ಬಾ, ಇಲ್ಲಿ ಬಾ, ಓದನ ಇಲ್ಲಿ ಬೇಡ, ಅಲ್ಲೇ ಓದೋಣ. ನನ್ನ ಪ್ರೀತಿಯ ಶ್ರುತಿ ಮಿಸ್, ನಿಮ್ಗೆ ಇದನ್ನ 1 ವಾರದಿಂದ ಹೇಳ್ಬೇಕು ಅಂತ ಮನ್ಸಲ್ಲೇ ಇಟ್ಕೊಂಡು ಕೊರಗ್ತಾ ಇದೆ. ಮಗ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಬರೋ ಬುಧವಾರ ನಮ್ಮ ಮನೇಲೆಲ್ಲ ಸೇರ್ಕೊಂಡು ಓದು ನಮ್ಮ ಅಜ್ಜಿದು ತಿಥಿ ಇದೆ, 2 ದಿವಸ ಲೀವ್ ಬೇಕು. ಅಯ್ಯೋ ಡಬ್ಬ ನನ್ ಮಗ್ರೆ, ಲೀವ್ ಲೆಟರ್ ಲವ್ ಲೆಟರ್ ಅಂತ ಬರ್ದಿದ್ಯಲ್ಲೋ. ಹೌದು, ಎಲ್ಲೋ ಹುಡುಗಿರ್ ಮಗ ಮಚ್ಚ. ನಾವು ಕ್ಲಾಸಿಗೆ ಬರೋದೇ ಹುಡುಗಿರ್ಗೋಸ್ಕರ. ಹೌದು, ಹುಡುಗಿರೇ ಬಂದಿಲ್ವಲ್ಲೋ. ಅಲ್ಲಿ ಬಂದ್ರು ನೋಡು. ಮನೆ ಟಿ ಮುರುಘಾ ಬಾ ಹೊರಗ. ಹುಡುಗಿರು ಬರಂಗಿಲ್ಲ, ನಮ್ಮ ಮುರುಗನ ಆಕ್ಟಿಂಗ್ ಎತ್ತು ಬಿಡುತ್ತಂಗೆ. ಮುರುಘಾ ತಗೊಳ್ಳೋ ನಿನ್ ನೋಟ್ಸ್ ಅಲ್ಲಿ ಯಾಕೋ ನನ್ನ ಹೆಸರು ಬರ್ದಿದ್ಯಾ? ಅವನ ಹೆಸರು ಬರಕ್ ಬರಲ್ಲ, ಅದಕ್ಕೆ. ನಾವೀಗ ಆಡೋದ್ರಿಂದಾನೆ ನಮ್ಮ ಟಾರ್ಚರ್ ತಡ್ಕೊಳಕ್ಕಾಗದೆ ನಮ್ಮ ಮಾಸ್ಟರ್ ಟ್ರಾನ್ಸ್ಫರ್ ಆಗಿ ಬೇರೆ ಕಡೆ ಹೋದ್ರು. ತಡ್ಕೊಳಕ್ಕಾಗದೆ ಟಾರ್ಚರ್, ನಮ್ಮ ಹೆಸರು ಟ್ರಾನ್ಸ್ಫರ್. ಡೈಲಾಗ್ ಹೊಡೆದಿದ್ದ ನಾನು, ಪಂಚ್ ಮಾಡಿದ್ದ ಜಾನು. ಮದ್ದೂರು, ಮೈಸೂರು, ಮಂಗಳೂರು, ಹುಬ್ಬಳ್ಳಿ, ಧಾರವಾಡ, ಗುಲ್ಬರ್ಗ, ಮಾವೇರಿ, ಬಾಗಲಕೋಟೆ, ತಿಪ್ಟೂರು, ಬಾಗಲಕೋಟೆ, ಮೇಲ್ಕೋಟೆ. ಡೈಲಾಗೆ ಮರ್ತೀನಿ, ನಗ್ಮಾಡ ಕಣ. ಮದ್ದೂರು, ಮೈಸೂರು, ಮಂಗಳೂರು, ಹುಬ್ಬಳ್ಳಿ, ಧಾರವಾಡ, ಬಾಗಲಕೋಟೆ, ಮೇಲ್ಕೋಟೆ. ಮೇಲ್ಕೋಟೆಗೆ ಟಿಕೆಟ್ ಕೊಡಿ. ಅದಕ್ಕೆ ವೇಟ್ ಮಾಡ್ತಾ ಇದ್ದ ಅವನು. ಟಿಕೆಟ್ ಮೇಲ್ಕೋಟೆಗಲ್ಲ ಕಣೋ, ಮೇಲ್ಕೆ ಕೊಟ್ಬಿಡ್ತೀನಿ. ನನ್ನ ಮಗನೇ ಹೋಗೇ ಬಿಟ್ಟ ಅವನು. ಎಲ್ಲಿ ಕೇಳಿದ್ದೀನಿ ಹೋಗ್ತೀಯಲ್ಲ, ಹೋಗೋವರೆಗೂ ಇಲ್ಲೇ ಇರ್ಬೇಕಂತ ಹೇಳಿದ್ದೆ ತಾನೆ.
ನಾನು ಹೋಗೋ ಕಡೆ ಎಲ್ಲ ಟಾರ್ಚರ್ ಕೊಟ್ಟು ಕೊಟ್ಟು ಬ್ಯಾಕ್ ಟು ಬ್ಯಾಕ್ ಟ್ರಾನ್ಸ್ಫರ್ ಆಗ್ತಾರೋ ಸ್ಟ್ರಿಕ್ಟ್ ಲೆಕ್ಚರರ್ ಪಾಂಡೆ ನಿರಂಜನ್ ದೇಶ್ ಪಾಂಡೆ. ಆ ಹೆಸರುಗಾರ ಮರ್ಯಾದಿಲ್ವ ನಗ್ತಿಯಲ್ಲ. ಇನ್ನೊಂದ್ಸಲ ಹೊಟ್ಟೆ ನೋವಾಯ್ತು 3 ಗಂಟೆವರೆಗೂ ಶೂಟಿಂಗ್ ಆಯ್ತು ಅಂತ ಬೆಳಿಗ್ಗೆ ಕ್ಲಾಸಿಗೆ ಬರ್ದೇ ಇರೋ ಸಾಯಿಸ್ಬಿಡ್ತೇನೆ ನನ್ನ ಮಗನೇ. ಹೋಗ ಹೋಗ ಹೋಗ. ಬ್ರೆಡ್ ಅಂದ್ಮೇಲೆ ಜಾಮ್ ಇರ್ಬೇಕು, ನಾ ಕ್ಲಾಸ್ಗೆ ಎಂಟ್ರಿ ಆದ್ಮೇಲೆ ಕಾಮ್ ಇರ್ಬೇಕು. ನೀನ್ ಹೇಳೋ ಡೈಲಾಗ್ ಒಂದ್ ಚೂರಾದ್ರೂ ಕಾಮಿಡಿ ಇರ್ಬೇಕು. ನಾನ್ ಲೆಕ್ಚರ್ ಮಾಡ್ಬೇಕಾದ್ರೆ ಯಾರು ಅಡ್ಡ ಹಾಕಿದ್ರೆ ಸ್ಟ್ರಕ್ಚರ್ ಅಲ್ಲಿ ಹೋಗ್ಬೇಕು. ಹಂಗ್ ಹೊಡ್ಸ್ಬಿಡ್ತೇನೆ ಇದ್ರಲ್ಲಿ ನಿನ್ನೊಂದು ತೂತ್ ಮಾಡ್ಕೊಡು. ಬ್ಯಾಲ್ಟಿಗೆ ತೂತ್ ಮಾಡಂದ್ರ ನಮ್ ಚರ್ಮಕ್ಕೆ ತೂತ್ ಮಾಡ್ತೀರ ಅನ್ಕೊಂಡ್ಬಿಟ್ಟಿದ್ದೆ. ನಾನೇ ಯಾಕೋ ನಿಮ್ಗೆ ಹೊಡಿಲಿ? ಹೋದ್ ಸರಿ ಬಂದಿದ್ದ ಲಚ್ಚರು ತೂತಾಗ ಹೊಡೆದು ಬಿಟ್ಟಿದ್ದ. ಎಲ್ಲಿ? ಸರ್ ಹೋಮ್ವರ್ಕ್ ಬರ್ಕೊಳ್ರ. ಓಕೆ ಸರ್. ಎಲ್ಲೋ ಪೇಪರ್. ಇದು ಎಲ್ಲೋ ಪೇಪರ್ ಅಲ್ಲ ಸರ್, ವೈಟ್ ಪೇಪರ್. ಕಾಮಿಡಿ ಮಾಡ್ಬೇಡ. ಕಾಮಿಡಿ ಮಾಡಿಲ್ಲ ಅಂದ್ರೆ ಅವ್ರು ಹೊಡಿತಾರೆ, ಕಾಮಿಡಿ ಮಾಡಿದ್ರೆ ನೀವು ಹೊಡಿತೀರಿ. ಏನು ಇಲ್ವಲ್ಲ ಇದ್ರಲ್ಲಿ. ನೀವು ಬರೋದ್ಮೇಲೆ ಏನ್ ಮಾಡಿದ್ರಿ? ಅಳಿಸ್ದೆ. ನಾನು ಅಳಿಸ್ದೆ. ಫ್ಯಾಂಟಾಸ್ಟಿಕ್ ಕಾಮಿಡಿ. ವಾವ್. ಪೆನ್ನು ನಿಂದಲ್ವೇನದು? ಹೌದು ಸರ್. ತಗೊಂಬೋಗ ಮುರ್ಕ ಬಾರ ಇಲ್ಲಿ. ಇಲ್ಲೋಡ ನಿನ್ ಒತ್ತ ಕಣ ಹೊಡೆಯಲ್ವೇನ ಅವನ? ಹೊಡಿತೀನಿ ಸರ್. ಅವನ ನಾಯಿ ಹೊಡೆದಂಗ್ ಹೊಡಿತೀನಿ. ಯಾರೋ ನಾನು ಪಾಂಡೆ, ನಿರಂಜನ್ ದೇಶ್ ಪಾಂಡೆ. ನನ್ ಮುಂದೆ ಹೊಡೆದಾಡ್ತೀರ. ಕಿಟ್ಟಲ್ಲಿ ಡೈಲಾಗ್ ಇಲ್ವಾ? ಎರಡೆರಡು ಕೊಟ್ಟಿದ್ದಾರೆ ಸರ್. ಹೇಳೇ ಇಲ್ಲ. ಸ್ಕಿಟ್ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ತಗೊಳ್ಳಿ, ಎಂಡಿಂಗ್ ಅಲ್ಲಿ ಒಂದ್ ತಗೊಳ್ಳಿ ಅಂತ ಹೇಳಿದ್ದಾರೆ. ಏನಮ್ಮ ಡೈಲಾಗ್ ನೋಡಿ ಟ್ಯಾಬ್ಲೆಟ್ಸ್ ಕೊಟ್ಟವ್ರು ನಿಂಗೆ. ನಿನ್ಗ್ಯಾಕೆ ಡೈಲಾಗ್ ಇಲ್ವೇನಮ್ಮ? ನಾವು ಬಡವರು ಸರ್. ಒಂದು ಡೈಲಾಗ್ ಸಿಕ್ಕೇ ಇರೋಷ್ಟು ಕೊಡೋಳಲ್ಲಮ್ಮ. ಫಸ್ಟ್ ಒನ್ ಶಿವ. ಶಿವ 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 ವಾರೆ 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 ಮೇರೆ ಬಿಂದಿಗೆ ಬಾರೆ ನನ್ನ ಕುರುಬನ ರಾಣಿ. ನಿನ್ನೆಗೆ ನಾಳೆಗೆ ಸರ್ ನೀವ್ಗೆ. ನಿಮಗೆ ಗೇ ಬಂತು ಸರ್. ಹತ್ತೊಂಬತ್ತು 47 ಆಗಸ್ಟ್ 15 ರಾತ್ರಿ ಏನಾಗಿತ್ತು ಅಂದ್ರೆ ಏನಂತ ಬರ್ದಿದ್ಯಾ? ಕತ್ಲಾಗಿತ್ತು ಅಂತ ಬರ್ದೆ ಸರ್. ನಮ್ಮ ಅಜ್ಜಿ ಕೋಣೆಯಲ್ಲಿ ಏನು ಫುಲ್ ಬೆಳಕಾಗ್ಬಿಟ್ಟಿತ್ತು ನೋಡಿ ಇವನಿಗೆ. ಏನಂದೆ? ಚೂಡ್ತಿಯಲ್ಲೋ ಚಿಂತಾಮಣಿ. ಅಯ್ಯೋ ನಮ್ಮ ರಾಜಧಾನಿ ಯಾವ್ದು ಅಂತ ಕೇಳಿದ್ರೆ ರಾಜಾಜಿನಗರ ಅಂತ ಬರ್ದಿಯಲ್ಲ ಸರ್. ಎರಡರಲ್ಲೂ ರಾಜ ಆಯ್ತಲ್ವಾ ಸರ್, ಅದಕ್ಕೆ. ನೀನ್ ಹೊಡೆಯಕ್ಕಾಗಲ್ಲ, ನೀನೇ ನಿಂತ್ಕೊಂಡ್ಬಿಡ ಸರ್ ಪ್ಲೀಸ್ ಸಪೋರ್ಟ್ ಮಾಡೋ. ಪ್ಲೀಸ್ ಸರ್. ಒಂದ್ ಚಾನ್ಸ್ ಸಿಕ್ಕಿದೆ, ಸಪೋರ್ಟ್ ಮಾಡು. ನಿಂತ್ಕೊಳ್ಳ ಹೊಡಿಲೇನೆ. You understand my class? What I saying? What are you doing? I know English, sir. Yes, speak with him. Speak with him. ಐ ನೋ ಇಂಗ್ಲಿಷ್ ಸರ್. Oh, you don't know English? No, sir. You know WWF? Please stand here. Excuse me. On your mark, start, go. Please raise your hands. Yes sir. ನಿಲ್ಸಿ ಸರ್. ಅವಾಗ್ಲಿಂದ 3 ಜನ ಹಾಕೊಂಡು ಹೊಡಿತಿದ್ರಲ್ಲ, ಹೆಣ್ಮಕ್ಳಿಗೂ ಹೊಡೀರಿ. Oh, good question. Girls, ನಿಮ್ ಡೈಲಾಗ್ ಇಲ್ಲ ಅಲ್ವಾ? ಇಲ್ಲ. ಪ್ಲೀಸ್ ಲೆಟ್ಸ್ ಎಂಜಾಯ್ ದ ಮೂಮೆಂಟ್. ನಿಮ್ ಪ್ರಶ್ನೆ ಕೇಳಿಲ್ಲ ಅಂದ್ರೆ ಅವ್ರು ಬೇಜಾರಾಗ್ತಾರೆ. ಅಲ್ಲಮ್ಮ,
ತಾಜ್ ಮಹಲ್ ಎಲ್ಲಿದೆ ಅಂತ ಕೇಳಿದ್ರೆ ಆಗ್ರಾ ಅಂತ ಬರೆದ್ಬಿಟ್ಟು ಆರ್ ಆರ್ ನಗರ ಅಂತ ಬರ್ದಿಯಲ್ಲಮ್ಮ. ಸರ್ ನಾನು ಅವತ್ತು ಸ್ಕೂಲಿಗೆ ಆಬ್ಸೆಂಟ್ ಆಗಿದ್ದೆ ಪಕ್ಕ ಕಳ್ಳಿ ಹಂಗೆಲ್ಲ ಮಿಸ್ಟೇಕ್ ಅನ್ಕೋಬಾರ್ದಮ್ಮ. ಆಕ್ಚುಲಿ ಆರ್ ಆರ್ ನಗರದಲ್ಲೇ ಕಟ್ಬೇಕಿತ್ತು, ಅಲ್ಲಿ ಸೈಟ್ ಸಿಗ್ಲಿಲ್ಲ ಅಂತ ಇಲ್ಲಿ ಕಟ್ಬಿಟ್ಟವ್ರೆ. ಮಗ ಅವ್ನು ನನ್ನ ಉಂಡಿಗೆ ಕೈ ಹಾಕ್ತಾವನೆ. ಯಾಕಮ್ಮ ಎಲ್ಲ ರಾಂಗ್ ಆನ್ಸರ್ ಬರ್ದ್ಬಿಟ್ಟಿದ್ಯಾ? ಸರ್ ಅದು ನಾನು ಆನ್ಸರ್ಸ್ ಅವನ್ ಪೇಪರ್ ನೋಡ್ಕೊಂಡ್ ಬರ್ದೆ ಸರ್. ನಾನು ಅವ್ರದ್ದು ನೋಡ್ಕೊಂಡ್ ಬರ್ತಿದ್ದೀನಿ ಸರ್. ಅವ್ರು ಡಬಲ್ ಗೆ ಮಾಡ್ತಿದ್ದಾರೆ ಸರ್. ಮಗನೇ ಅವ್ರ ಸ್ಕಿಟ್ ಅಲ್ಲಿ ಡಬಲ್ ಮೀನಿಂಗ್ ಡೈಲಾಗೇ ಹೇಳಲ್ಲ, ಡಬಲ್ ಗೆ ಮಾಡ್ತಾಳೆ. ಯಾರ ಬಗ್ಗೆ ಬೇಕಾದ್ರೂ ಮಾತಾಡು, ಅವಳ ಬಗ್ಗೆ ಮಾತಾಡಿದ್ರೆ ಸಹಿಸಕ್ಕಾಗಲ್ಲ ಕಣ. ಈ ಚಂದ್ರಣ್ಣ ಗೊಬ್ಬರ ಜಗ್ಗ ಹುಡುಗಿರ್ ಜೊತೆ ಡ್ಯಾನ್ಸ್ ಮಾಡೋದು ನೋಡಕ್ ಆಗ್ದೆ ಈ ಸೀಸನ್ ಬೇಡ ಅಂತ ಹೊಂಟಿದ್ದೆ ಕಣ. ಅಂತ ಟೈಮಲ್ಲಿ ಮರುಭೂಮಿಲಿ ಮಳೆ ಬಂದಂಗ್ ಬಂದ್ಬಿಟ್ಲು. ಮರುಭೂಮಿಲಿ ಮಳೆ ಬಂದಂಗ್ ಬಂದ್ಬಿಟ್ಲು. ಸಾಯ್ತಾ ಇದ್ದೀನಿ. ಕಿಟ್ಟಿಂದ ಆಚೆ ಬಂದು ಒಂದ್ ಡೈಲಾಗ್ ಹೇಳ್ತೀನಿ. ಈ ಪ್ರಪಂಚದಲ್ಲಿ ನಮ್ಮ ಅಜ್ಜಿ ಬಿಟ್ರೆ ನಾನು ಬುದ್ಧಿನೇ ಇಷ್ಟಪಡೋದು. ಸರ್ ಈ ಸೀನ್ ಅಷ್ಟು ಅನ್ಸೀನ್ ಅಂತ ನೋಡಿ ಸರ್. ಕ್ಯಾ ಸೀನ್? ಅನ್ಸೀನ್ ಮ್ಯಾಚ್ ಕ್ವಶನ್. ಈಗ ನಿಂಗೆ 100 ರೂಪಾಯಿ ಇದೆ ನಿನ್ನ ಹತ್ರ, ಅದ್ರಲ್ಲಿ 50 ರೂಪಾಯಿ ನಂಗೆ ಕೊಟ್ರೆ ಎಷ್ಟು ಉಳಿತು? 100 ರೂಪಾಯಿ ಉಳಿತು. ಕರೆಕ್ಟ್ ಕೇಳಿಸ್ಕೊಶು. ನಿನ್ನ ಹತ್ರ 100 ರೂಪಾಯಿ ಇದೆ, ನಂಗೆ 50 ರೂಪಾಯಿ ಕೊಟ್ರೆ ಎಷ್ಟು ಉಳಿತು? 100 ರೂಪಾಯಿ ಉಳಿತು. ಹೆಂಗ ನೀವು ಕೇಳ್ತೀರಿ ಸರ್ 50 ರೂಪಾಯಿ ನಾನ್ ಕೊಡ್ಬೇಕಲ್ಲ. ಯಾವ ಕಾಲ ಮಾಡ್ತಾ ಇದ್ದೀರಾ? ಅದೇನೋ ತೊಡಗಿಡ್ಸಿರೋ ಗೋಡ್ ಬಯರ್ ಅಲ್ಲ ಕಳು. ರೂಪವತಿ ಸಮಾನಾರ್ಥಕ ಪದ ಬರಿ ಅಂದ್ರೆ ಸುಸು ಅಂತ ವಿರುದ್ಧಾರ್ಥಕ ಪದ ಬರ್ದಿಯಲ್ಲ, ಅದೇ ಕರೆಕ್ಟ್ ಅಲ್ಲ ಸಮಾನಾರ್ಥಕ ಪದ ನಾನು ಹೇಳ್ತೀನಿ. ಗರ್ಲ್ಸ್ ಕೇಳಿ ನೋಡಿ, ಇಲ್ಲಿ ಕಾಮಿಡಿ ಸಮಾನಾರ್ಥಕ ಪದ ಚಿಲ್ಲರ್ ಮಂಜಾ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಅದು. ಕಾಮಿಡಿ ಅಲ್ಲ ಟ್ರಾಜಿಡಿ ಅಂತ ಬರೀ. ಅಲ್ಲ ರಿಸೀವ್ ಮಾಡಕ್ ಆಗ್ತಿಲ್ಲ ಅಲ್ವಾ ಸರ್? ಕಷ್ಟ ಆಗ್ತಿದೆ ಅಲ್ಲ. ಆ ಕಂಟೆಂಟ್ ಕಿತ್ತೋದ್ ಕಂಟೆಂಟ್ ರಿಸೀವ್ ಮಾಡ್ಬಿಡ್ತೀರಲ್ಲ ನೀವು. ನನ್ನ ಮಗನ್ ರಿಸೀವ್ ಮಾಡ್ತೀನಿ. ನೋಡಿಲ್ಲ ಸರ್ ಬಹಳ ಚೊಲೆ ಸರ್ ಕಾಮಿಡಿ. ಸಂಜೆ ಹೇಳ್ತೀನಿ ಕಣ ಅವನಿಗೆ, ಸಂಜೆ ಹೇಳ್ತೀನಿ ಅವನಿಗೆ. ಏನ್ ಹೇಳ್ತೀಯ? ಗುಡ್ ಈವ್ನಿಂಗ್ ಸರ್ ಅಂತ. ಬಸ್ಸು ತಂಬರ್ಲೆ ಬ್ಯಾಟ್ ತಂಬರ್ಲೆ ಬಾಲ್ಕೊಳ್ಳಿ. ಬಿಟ್ಟಿದ್ದೀರಲ್ವ ಬೇಜಾರ್ ಮಾಡ್ತೀರಾ ಕಣ್ರ ನೀವು. ಸರ್ ಬನ್ನಿ ಸರ್. ನಾನು ಕ್ಲಾಸಲ್ಲಿ ಪಾಂಡೆ. ಹಾ ಸರ್. ಕ್ರಿಕೆಟ್ ಅಲ್ಲಿ ಹಾರ್ದಿಕ್ ಪಾಂಡೆ, ನಿರಂಜನ್ ದೇಶ್ ಪಾಂಡೆ. ಓಕೆ ಮಗ, ಮಿನಿಮಮ್ 200 ಸ್ಪೀಡ್. ಓಕೆ ಕೊಡ್ಲಾ ಕಮಾನ್ ಹಾರ್ದಿಕ್ ಪಾಂಡ್ಯ. ಶಿವ ಕೊಡ್ಲಾ ಕಮಾನ್. ಯಾಕೆ ಸರ್ ಗಾಗಲ್ ಕಾಣೋದು ಸರಿ, ಬಾಲ್ ಕಾಣಿಸ್ಲಿಲ್ಲ ಸರ್. ಓಕೆ ಕರೆಕ್ಟ್ ಆಗ ನೀನ್ ಯಾಕೆ ಓಕೆ ಎಲ್ಲಿ ನೋಡ್ತೀರಾ? ಇಲ್ಲಿ ಬೌಂಡ್ರಿ ಆಚೆ 6 ಅಲ್ಲಿ ನೋಡಿ. ಓಕೆ ರೆಡಿ? ಇಲ್ಲಿ ನೋಡು 6. ಲೆಟ್ಸ್ ಎಂಜಾಯ್ ದ ಮೂಮೆಂಟ್. ಎಸ್ ಸರ್. ಯಾಕೆ ಅಂಪೈರ್ ಮಾಡ್ತೀವಿ. ಇಲ್ಲ ಪಾಂಡೆ, ನಿರಂಜನ್ ದೇಶ್ ಪಾಂಡೆ. ಬ್ಯಾಟಿಂಗ್ ಆಡಿ ಸರ್ ನೀವು. ಅಲ್ಲ ಅಂಪೈರ್ ಚೆನ್ನಾಗಿ ಆಡ್ತೀವಿ ಬ್ಯಾಟಿಂಗ್. ಅಂಪೈರ್ ಮಾಡ್ತೀರಾ? ಬಾಲ್ ಅಂಪೈರ್. ಅಲ್ಲೇ ಯಾಕೆ ನಿಲ್ತಿದ್ಯಾ? ಸೈಡಿಗೆ ಬರೋ. ನೀ ಬರ್ಲಿ, ನಿನಗೆ ಹೇಳಕತ್ತಿರೋದು. ನೀ ಕೈ ಬಿಡಲ್ಲ ಇಲ್ಲಿ, ಕೈ ಹಿಡ್ಕರಲ್ಲ ಇನ್ನು ಬಾಲ್. ಅಂಗಿ ಬಿಚ್ಚಲ್ಲ. ಸೂಪರ್ ಬಾಲ್ ಔಟ್ ಮಗ. ಕರೆಕ್ಟ್ ಆಗಿ ಔಟ್. ಬಾಲು ಇಲ್ಲೇ ಇದೆ, ಔಟ್ ಹೆಂಗ್ ಹೋಯ್ತ್ಯಾ? ನಾಟ್ ಔಟ್. ಔಟ್ ಸರಿ ಕಾಣ್ಲಿಲ್ಲ ಕಣ್ರು. ಔಟ್ ಅದು ಬಾಲ್ ಎಷ್ಟು? 4 ಬಾಲ್ ಬಾಲಿಂಗ್ ಮಾಡ್ತೀನಿ. 4 ಬಾಲ್ ಅದು ಬಾಲ್ ಕೊಳ್ಳಿ.
ಏಯ್ 2 ಬಾಲು 4 ಬಾಲು 4 ಬಾಲು ಇಬ್ರಿಗೂ ಬೇಡ 3 ಬಾಲ್. ಅದೆಂಗೋ 2 ಬಾಲು ಆಯ್ತಾಯ್ತು ಕೇಳ. ಅಲ್ಲ ಇರೋದ ಒಂದಲ್ಲ 2 ಬಾಲ್ ಅಂತೀಯಲ್ಲ ಅದು ಒಂದೇ ಪಾಂಡೆ ಯಾವ ಪಾಂಡೆ ಇದೇ ಕೈತಾರೆ ಜಾಮೀನ್ ಬಿಟ್ಟಿದ್ದು ಜಾಮೀನ್ ಬಿಟ್ಟಿದ್ದು ಇದಕ್ಕ ಇದಲ್ಲ ಚಡರ್ ಅಂತ ಚೂಟಿದ್ದು ಬೌಲಿಂಗ್ ಮಾಡ್ತೀಯನೋ ಮಾಲಿಂಗ. ಯಾವ ಆಟ ಬೇಡ, ನಾನು ಹೋಗಿ ತಿಳ್ಕೊಂಡ್ರೆ ಆಡ್ತೀನಿ ಸರ್ ಆಟ ಇಲ್ಲ ಬರಲ್ಲ ಚಚ್ಚರ್ ತಂಬರ ಏನೋ ಪಾಂಡೆ ಏನ ನಿರಂಜನ್ ದೇಶಪಾಂಡೆ. ಗರ್ಲ್ಸ್ ಲೆಟ್ಸ್ ಎಂಜಾಯ್ ದಿ ಮೂಮೆಂಟ್ ನಿರಂಜನ್ ದೇಶಪಾಂಡೆ ನಿಜವಾಗ್ಲೂ ಈ ತರ ಸ್ಕೂಲ್ ಇದ್ದು ಈ ತರ ನಿಜವಾಗ್ಲೂ ಲೆಕ್ಚರರ್ ಏನಾದ್ರು ಯಾವ್ದಾರ ಮಕ್ಕಳ ಕೈ ಸಿಗಾಕೊಂಡ್ರೆ ಏನೇನೆಲ್ಲ ಆಗ್ಬೋದು ಅಂತ ತೋರಿಸಿರುವಂತ ಈ ಒಂದು ಸ್ಕಿಟ್ ನಮ್ಮ ಜಡ್ಜಸ್ಗೆ ಎಷ್ಟು ಇಷ್ಟ ಆಯ್ತು ಅಂತ ಕೇಳೋಣ. ಶ್ರುತಿ ಮೇಡಮ್, ಶ್ರುತಿ ಮಿಸ್ ಹೇಳಿ ಮಿಸ್, ಹೆಂಗ್ ಮಾಡಿದ್ರು ಮಿಸ್? ಎಂತ ಸ್ಟೂಡೆಂಟ್ಸ್ಗಳಪ್ಪ ಇವರು, ಕಟಿಂಗ್ ಶಾಪ್ ಇಂದ ಓಡ್ ಬಂದಿರೋ ತರ ಅವರೆಲ್ಲ. ಅದು ಅರ್ಧ ಹೇರ್ ಕಟ್ ಮಾಡಿಸ್ಕೊಂಡ್ಬಿಟ್ಟಿರ್ತಾರೆ, ದುಡ್ಡಿರಲ್ಲ, ಅವ್ನ ಆ ಕಡೆ ತಿರುಗಿ ತಕ್ಷಣ ಓಡ್ ಬಂದ್ಬಿಟ್ಟಿರ್ತಾರಲ್ಲ ಹಂಗೆ ಎಲ್ಲ ಆಧಾರ್ ಕಾರ್ಡ್ ಅಲ್ಲಿ ಇರೋ ಫೋಟೋ ತರ. ನೀವುಗಳೆಲ್ಲ ಸ್ಟೂಡೆಂಟ್ಸು. ಸ್ವಲ್ಪ ರಿಲೀಫ್ ಅಂತ ಕೊಟ್ಟಿದ್ದು ಆ ಜಾನು ಮತ್ತೆ ಅನನ್ಯ. ಸೀರಿಯಸ್ ಮೇಡಮ್ ಹೇಳಿದೆ ಎರಡೇ ಡೈಲಾಗ್. ಈ ಪಾಂಡೆ, ನಾನು ತಮಾಷೆಗೆ ಹೇಳ್ತಾ ಇಲ್ಲ, ನನಗೆ ನಿಜವಾಗ್ಲೂ ಈ ಸ್ಕಿಟ್ ಅಲ್ಲಿ ದೇಶಪಾಂಡೆ ಅಂತ ಹೇಳಿದ್ದು 100ಗೆ 100% ಕರೆಕ್ಟ್ ಆಗಿತ್ತು. ನಿನ್ನ ಅಲ್ದೆ ಆ ಹೆಸರಿಗೆ ಬೇರೆ ಯಾರು ಈ ಸ್ಕಿಟ್ಗೆ ಸೂಟೇ ಆಗ್ತಾ ಇರಲಿಲ್ಲ. ಆಮೇಲೆ ಏನ್ ಗೊತ್ತಾ, ಲಾಸ್ಟ್ ಅಲ್ಲಿ ಅವರೆಲ್ಲ ಬಂದು ಎತ್ಕೊಂಡು ಹೋಗ್ತಾ ಇದ್ರಲ್ಲ, ನೀನ್ ಏನಾರು ಅನ್ಕೋ, ನಾನ್ ನಿನ್ನನ್ನೇ ಜ್ಞಾಪಿಸ್ಕೋತಾ ಇದ್ದಿದ್ದು. ಎಂಜಾಯ್ ದ ಮೂಮೆಂಟ್ ಅಂತ ಎಷ್ಟು ಡ್ಯಾನ್ಸ್ ಮಾಡ್ತಾರೋ ತರ. ನಾನ್ ನಿಜವಾಗ್ಲೂ ಅದೇ ಕಣ್ಣಿಗೆ ಬಂದಿದ್ದು. ಅಂತೂ ಹುಡುಗರ ಏನ್ರೋ ನಿಮ್ದು ಫಸ್ಟ್ ಎಂಟ್ರಿಲಿ ನಮ್ಗೆ ಸಖತ್ ಇಷ್ಟ ಆಗಿದ್ದು ಶಿವು ಬಿಡು. ಅವ್ರ ಮ್ಯಾನರಿಸಮ್ ಯಾವಾಗ್ಲೂ ಇಷ್ಟ ಆಗುತ್ತೆ. ನಮ್ ಬಸವರಾಜು ಡೈಲಾಗ್ ಸೂಪರ್. ಮುರುಘಾ ಒಂಥರ ಸ್ಟೈಲಿಶ್ ಆಗಿ ಬಂದ್ರಿ ಸಖತ್ತಾಗಿ. ಡ್ಯಾನ್ಸ್ ಗೀನ್ಸ್ ಎಲ್ಲ ಐ ಆಲ್ವೇಸ್ ಎಂಜಾಯ್ ಯುವರ್ ಡ್ಯಾನ್ಸ್. ಥ್ಯಾಂಕ್ಸ್ ಅ ಲಾಟ್ ಮ್ಯಾಮ್. ಬಟ್ ಅದಕ್ಕೆ ಮೀರಿದಂತ ಡ್ಯಾನ್ಸ್ ಹೊರತಾಗಿ ಆಕ್ಟಿಂಗ್ ಅಲ್ಲೂ ಕೂಡ ತುಂಬಾ ಒಂಥರ ಹೆಂಗನ್ನೋದು ನಿಮ್ಮನ್ನ ಎಲ್ಲೂ ಕೂಡ ನೀವು ಫಂಬಲ್ ಆಗಲ್ಲ, ಯಾವತ್ತೂ ನಾನು ನೋಡೇ ಇಲ್ಲ. ಆ ಅಳುಕಿಲ್ಲ ನಿಮ್ಮ ಎಕ್ಸ್ಪ್ರೆಷನ್ಸ್ ಅಲ್ಲಿ. ಇಟ್ ವಾಸ್ ಗುಡ್. ಥ್ಯಾಂಕ್ಸ್ ಅ ಲಾಟ್ ಮ್ಯಾಮ್. ಆಮೇಲೆ ನಮ್ಮಿಬ್ರದ್ದು ಸ್ಟೂಡೆಂಟ್ಸ್ ಹುಡುಗಿರು, ನೀವು ಸಖತ್ತು ಕ್ಯೂಟ್ ಆಗಿದ್ರಿ. ನಿಮ್ಮ ಡೈಲಾಗು ಕೂಡ ತುಂಬಾನೇ ಅದ್ಭುತವಾಗಿತ್ತು. ಎಷ್ಟಿತ್ತು ಡೈಲಾಗು, ತುಂಬಾನೇ ಇತ್ತಪ್ಪ ಡೈಲಾಗ್. ನಿಭಾಯಿಸಿದ್ದಾರೆ ಡೈಲಾಗಿಗೂ ಬಡತನ ಇದ್ದಿದ್ದು ಇದೇ ಫಸ್ಟ್ ಟೈಮ್ ನಾನು ನೋಡಿದ್ದು ಸ್ಕಿಟ್ ಅಲ್ಲಿ. ತಲೆ ಕೆಡ್ಸ್ಕೊಬೇಡ, ಟ್ಯಾಲೆಂಟ್ ಅಲ್ಲಿ ತುಂಬಾ ದೊಡ್ಡ ಶ್ರೀಮಂತೆ. ವಿಕೆಟ್ ಕೊಡಿ ಸ್ವಲ್ಪ. ನೋಡ್ರಿ ಅಲ್ಲಿ ಇದೆ ಕೊಡ್ಲಾ? ಕೊಡಿ ಬಾಲು ವಿಕೆಟ್ ಮೂಮೆಂಟ್ ನ ಎಂಜಾಯ್ ಮಾಡ್ತಾ ಇರೋದಲ್ವಾ ಪಾಂಡೆದು. ಇನ್ನು ತಪ್ಕೊಂಡೆ ತಾನೆ, ನೀನ್ ಯಾವ ಮೂಮೆಂಟ್ ಬಿಡಲ್ಲ ಅಂತ ಗೊತ್ತಾಗಿದೆ ನನಗೆ. ಕಾರ್ಯಕ್ರಮ ಹಿಂದೋರ್ಸ್ಕೊಳ್ಳೋಣ. ರೋಹಿತ್, ಹಾಯ್ ಮಾ. ಹೆಂಗಿದ್ಯಾ? ಹೆಂಗಿದ್ರು ಮಾಸ್ಟರ್ಸ್ ಎಲ್ಲ? ಯಾರು ಮಾಸ್ಟರ್ ಇದ್ರಲ್ಲಿ ಗೊತ್ತಾ? ಯಾರು? ಚಿಲ್ಡ್ರೆ ಥ್ಯಾಂಕ್ ಯು. ಯಾರು ಅಂತ ಕೇಳ್ಬಿಟ್ಟ, ಹೋಗು. ಮಾಸ್ಟರ್ ಲಕ್ಷಣನೇ ಇಲ್ಲ ಅಂತ ಅವನ್ಗೆ ಗೊತ್ತಾಗೋಯ್ತು. ಇವನು ಸ್ಟೂಡೆಂಟ್ ಲಕ್ಷಣ ಇಲ್ಲ. ಚಟಿ ಹಾಕೊಂಬರೋದು, ಲಂಗ ಹಾಕೊಂಬಂದ ನೋಡಿ. ಫೇಮಸ್ ಆಗಿದೆ ಅದರಿಂದ ಸೂಪರ್ ಲಂಗ ಅನ್ಕೊಂಡು. ಅಲ್ವಾ ಮಗನ? ಒಂಥರ ನಿಮ್ ಪ್ರಯತ್ನ ಒಂಥರ ಚೆನ್ನಾಗಿತ್ತಪ್ಪ. ಗುಡ್ ಲಕ್. ಥ್ಯಾಂಕ್ ಯು ಸೋ ಮಚ್. ಇನ್ನು ಈ ತೀಡಿ ಬೆಳೆಸಿದಂತಹ 2 ಕಂದಮ್ಮಗಳು ಈ ಸೀಸನ್ 2 ನಲ್ಲಿ ಪರ್ಫಾರ್ಮ್ ಮಾಡ್ತಾ ಇದಾರೆ. ಒಂದು ಮುರುಘಾ ಅಂಡ್ ಇನ್ನೊಂದು ಜಾನು. ಸ್ಕಿಟ್ ಓಕೆ, ನೈಸ್. ಏನು ಗೊತ್ತಾ, ಈ ಒಂದು ಎನರ್ಜಿ ಥ್ರೂಔಟ್ ಮೇಂಟೈನ್ ಮಾಡೋದಿದೆಯಲ್ಲ, ನಿಜವಾಗ್ಲೂ ಕಷ್ಟ. ಅದು ಕಾಮಿಡಿ ಮಾಡ್ತಾ ಅಷ್ಟೊಂದು ಎನರ್ಜಿ ಇಟ್ಕೊಂಡು, ಆ ಒಂದು ಬಾಡಿ ಲ್ಯಾಂಗ್ವೇಜ್ ಎಲ್ಲ ಇಟ್ಕೊಂಡು ಅಲ್ಲಿ ಬಿದ್ದು ಗಿದ್ದು ಎಲ್ಲ ಮಾಡಿ ಹುಚ್ಚಾಟಿಕೆಯಲ್ಲಿ ಒಂದು ಪರಮಾವಧಿ ತೋರಿಸುವಂತ ಒಂದು ಸ್ಕಿಟ್ ಅನ್ನ ನೀವು ಮಾಡಿದ್ರಿ.
ಮುರುಘಾ ಐ ಆಮ್ ರಿಯಲಿ ಸರ್ಪ್ರೈಸ್. ನಿನ್ಗೆ ಇಷ್ಟೊಂದೆಲ್ಲ ಟೈಮಿಂಗ್ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ. ನಿನಗೆ ಮನೆಗೆ ಹೋಗೋ ಟೈಮಿಂಗ್ ಇಲ್ಲ, ಆಮೇಲೆ ಶೂಟಿಂಗ್ ಬೇಗ ಮುಗಿಸೋ ಟೈಮಿಂಗ್ ಇಲ್ಲ, ರಿಹರ್ಸಲ್ ಟೈಮಿಂಗ್ ಇಲ್ಲ, ಆದರೆ ಕಾಮಿಡಿಲ್ ಟೈಮಿಂಗ್ ಇದೆ ಅಂತ ಫಸ್ಟ್ ಟೈಮ್ ನನಗೆ ಗೊತ್ತಾಗಿದ್ದು. ಥ್ಯಾಂಕ್ ಯು ಬಾಸ್, ಥ್ಯಾಂಕ್ ಯು. ನೀವು ಕೊಟ್ಟಿದ್ದ ಹೆಸರು ಮನೆ ಮುರುಘಾ. ಮನೆ ಮುರುಘಾ ಕರೆಕ್ಟ್. ಹೌದಾ? ನೀ ಕೊಟ್ಟಿದ್ದ? ಮನೆ ಕೊಟ್ಟಿದ್ದದು ಮನೆ ಮುರುಘಾ ಅಂತ ಇಟ್ಟೆ, ಅದು ಹಂಗೆ ಆಗೋಯ್ತು. ಆ್ಯಂಡ್ ಜಾನ್ವಿ, ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಈ ಒಂದು ಕಾರ್ಯಕ್ರಮಕ್ಕೆ ನೀನು ಬಂದಿದ್ದು. ಯಾಕಂದ್ರೆ ಒಂದು ರೀತಿಯಾದಂಥ ಒಂದು ಏನಂದ್ರೆ ಒಂದು ಇಮೇಜ್ ಕ್ರಿಯೇಟ್ ಆಗಿರುತ್ತೆ ಫಾರ್ ಸೋ ಮೆನಿ ಇಯರ್ಸ್ ಆಫ್ ಯುವರ್ ಆಂಕರಿಂಗ್ ಆಸ್ ಅ ನ್ಯೂಸ್ ಆಂಕರ್ ಆಗಿ ಒಂದು ಇಮೇಜ್ ಇರುತ್ತೆ. ಇಲ್ಲಿ ಬಂದಾಗ ವಿ ಕ್ಯಾನ್ ಗೆಟ್ ಟು ಸಿ ಅಸ್ ಲಾಟ್ ಆಫ್ ನ್ಯೂ ಥಿಂಗ್ಸ್. ನನ್ನಮ್ಮ ಸೂಪರ್ ಸ್ಟಾರಲ್ಲಿ ನಿನ್ನ ಹಲವಾರು ಹುಚ್ಚುತನಗಳನ್ನ ನೋಡಿದ್ದೀನಿ. ಅಂದರೆ ಡಾನ್ಸ್ ಮಾಡೋದಿರ್ಬೋದು, ಆಮೇಲೆ ಅಲ್ಲಿ ಮಾಡ್ತಾ ಇದ್ದ ಟಾಸ್ಕಲ್ಲಿ. ಆ್ಯಂಡ್ ನನ್ಗೆ ಒಂದೇನು ಅನ್ಸುತ್ತೆ ಅಂದರೆ ಜಾನ್ವಿ, ಐ ಥಿಂಕ್ ಇನ್ನೊಂದು ಚೂರು ಯು ಶುಡ್ ಸ್ಟಾರ್ಟ್ ಓಪನಿಂಗ್ ಅಪ್ ವೆನ್ ಇಟ್ ಕಮ್ಸ್ ಟು ಯರ್ ಪರ್ಫಾರ್ಮೆನ್ಸ್. ಓಕೆ, ಐ ರಿಯಲಿ ಲವ್ಡ್ ಎವ್ರಿಬಡೀಸ್ ಪರ್ಫಾರ್ಮೆನ್ಸ್. ಚಿಲ್ಲರ್ ಸಕ್ಕದಾಗಿ ಮಾಡಿದೆ. ಬಸ್ಸು ಶಿವು ನಿನ್ಗೇನು ಗೊತ್ತಾ ನಿನ್ನ ಪ್ಲಸ್ ಪಾಯಿಂಟು? ನೀನು ಸ್ಕಿಟ್ ಶುರು ಆಗೋದಕ್ಕೆ ಮುಂಚೆ ಒಂದು, ಸ್ಕಿಟ್ ಶುರು ಆದ್ಮೇಲೆ ಒಂದು, ಸ್ಕಿಟ್ ಮುಗಿದ ಮೇಲೆ ಮತ್ತೆ ನೀನು ಚೇಂಜ್ ಆಗ್ಬಿಟ್ಟಿರ್ತೀಯ. ಅಂದರೆ ವಾಟ್ ಐ ಆಮ್ ಸೇಯಿಂಗ್ ಇಸ್ ಲೈಕ್ ನೀನು ಕೊಟ್ಟಿರೋ ಕ್ಯಾರೆಕ್ಟ್ರಲ್ಲಿ ನೀನು ಅಷ್ಟು ಮುಳುಗೋಗಿರ್ತೀಯ. ನಿನಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ, ನಾನು ಆ ಲೆವೆಲ್ಗೆ ನೀನು ಮುಳುಗೋಗಿರ್ತೀಯ. ದಟ್ ಈಸ್ ದ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ನಿನಗೆ. ಬಟ್ ಏನಾಗುತ್ತೆ ಅಂದರೆ ಪ್ರೆಸೆನ್ಸ್ ಆಫ್ ಮೈಂಡ್ ಇರೋದ್ರಿಂದ ನೀವು ಇಷ್ಟು ಜನ ಒಟ್ಟಿಗೆ ಸೇರಿರೋದಕ್ಕೆ ಸಕ್ಕದಾಗಿತ್ತು. ಸೊ ಇವರು ಸ್ಕಿಟ್ ಸಕ್ಕದಾಗಿ ಮಾಡಿದ್ರಲ್ಲ. ಇವಾಗ ಎಲ್ಲರೂ ನಿಂತ್ಕೊಳ್ಳಿ, ಒಂದು ಸೆಲೆಬ್ರೇಟ್ ಮಾಡೋಣ. ನಿಂತ್ಕೊಳ್ಳಿ ಎಲ್ಲರೂ, ಜಬರ್ದಸ್ತ್ ಆಗ್ತದೆ ಸ್ಟೆಪ್ ಹಾಕ್ಬೇಕು. ನೀವು ಅಷ್ಟೇ. ಓಕೆ, ರೆಡಿ? ಪ್ರಶಾಂತ್ ಹತ್ರ ಇದೆ ಕಾಸು, ಬೇಜಾನ್ ಓದೆ ತಿಂದ ನಮ್ ಬಾಸು. ಬೆಂಗಳೂರು ಫೇಮಸ್ ಕರಗ, ಮನೆ ತಿರ್ಗೊಂಡ್ ಮುರುಘ. ನೀರಿರೋದು ಬಾವಿ, ಎರಡೇ ಡೈಲಾಗ್ ಫಾರ್ ಜಾನ್ವಿ. ವಯಸ್ಸಾದ್ಮೇಲೆ ಜಿ ಸೂಪರ್ ಡ್ಯಾನ್ಸರ್ ನಮ್ ಬುಜ್ಜಿ. ಅಲ್ಲಲ್ಲಿ ವಿಷ ಇರೋದು ಹಾವು, ಬೇಜಾನ್ ಎಗರಾಡ್ತಾನೆ ಶಿವು. ಬೆಳಗ್ಗೆ ಕೂಗೋದು ಹುಂಜ, ಟಿಟಿ ತಿರ್ಸ್ಕೊಂಡ ಚಿಲ್ಲರ್ ಮಂಜ. ವೀಕೆಂಡ್ ಅಂದ್ರೆ ಫನ್ನು ಕೊಡ್ತಾನೆ ನಿರಂಜನ್. ಕಾಮಿಡಿ ಮಾಡ್ತಾನೆ ನಿರಂಜನ್, ಆದ್ರೆ ಅವ್ರ ಬಾಸು ಸೃಜನ್. ಆಯ್ತಾ? ಎಲ್ಲರದು ಮುಗೀತಾ? ಕಾರ್ಯಕ್ರಮ ಹಿಂದೋರ್ಸ್ಕೊಂಡು ಮುಂದುವರಿಸಿ. ಎಸ್, ಸಾಕಾದ ಮಾಡಿದ್ರಿ, ಸಾಕಾದ್ ಮಜಾ ಆಯ್ತು, ಎಂಜಾಯ್ ಮಾಡಿದ್ವಿ. ಸೊ ಇನ್ನೇನಿದೆ, ಬನ್ನಿ ಡಬ್ಬಿಂಗು. ಈ ಒಂದು ಪ್ರೊಫೆಸರ್ ಪಾಂಡೆ ಈ ಸ್ಕಿಟ್ಗೆ ಸಿಗ್ತಾ ಇದೆ ಜಜಸ್ ಕಡೆಯಿಂದ ಗೋಲ್ಡನ್ ಗಿಲಿಗಿಲಿ. ಮೇಸ್ಟ್ರಿಗೆ ಅವಾಗ ಹೊಡೆದಿದ್ದಕ್ಕೆ ಅರ್ಧದಲ್ಲಿ ಸ್ಕೂಲ್ ನಿಲ್ಲಿಸ್ಬಿಟ್ರು. ಮೇಷ್ಟು ಹೊಡೆದಿದ್ದೇನು? ಒಂದು ಚಿಕ್ಕ ವಯಸ್ಸಲ್ಲಿ ಬಾಲ್ ತಗೊಂಡು ಹೊಡೆದ್ಬಿಟ್ಟಿದ್ದೆ. ಸೀರಿಯಸ್ ಆಗಿ ಹೊಡೆದಿದ್ದೇನೋ? ಹೆಂಗೆಲ್ಲ ಹೊಡೆದಿದ್ದೆ? ಬಾಲಲ್ಲಿ ಹೊಡೆದ್ಬಿಟ್ಟಿದ್ದೆ. ಅದೇ ಸ್ಕಿಟ್ಟಲ್ಲಿ ಹಾಕಿದ್ ನಾವು. ಅದನ್ನೇ ಸ್ಕಿಟ್ಟಲ್ಲಿ ಹಾಕಿದ್ದ. ಇನ್ನು ಜಾನು ಅದ್ರ ಜೊತೆಗೆ ಈಗ ಪಂಚ್ ಮಾಡಕ್ ಸಮಸ್ಯೆ ಆಗ್ತಾ ಇದೆಯಾ? ಅಲ್ಲ, ಹೇಳ್ತಾ ಐ ಆಮ್ ವೆರಿ ಸೀರಿಯಸ್. ಇಲ್ಲ, ಏನಿಲ್ಲ ಅಲ್ಲ ಈಗ ಪಂಚ್ ಅಲ್ಲ, ಆಗಿಲ್ಲ. ಬಟ್ ಇಲ್ಲ, ಆರ್ ಯು ಫೇಸಿಂಗ್ ದಟ್ ಪ್ರಾಬ್ಲಮ್? ಡೋಂಟ್ ವರಿ, ನೆಕ್ಸ್ಟ್ ಅವ್ನು ಏನ್ ಹೇಳ್ತಾನೆ ನನಗೆ ಗೊತ್ತು. ನಾನು ಬಂದು ಹೇಳ್ಕೊಡ್ತೀನಿ, ತಲೆ ಕೆಡ್ಸ್ಕೊಬೇಡಿ. ನಾನು ಇರ್ಬೇಕಾದ್ರೆ ಪಾಂಡೆ ಅಂಡ್ ಪಾಂಡೆ ಕಂಪನಿದು ಒಂದು ಶುರು ಮಾಡಿದೀವಿ, ಅದ್ರಲ್ಲಿ ಬಂದು ಸೇರ್ಕೊ. ನಾನೇ ಖುದ್ದಾಗಿ ನಿಂತ್ಕೊಂಡು ನಿನಗೆ ಪಂಚ್ ಮಾಡೋದನ್ನ ಹೇಳ್ಕೊಡ್ತೀನಿ. ಅದನ್ನೆಲ್ಲ ಮರ್ತ್ಬಿಟ್ಟೆ ನೀನು. ಸಾಯಂಕಾಲ ರಿಹರ್ಸಲ್ ಬಾ ಅಂತಾನೆ. ಸಾಯಂಕಾಲ ರಿಹರ್ಸಲ್ ಬಾ, ಅದೆಲ್ಲ ಕರೆಕ್ಟರೆ. ನಾನು ಇವೆಲ್ಲ ಏನು ಹೇಳಲೇಬಾರ್ದು ಅಂತ. ಅಯ್ಯೋ ನಾನು ಹೇಳ್ಬೇಕು ಅಂದಿದ್ದು ಸಿಂಪಲ್ ಆಗಿ ಫೋನ್ ನಂಬರ್ ಕೊಡ್ತಾ ಇದ್ದೆ. ನಾನು ಹೇಳ್ಬೇಕು ಅಲ್ಲ, ನೀನ್ ಸರ್ನೇಮೇ ಕೊಟ್ಟಿದ್ಯಾ, ಫೋನ್ ನಂಬರ್ ಕೊಡದೇ ಇರ್ತೀಯ. ನಾನು ಆಕ್ಚುಲಿ ಹೇಳ್ಬೇಕು ಅಂತಿದ್ದಿದ್ದು ಏನಂದ್ರೆ, ಸೃಜನ್ ಒಂದು ಒಳ್ಳೆ ಆಕ್ಟಿಂಗ್ ಸ್ಕೂಲ್, ಅಲ್ಲಿಗೆ ರೆಫರ್ ಮಾಡೋಣ ಅಂತಿದ್ದೆ. ಬಟ್ ಆತ್ರ ಪಟ್ಬಿಟ್ರು ನಮ್ಮ ಜಡ್ಜಸ್. ಇರ್ಲಿ, ಪರವಾಗಿಲ್ಲ. ಬಟ್ ಜಡ್ಜಸ್, ಇಫ್ ಯು ಪರ್ಮಿಟ್, ಇನ್ನು ಮುಂದೆ ಪಂಚ್ ಮಾಡೋದಕ್ಕೆ ಜಾನ್ವಿ ಅವ್ರಿಗೆ ನಾನಿದ್ದೀನಿ, ನೋಡ್ಕೊಂತೀನಿ ಪಂಚ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಅಂತ. ಕರೆಕ್ಟ್ ಆಗಿ ಪಂಚ್ ಮಾಡಿದೆ ಮುರುಘಾ. ನೀನು ಮನೆ ಮುರುಗಲ್ಲ, ಮನೆ ತಿರ್ಗಾ ನೀನು. ಇರ್ಲಿ, ಇನ್ಮೇಲೆ ಜಡ್ಜಸ್ ಜಾನ್ವಿಗೆ ಪಂಚ್ ಮಾಡಕ್ಕೆ, ಆಕ್ಟ್ ಮಾಡೋದಕ್ಕೆ, ಎಲ್ಲ ರೀತಿಯ ಸಕಲ ಕಲಾವಿದ್ಯೆಯಲ್ಲೂ ಪಾರಂಗತೆಯನ್ನು ಹೊಂದತಕ್ಕಂಥ ಮಾಡಿರ್ತಕ್ಕಂಥ ಏಕೈಕ ಮೆಂಟರ್ ಆಗಿ ಇನ್ಮೇಲೆ ನಾನಿರ್ತೀನಿ. ಜಾನ್ ಯಶಸ್ವಿನಿ ಅವರೇ, ಕೂತ್ಕೊಳ್ಳಿ. ಈ ತರ ಎಲ್ಲ ಮನೆ ನಡೆಸೋ ಅವಶ್ಯಕತೆನೇ ಇಲ್ಲ. ಏನೋ ನಮ್ದು ಹಿಂಗ್ ನಡೀತಾ ಇದೆ, ಕೂತ್ಕೊಳ್ಳ. ಹಂಗೆಲ್ಲ ಹಂಗೆಲ್ಲ ನಿಜವಾದ ಕೋಪ ತೋರಿಸ್ತಾರ? ಹಂಗೆ ಹೌದು, ನಾನು ನೋಡ್ ಜಾನು ಹೆಂಗ್ ಮಾಡ್ತಾಳ ನೆಂತಿ ಹೇಳಿದ್ದು. ಪಾಂಡೆ ಅವರೇ, ಅಣ್ಣ ತಂಗಿಯರ ಈ ಬಂದ ಪಾಪ ಸೀಸನ್ ಫುಲ್ ಇರ್ಬೇಕು. ಪಾಂಡೆ ಬಾ ಪಾಂಡೆ ಅಲ್ವಾ? ಮೇರಿ ಜಾ ಸೂರ್ಯ ಹಾಕ್ ಸಾಯಿ ಸಾಂಗು. ಒಟ್ಟಲ್ಲಿ ಈ ಸ್ಕೂಲ್ಗೆ ನಮ್ಮ ಜಡ್ಜಸ್ ಬಂದಾಗಿದೆ. ಇದೇ ಸ್ಕೂಲಲ್ಲಿ ಒಂದು ಸ್ಕೂಲ್ ಡೇ ಸಾಂಗ್ ನಾವ್ ಯಾಕೆಲ್ಲ ಡ್ಯಾನ್ಸ್ ಮಾಡಬಾರ್ದು? ರೆಡಿ ಮ್ಯೂಸಿಕ್. ಬಹಳ ಖುಷಿಯಾಗಿದೆ. ಇವಾಗ ಗಿಚ್ಚಿ ಗಿಲಿಗಿಲಿ, ಒಂದ್ ನಿಮಿಷ, ಎಲ್ಲ ಕಾರ್ಯಕ್ರಮನ ಮುಂದುವರ್ಸೋಣ. ಗಿಚ್ಚಿ ಗಿಲಿಗಿಲಿ ಸೀಸನ್ 2 ನಿರೂಪಣೆ ಜವಾಬ್ದಾರಿನ ಅಮೃತ ಕೊಡ್ತಾ ಇದೀವಿ. ಅಮೃತ, ಪ್ಲೀಸ್ ಟೇಕ್ ಓವರ್ ದ ಶೋ. ಇಷ್ಟು ದಿನ ಆಂಕರಿಂಗ್ ಮಾಡಿದಂತ
ನಮ್ಮ ನಿರಂಜನ್ ದೇಶಪಾಂಡೆ ಅವರಿಗೆ ಜಾನು ಬೇಡ, ಜಾನು ಬೇಡ. ನೋ ಜಾನು, ನಾಟ್ ನೌ. ಮೋಸ್ಟ್ಲಿ ಮೂಗ್ ಕ್ಲೀನ್ ಮಾಡ್ತಿರ್ಬೇಕು. ಜಾನು ಒಂದ್ ನಿಮಿಷ ಇರು, ಅಲ್ಲಿ ಸ್ಟೇಜ್ ಮೇಲೆ ಒಂದು ಬಿಳಿ ಯಗಣ ನಿಂತಿದೆ, ಮಾತಾಡ್ಸ್ಕೊಂಡ್ ಬರ್ತೀನಿ. ತಾಳಿ, ಒಂದ್ ನಿಮಿಷ. ಅಪ್ಪ ಏನ್ ಗೊತ್ತಾ, ಇಲ್ಲಿ school day ನಡೀತಾ ಇದ್ರೆ, ಇಲ್ಲಿ school day ನಡೀತಾ ಇದ್ರೆ ನನ್ನ ಸೈಡಿಗೆ ಕರ್ಕೊಂಡು ಹೋಗಿ ಮಾತಾಡಿಸ್ತಾ ಇದ್ರು ಅಷ್ಟೇ. ಏನೇ ಯಶು, ಇಷ್ಟ ಆಯ್ತಾ ನಿಂಗೆ ಕಾಮಿಡಿ? ಸೀಸನ್ 2 ಹಿಂಗೆ ಕಾಮಿಡಿ, ಫುಲ್ ಕಾಮಿಡಿ. ಏನಾಯ್ತು? ನನ್ನ ಕೆಲಸ ಇನ್ನೂ ಇದೆ, ಇಲ್ಲಿದೆ. ಅಲ್ಲ, ಅಮೃತ ಇವತ್ತಿಂದ ಕಂಟಿನ್ಯೂ ಮಾಡ್ತಾ ಇದ್ದಾಳೆ. ಥ್ಯಾಂಕ್ ಯು, ತುಂಬಾ ತುಂಬಾ ಸಹಾಯ ಆಗಿದೆ ನಿಮ್ಮಿಂದ. ಶೋಗೆ ಬಂದಿದ್ದಕ್ಕೆ ಧನ್ಯವಾದಗಳು. ನೀವು ಥ್ಯಾಂಕ್ ಯು ಸೊ ಮಚ್. ಹೊಡಿರೋ ಕ್ಲಬ್ಸ್ ಎಲ್ಲರೂ ಥ್ಯಾಂಕ್ ಯು. ಹಾ ಬಮ್ಮ, ಕಾರ್ಯಕ್ರಮ ಮುಂದುವರ್ಸ್ಕೋ ಬಾ. ಚಕ್ಕರಾಕು ಗಿಚ್ಚಿ ಗಿಲಿಗಿಲಿಗೆ. ನೋಡಿದ್ರಲ್ಲ ಈ ವಂಡರ್ಫುಲ್ ಸ್ಕೇಟ್, ಮತ್ತೊಂದು ಬ್ಯೂಟಿಫುಲ್ ಅಮ್ಮು ನೋ ಅಮ್ಮು. ಇದೆ. ಸೊ ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ, ನೀವು ಅಷ್ಟೇ ಎಕ್ಸೈಟೆಡ್ ಆಗಿದ್ದೀರಲ್ವಾ? ಮತ್ತೇನಕ್ಕೆ ತಡ, ಅವ್ರನ್ನ ವೇದಿಕೆ ಮೇಲೆ ಕರ್ಕೊಂಡ್ ಬರೋಣ. ಬನ್ನಿ, ಒಂದು ಜೋರದ ಚಪ್ಪಾಳೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಕಂಟೆಸ್ಟೆಂಟ್ಸ್ಗೆ. ಥ್ಯಾಂಕ್ ಯು. ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಸ್ತಾ ಇದೀವಿ. ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯರಿಗೂ ಮತ್ತೊಮ್ಮೆ ಜೋರಾದ ಚಪ್ಪಾಳೆಗಳು ನೋಡ್ತಾ ಬೀಳ್ಕೊಡ್ತಾ ಇದೀವಿ. ಧನ್ಯವಾದಗಳು. ನಿರೂಪಕನಾಗಿ ನಾನೇ ಇರ್ತೀನಿ, ನಂಗೆ ಗೊತ್ತು. ನಾನಿಲ್ಲ ಅಂತ ನೀವು ಕಲರ್ಸ್ ಕನ್ನಡನೇ ನೋಡಲ್ಲ. ಅನ್ಸಿನ್ ಗೊತ್ತಲ್ವಾ? ಅಲ್ಲ, ಏನ್ ನೋಡಲ್ಲ, ಕಲರ್ಸ್ ಕನ್ನಡ ನೋಡಲ್ವಾ? ಏನೋ ಫ್ಲೋನಲ್ಲಿ ಒಂದು ಮಾತು ಬಂತು. ನಾವು ನೋಡಿದೀವಿ, ನೀವು ಸ್ಟಾರ್ ಆಂಕರ್ ಆಗಿದ್ದ. ಓಕೆ, ಎನಿವೆ ಇದೇ ಖುಷಿನಲ್ಲಿ ಎಲ್ಲ ಸ್ಕೂಲ್ ಮಕ್ಕಳು ಬೀಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಕಾಲ್ ಬಾರಾಗಿ ನಡೆಯಕ್ಕೆ ಆಗದೆ ಇದ್ರೆ ಅವನು ಹೇಗೆಲ್ಲ ರಾಜ್ಯನ ಆಳ್ತಾನೆ ಅಂತ ತೋರಿಸೋದಕ್ಕೆ ಈಗ ಮುಂದಿನ ಸ್ಕಿಟ್ ಬರ್ತಾ ಇದೆ. ನಿಮ್ಮೆಲ್ಲರ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಚಂದ್ರಪ್ರಭಾ, ಮಾನ್ಸ, ನಿತಿನ್, ಅಯ್ಯಪ್ಪ, ಜಗಪ್ಪ ಅಂಡ್ ಧನರಾಜ್ ಆನ್ ಸ್ಟೇಜ್. ವಾವ್. ನಿರಂಜನಣ್ಣ, ನೀವಿಲ್ಲಿ ಆಂಕರ್, ನಾನು ಈ ರಾಜ್ಯದ ಮಂತ್ರಿ. ನಿಮ್ಗೆ ಕೂತ್ಕೊಳ್ಳಕ್ಕೆ ಸೀಟ್ ಇಲ್ಲ, ನನ್ನ ಕುದುರೆ ನಿಲ್ಸಕ್ಕೆ ಜಾಗ ಇಲ್ಲ. ಒಂದ್ ಕೆಲಸ ಮಾಡಿ, ಈ ಕುದುರೆ ನಾನ್ ಬರೋ ತನಕ ಸ್ವಲ್ಪ ಕಾಯ್ದಿರಿ ಆಯ್ತಾ? ಆಯ್ತು. ಓಕೆ, ಸ್ವಲ್ಪ ಜಾಗ ಇರುತ್ತೆ. ಬಾಲ ಮುಂದಿದೆ, ಹಿಂದಿದ್ಯಾ? ಅದು ಹಿಂದೆ ಇದೆ. ಎಲ್ಲ ಪ್ಯಾಕ್ ಮಾಡಿದೀನಿ. ಒಂದ್ ನಿಮಿಷ, ಈ ಚಾವಿ ಇಟ್ಕೊಳ್ಳಿ. ಓಕೆ ಓಕೆ. ಓಹೋ, ನಮ್ಮ ರಾಜರು ಬಂದು ಮಲ್ಗೆ ಬಿಟ್ಟಿದ್ದಾರೆ. ಮಹಾರಾಜರೇ, ಹೇಳು. ಏನು ಮಾಡುತ್ತಿರುವಿರಿ? ಮಲಗಿರೋದ್ ಕಣ್ಕಡ್ತೇವೆ ಲೋಪ. ಓಹೋ, ಹೌದಾ? ಟೀ ಬೇಕಾ? ಕಾಪಿ ಆದ್ರೂ ಓಕೆ. ಎಲ್ಲಿ ಕುತ್ಕೊಂಡಿದ್ಯಾ? ನನ್ ಚೇರ್ ಮೇಲೆ ನಾನ್ ಕೂತಿದ್ದೀನಿ, ನೀ ಅವನ್ ಕೇಳಕ್ಕೆ ತೆಗೆದು ಕೊಟ್ಟ ಅಂದ್ರೆ ಇದು ರಾಜರ್ದು ಚೇರ್. ಓ ಸಾರಿ ಬ್ರೋ, ಸಾರಿ. ಅಲ್ಲಿ ನಿಲ್ಲಲ್ಲಿ. ಈಗ ರಾಜರು ಬರುವ ಹೊತ್ತಾಯ್ತು. ರಾಜಾದಿರಾಜ, ರಾಜ ಗುರು ತಿಲಕ, ರಾಜ ಮಾರ್ತಾಂಡ ಕೈಲಾಗ್ದಿರೋ ಮಹಾರಾಜರಿಗೆ ಬಹುಪರಾಗ್ ಬಹುಪರಾಗ್ ಬಹುಪರಾಗ್. ಎಲ್ಲ ಆ ಕಡೆ ಹೋಗಿ ಕುಳಿತುಕೊಳ್ಳಿ. ಮಂತ್ರಿ ಮಹಾರಾಜರೇ, ನಮ್ಮ ರಾಜ್ಯದಲ್ಲಿ ಎಲ್ಲರೂ ಸೌಖ್ಯದಿಂದಿರುವರೆ ಅದನ್ನು ಸಾಂಗವಾಗಿ ಹೇಳಿ. ಎಲ್ಲರೂ ಸಾಂಗ್ ಕೇಳ್ಕೊಂಡು ಸಾಂಗವಾಗಿದ್ದಾರೆ. ಮಂತ್ರಿ ಈ ಕಡೆ ಬಾ. ಮಂತ್ರಿ, ಮಹಾಪ್ರಭು, ಆದ್ರೂ ರಸಿಕರ ರಾಜ ಹೆಣ್ಣು ಮಕ್ಕಳ ಸ್ವಪ್ನ ಹೇಳ್ಬೇಕಾಯ್ತು ಕಣ. ಅದು ಸೆನ್ಸರ್ನವ್ರು ಕಟ್ ಮಾಡಿದ್ದಾರೆ. ಈ ಪರಾಕ್ನು ಕಟ್ ಮಾಡ್ಬಿಟ್ರ ಅವರು. ಹೋಗ್ಲಿ, ಇದು ಸಂತಾನ ಪುರುಷ 16 ಹೇಳಿಕಿಲ್ವ? ನಾನೇ ಕಟ್ ಮಾಡ್ಬಿಟ್ಟೆ. ಯಾಕೆ? ಆ ಟೈಮಲ್ಲಿ ಸಂತಾನ ಪಿಕ್ಚರ್ ನೋಡಕ್ ಹೋಗಿದ್ರಲ್ಲ. ವಾವ್. ಮಂತ್ರಿ ಯಾಕಂಗ ಆಡ್ತಾ ಇದ್ದಾನ? ಮಹಾಪ್ರಭು, ಅವನಿಗೆ ಸಂಜೆ ಆದ್ಮೇಲೆ ಕಣ್ಣು ಕಾಣಲ್ಲ. ನಿಮ್ಮ ಕಾಲಿದ್ದು ಗೆಜ್ಜೆ ಸೌಂಡ್ ಕೇಳಿ ಪಕ್ಕದ ರಾಜ್ಯದವರು ಅಟ್ಯಾಕ್ ಮಾಡಿದಾರೆ ಅಂತ ಹೇಳಿ ಕತ್ತಿ ವರಸೆ ಮಾಡುತ್ತಿರುವವನು. ಅವನ್ಗೆ ಏನ್ ಪೋಸ್ಟ್ ಕೊಟ್ಟಿರೋದು? ಅದೇ ಸೇನಾಧಿಪತಿ. ಅವ್ನ್ ಕಣ್ಣೆ ಕಾಣಿಕಿಲ್ಲ, ಹೋಗಿ ಸೇನಾಧಿಪತಿ ಕೊಟ್ಟಿದ್ಯಲ್ಲ. ನಿಮ್ ಮಗನ್ ಡೈಲಾಗ್ ಹೇಳಕ್ ಬರಕಿಲ್ಲ, ಅವ್ನಿಗೆ ಮಂತ್ರಿ ಪಟ್ಟ ಕೊಟ್ಟಿಲ್ವಾ? ಮಹಾಪ್ರಭು, ಮಂತ್ರಿ ಈ ಆಸ್ಥಾನದಲ್ಲಿ ನಿಮ್ಮ ಮಾತನ್ನು ಮೀರಿದ್ದಾನೆ. ಯಾರವನು? ಈಗಲೇ ಅವನು ಕರೆ ತಂದೆ. ಯಾರಲ್ಲಿ? ಯಾರಲ್ಲ ಅವ್ನ ಸೈಡ್ ವಿಂಗಲೇ? ನೀನೇ ಕರ್ಕೊಂಡ್ ಬರ್ಬೇಕಲ್ಲ. ಓಕೆ ಓಕೆ. ಯಾರ ಬಾರ ಇಲ್ಲ ಅಪ್ಪಿ ಬಾಯ್ಲಿ ಒಂಚೂರು ಕೈ ಹಿಡ್ಕೊ. ಅಲ್ಲಿ ಗಂಡು ಕರ್ಕೋಗಪ್ಪಿ. ಮಹಾರಾಜರೇ,
ಮಂತ್ರಿ ಇವನನ್ನು ಕರೆ ತಂದಿದ್ದೇನೆ. ಗೊತ್ತಾಯ್ತು, ನೋಡ್ತಕ್ಕಂಬಿಡು. ಮಂತ್ರಿ ಮಹಾಪ್ರಭು, ಈತ ಏನು ಮಾಡಿದ್ದಾನೆ ಸಾಂಗ್ ಹೋಗಿ ಪೇಳಿ. ಮಹಾಪ್ರಭು, ನಿಮಗೆ ಮಕ್ಕಳಾಗದೆ ಯಾರು ಮಕ್ಕಳು ಬಾಡಬಾರ್ದು ಅಂತ ಎಂದಿದ್ದೀರಲ್ವಾ? ಅಯ್ಯೋ ಸೂಪರ್ ಆಗಿ ಹೇಳ್ದ ಮಾತ್ರ. ಒಂದ್ ನಿಮಿಷ ರಿಟರ್ನ್ ತಗೊಳ್ತೀನಿ. ಮಹಾಪ್ರಭು, ನಿಮ್ಗೆ ಮಕ್ಕಳಾಗದೆ ಈ ರಾಜ್ಯದಲ್ಲಿ ಯಾರು ಮಕ್ಕಳು ಬಾಳಬಾರ್ದು ಅಂತ ಹೇಳಿದ್ದೀರಲ್ವಾ? ಸೂಪರ್. ಮಹಾಪ್ರಭು, ಮಂತ್ರಿ ನಿಮಗೆ ಮಕ್ಕಳಾಗದೆ ಈ ರಾಜ್ಯದಲ್ಲಿ ಯಾರು ಮಕ್ಕಳು ಬಾಳಬಾರ್ದು ಅಂತ ಹೇಳಿದ್ದೀರಲ್ವಾ? ಆದ್ರೂ ಇವಳು ಕದ್ದು ಮುಚ್ಚಿ ಮಕ್ಕಳು ಮಾಡ್ಕೊಂಡಿದ್ದಾನೆ. ಇವನ ತಲೆಯನ್ನು ಕತ್ತರಿಸಿ. ತಪ್ಪು ಮಾಡ್ತಾ ಇದೀಯ ಮಂತ್ರಿ. ಮಕ್ಕಳು ಮಾಡ್ಕೋಬೇಡ ಅಂತ ಹೇಳಿದ್ರು ಮಕ್ಕಳು ಮಾಡ್ಕೊಂಡವನೇ ಅಂದ್ರೆ ಕತ್ತರಿಸ್ಬೇಕಾದ್ರೆ ಅವನ್ ತಲೆ ಅಲ್ಲ ಪ್ರಭು, ಕಾಲು ಅನ್ನಕ್ ಬಂದೆ. ಇವನು ಈಗಲೇ ಕಾರಕೃಗೆ ತಳ್ಳಿ. ಪ್ರಭು ಅಲ್ಲಿ ಕಾರ ಖಾಲಿ ಆಗದೆ. ಯಾರ್ಲೇ ತಲೆಕೆಟ್ಟಂಗ್ ಮಾತಾಡ್ತಾವನೆ. ಬೇಡ, ನೀನೇ ಹೋಗಿ ಕರ್ಕೊಂಡ್ ಬಿಟ್ಬಿಟ್ಟು ಬರಲ್ಲ. ನನಗೆ ಪುರ್ಸೊತ್ತಿಲ್ಲ, ನೀನೇ ಹೋಗ್ಬಿಟ್ಟು. ಓ, ಮಹಾರಾಣಿಯವರು ಬರುತ್ತಿದ್ದಾರೆ. ಮಂತ್ರಿ, ಅವನ ಕಣ್ಣೆ ಕಣ್ಣಿಗೆ ಹೆಂಗ್ ನಾನು ಹೆಂಡತಿ ಬತ್ತಾರ ಕಂಡದ? ಅದು ಪರಿಮಳದಿಂದ. ರಾಜ್ಕುಮಾರಿ, ಮಹಾಪ್ರಭು, ರಾಜ್ಕುಮಾರಿ, ಮಹಾಪ್ರಭು, ಅಷ್ಟು ದೂರದಿಂದ ಬರಲು ಕಾರಣವೇನು? ಇನ್ನೇನು ಮಹಾಪ್ರಭು, ಇಷ್ಟು ಹತ್ತಿರ ಇರುವ ಶಯನಾಗ್ರಹಕ್ಕೆ ನೀವು ಬರುತ್ತಿಲ್ಲವಲ್ಲ? ಗುರು 4ನೇ ಮನೇಲಿ ಇದ್ದಾನಂತೆ, ಬೇಡ ಅಂತ ಪುರೋಹಿತರು ಹೇಳಿಲ್ವಾ? ಮಹಾಪ್ರಭು, ಹಾಗಿದ್ದರೆ ಈ ಆಸ್ಥಾನಕ್ಕೆ ಯುವರಾಜ ನನಗೆ ಒಂದು ವಂಶದ ಕುಡಿ ಬರೋದು ಯಾವಾಗ? ರಾಜಸ್ಥಾನದಲ್ಲಿ ಮಾತಾಡಿದ್ದೀನಿ, ಎಲ್ಲ ಓಕೆ ಅಂದವ್ರೆ. ನಾವು ಓನ್ ಮುಟ್ರಸಕ ಎಲ್ಲ ಬಂದ್ಬಿಡ್ತಾರೆ. ಮಹಾಪ್ರಭು, 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 ಘಾತವಾಯ್ತು ಮಹಾಪ್ರಭು, ಘಾತವಾಯ್ತು. ಏನಂತೆ? ಅಲ್ಲಿ ಬಾತ್ ಮಾಡೋರಂತೆ, ಬನ್ನಿ ತಿನ್ಕೊಬ್ರ. ನಂಗೆ ಬಾತ್ ಬೇಡ, ಒಟ್ಟು ಬರ್ಸ್ಕತ್ತದೆ ಅಂತ ಹೇಳು. ಮಹಾಪ್ರಭು, ನಮ್ಮ ರಾಜ್ಯಕ್ಕೆ ಕರಡಿ ನುಗ್ಗಿದೆ. ಆ ಕರಡಿ ನಮ್ಮ ರಾಜ್ಯದ ಅಮೃತ, ನಿವೇದಿತ, ಸುಸ್ಮಿತಾ ಇವ್ರನ್ನೆಲ್ಲ ತಿಂದು ಹಾಕ್ಬಿಟ್ಟಿದೆ ಮಹಾಪ್ರಭು. ಅಲ್ಲ, ಇಂಥ ಆರ್ಟಿಸ್ಟ್ ನೇ ತಿಂದದೆ ಅಂದ್ರೆ ಅದೆಂತ ಆರ್ಟಿಸ್ಟ್ ಇರ್ಬೇಕು ಮಹಾಪ್ರಭು? ಅದು ಆಕ್ಟಿಂಗ್ ಅಲ್ಲ, ಮತ್ತೆ ನಿಜವಾಗ್ಲೂ ತಿಂದಾಕ್ಬಿಟ್ಟಿದೆ ಮಹಾಪ್ರಭು. ಈಗಲೇ ಸೈನಿಕರನ್ನ ಕಳಿಸಿ ಆ ಕರಡಿಯನ್ನ ಕೊಲ್ಲಿಸಬೇಕು ಮಹಾಪ್ರಭು. ಕರಡಿಯ ರುಂಡ ಮುಂಡವನ್ನು ಚೆಂಡಾಡಲು ನೀವು ಯಾರು ಹೋಗೋದ್ ಬೇಡ, ನಾನೇ ಹೋಗುತ್ತೇನೆ. ಮಹಾಪ್ರಭು, ನಾನು ಬರ್ತೀನಿ. ಯಾಕೆ ಮೂಸಾಕ್ ಬಂದೀಯಾ? ಒಂಟೋದ ಮಹಾಮಂತ್ರಿ, ಮಹಾಮಂತ್ರಿ, ನಿನ್ನ ಮುಖದಲ್ಲಿರುವ ತೇಜಸ್ಸನ್ನು ನೋಡ್ತಾ ಇದ್ರೆ ನನ್ನ ಮಹಾರಾಜ ಆ ಕರಡಿಯ ರುಂಡವನ್ನು ಚೆಂಡಾಡಿ ತನ್ನ ಕಿರುಬೆರಳಿನಲ್ಲಿ ತರುತ್ತಿರುವನೇ? ನಾವು ಕರಡಿ ತಲೆ ಬಿಡಿ, ಒಂದು ಕೂದಲು ಕೂಡ ತರಲಿಲ್ಲ ಅವನು. ಏನೋ ಹಿಂಗ ಹೋಗು, ಹಂಗೆ ಹೋಯ್ತಾರೆ. ಏನೋ ಹಿಂಗ ಹೇಳ್ಬೇಕ್ತಾರೆ ನೀನು. ನೋಯ್ತದೆ, ಮುಟ್ಬೇಡ. ಏನಾಯ್ತು ಮಂತ್ರಿ? ಏನಂತ ಹೇಳಿ ಮೇಡಮ್, ಏನಂತ ಹೇಳಿ ಮಹಾರಾಣಿ? ಕರಡಿ ಬಂದು ನಿಂತಿದೆ, ಇನ್ನೇನು ಬಿಲ್ಲು ತೆಗೆದು ಬಿಡ್ಬೇಕು. ಹೊಡಿಬೇಕು ಅನ್ಸಲಿ. ನನ್ ವಯಸ್ಸಾಯ್ತಲ್ಲ, ಬಾಣ ಅತ್ತಾಗಿದ್ದ ಹೋಯ್ತು, ಏನ್ ಮಾಡೋಣ? ಅತ್ತಾಗಿತ್ತಾಗ ಹೋಗಿದ್ದು ಬರೀ ಬಾಣವಲ್ಲ ಮಂತ್ರಿ. ಅರ್ಥವಾಯ್ತು ಮಹಾರಾಣಿ. ರಾಜಕುಮಾರಿ, ಮಹಾರಾಜ, ನೀನು ಅರಮನೆಯಲ್ಲಿರು, ನಾನು ಆಮೇಲೆ ಬರುತ್ತೇನೆ. ನೀನು ಹೋಗಿರು. ಮಂತ್ರಿ, ಮಹಾಪ್ರಭು, ಹೇಗಿತ್ತು ನನ್ನ ಸೇರದೆ? ಕಣ್ ಕಾಡ್ದಾರ ಹೋಗಿ 2 ಹಂದಿ ಹೊಡ್ಕ ಬಂದಿದ್ದೀನಿ. ಒಂದ್ ಹಂದಿ ಹೊಡ್ಯಾಕ ಕಾಲ್ ಮುರ್ಕ ಬಂದವನೆ. ಏನ್ಲ ರಾಜ ಅಂತಿದ್ದನು, ಕಾಲ್ ಮುರ್ ತಕ್ಷಣ ಓಲಬಲ ಅಂತಾನೆ. ಇವನಿಗೆ ಮರ್ಯಾದೆ ಕೊಡು ಮಾರ. ನೀನ್ ಲೋ ಅಂತ ಇದೆಯಲ್ಲ. ಅಲ್ಲಿ ಯಾರೋ ಬರ್ತಿದ್ದಾರೆ. ಓ, ಹಾಸ್ಯ ನಟ. ಆಸೆ ಕಲಾವಿದ್ರು ಬರ್ತಾದ್ರ? ಹಂಗಾರೆ ಆಸೆ ನೋಡ್ಬೇಕು, ಒಂಚೂರು ಊಟ ಮಾಡ್ಕೊಂಡ್ ನೋಡ್ತೀನಿ. ಬುದ್ಧಿ ಅದೇ ಮೇಲೆ ಈಗೆಲ್ಲ ಕರೆ ತನ್ನಿ ತಗೊಳ್ಳಿ. ಏನ್ ಸೇನದಿ ಇದು? ಕೆರ ತನ್ನಿ ಅಂದ್ರಲ್ಲ ಮಹಾಪ್ರಭು. ಏನೀಗ ಕರೆತಾರಲ್ಲ, ಕರೆ ತನ್ನಿ. ಹೋಗಿ ಅವ್ನ್ ತಕೊಂಬ, ಹೋಗಿ ಕರ್ಕೊಂಬ. ಸರ್ ಒಂಚೂರು ಅಲಿಗಂಡ್ ಕರ್ಕೋಗಿ. ಗೊತ್ತಾಯ್ತು, ನೀ ಅವ್ರೇ ಕರ್ಕ ಬಂದ್ರು ಅಂತ. ಇವರು ಹಾಸ್ಯ ಕಲಾವಿದ್ರ? ಹೌದು, ಹಾಸ್ಯ ಕಲಾವಿದ್ರು. ಮತ್ತೆ ಎಷ್ಟೊಂದು ಗಂಭೀರವಾಗ ಅವ್ರೆ? ಹಾಸ್ಯ ಒಳಗಿದೆ. ಓ, ಕಲಾ ಸರಸ್ವತಿ ಒಳಗವಳೆ. ಆದ್ರೂ ಇವ್ರನ್ನ ಎಲ್ಲೋ ನೋಡ್ದಂಗದಿಲ್ಲ. ಇವ್ರು ಗಿಚ್ಚಿ ಗಿಲಿ 1 ಕಂಟೆಸ್ಟೆಂಟ್. ಅಯ್ಯಪ್ಪ, ಅದೇ ಸ್ಕಿಟ್ ಮುಗಿಯೋ ಟೈಮಲ್ಲಿ ಬರ್ತಾ ಇದ್ರಲ್ಲ? ಹೌದೌದು. ಹಂಗಾರೆ ಇದೇನು ಮುಗಿತಾ ಈಗ?
ಕಿಟ್ಟಲ್ಲಿ ಏನೋ ಪಂಚಿಲ್ಲ ಅನ್ಸುತ್ತೆ ಮುಗಿಸ್ಬಿಡ್ಲಿ ಅಂತ ಅವ್ನು ಕಳ್ಸೋರ ಅಷ್ಟೇ. ಇಲ್ಲಿ ಕಾಮಿಡಿ ಮಾಡಕ್ ಬಂದವ್ರೆ. ಹೌದು, ಹಾಸ್ಯ ಕಲಾವಿದರೆ. ಇಲ್ಲಿರೋ ಜಡ್ಜಸ್, ಕಲಾವಿದರೆ, ಮೆಂಟರ್ಸ್ ಹಾಗೂ ಇಲ್ಲಿ ಕೂತಿರೋ ಎಲ್ಲ ಪ್ರೇಕ್ಷಕರೇ, ನಿಮ್ಮಲ್ಲಿ ಒಂದು ವಿನಂತಿ. ಹಾಸ್ಯಗಾರ್ರೆ, ಏನು ವಿನಂತಿ? ನಾನು ಮಾಡೋ ಹಾಸ್ಯಕ್ಕೆ ನೀವು ಎದ್ದು ಬಿದ್ದು ಉರುಳಾಡಿ ಏನಾನ ಗಾಯ ಆಯ್ತು ಅಂದ್ರೆ ಅದಕ್ಕೆ ನಾನು ಹೊಣೆ ಅಲ್ಲ. ಓ, ಒಂದ್ ನಿಮಿಷ ತಡಿ. ಅಕ್ಕ ತಗೋ, ಅಕ್ಕವ. ಯಾಕೆ? ಅಲ್ಲ, ಅವ್ನ್ ಮಾಡೋ ಕಾಮಿಡಿಗೆ ಉಳ್ಳಾಡ್ಕೊಂಡ್ ಹೋಗಿ ನನ್ ಕಾಲ್ ಮುರಿದೋದ್ರ ಕಷ್ಟ ಕೊಟ್ಟಾಕೋ. ಮಂತ್ರಿ, ನೀನ್ ಸೇನಾದಿ ಕಣ. ಮಹಾಪ್ರಭು, ಶುರು ಮಾಡ್ಲಿ? ಶುರು ಮಾಡಿ. ಒಂದಾನೊಂದು ಕಾಲದಲ್ಲಿ ಹಾಸ್ಯ ಮಾಡೋ. ಈಗ ಒಂದಾನೊಂದು ಕಾಲದಲ್ಲಿ ಹಾಸ್ಯ ಅವ್ನ ಹಾಸ್ಯನೇ ಮಾಡ್ತಾರ. ನನ್ಗೆ ಒಳಗೆಲ್ಲ ನಗ ಬತ್ತಾ ಸುಮ್ಮನೆ. ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜನಿದ್ದಂತೆ, ನೀಗರ್ಕೊಂಡು ನೆಗದ್ ಬಿದ್ದಂತೆ. ಅಷ್ಟೇ ಮಹಾಪ್ರಭು. ಇದು 6 hour ಕಂಟೆಂಟು, ಕಾಮಿಡಿ ಸಾಲ್ತಾ ಇಲ್ಲ. ಅದಕ್ಕೆ ಆ ರಾಜ ಆ ಕಡಿ ನೋಡ್ಕೊಂಡು ಕಾಡಿಗೆ ಹೋದ್ನಂತೆ. ಅವ್ನು ನನ್ ಬಗ್ಗೆ ಹೇಳ್ತಾವನ್ಕರಲ್ಲ, ನಗ್ಬಿಡ್ತಾರಲ್ಲ. ಇದು ನನ್ ಬಗ್ಗೆ ಹೇಳ್ತಾ ಇದ್ರಿ, ನಾನು ಹೇಳ್ತಾರ ಹಾಸ್ಯ ಮಾಡಿ. ಈಗ ಬರುತ್ತೆ. ಒಂದಾನೊಂದು ಕಾಲ. ಅಗಬಿತ್ಲೆ ಹೇಳ್ತೇನೆ. 5 ನಿಮಿಷ ಹಾಸ್ಯ ಮಾಡ್ತೀನಿ ಅಂತ ಬಂದ, ಅರ್ಧ ಗಂಟೆ ಆದ್ರೂ ನಗನೆ ಬತ್ತಲ್ಲ, ಸುಮ್ನೆ ಕೈಯೆಲ್ಲ ಬಿಗತ್ಕೊಂಡು ಬಿಚ್ಚಿ ಹೇಳ್ತೀನಿ. ಒಂದಾನೊಂದು ಕಾಲದಲ್ಲಿ ಈಗಲೇ ರುಂಡವನ್ನು ಚೆಂಡಾಡಿ ನೋಡು, ಮಹಾಪ್ರಭು ಅಂತಿದ್ದಾರೆ ನಿನ್ನ ತಲೆಯನ್ನು ರುಂಡಾಡ್ಬೇಕಂತೆ. ನಿನ್ನ ಕೊನೆ ಆಸೆ ಏನಾದ್ರೂ ಇದೆಯಾ? ಇದೆ ಮಹಾಪ್ರಭು, ನನ್ನ ಕೊನೆ ಆಸೆ ಈಗಿಂದೀಗಲೇ ನೀವು ಎದ್ದು ಬಂದು ನನ್ನ ರುಂಡವನ್ನು ಚಂಡಾಡಬೇಕು ಅಂತ. ಇದೇ ಕಾಲ ಇಷ್ಟೊತ್ತು ಗಂಟೆ ಮಾಡೋದು ನಿನ್ನ ಹಾಸ್ಯ. ಕಾಲ್ ಮುರ್ಗ ಕುಂತೀವಿ, ನಾನು ಎದ್ದು ಬಂದು ನಿನ್ ತಲೆ ಕಡಿಬೇಕು. ಏನ್ ಚೆನ್ನಾಗ್ ಮಾಡ್ತೀರ. ಈಗಲೇ ಅವನನ್ನು ಕಾರ ಕುಡಕ್ಕೆ ತಳ್ಳಿ. ಮಹಾಪ್ರಭು, ಇನ್ನೊಂದು ಆಸೆ ಇದೆ. ಏನೋ ಮಾಡು. ಒಬ್ಬ ರಾಜನಿದ್ದಂತೆ, ಅವನು ವೀಲ್ ಚೇರ್ ಅಲ್ಲಿ. ನನ್ನ ಮಗನ ಕಾಮಿಡಿ ಕೇಳಿ ನನ್ನ ತಲೆಯೆಲ್ಲ ಚಿಟ್ ಬಂದ್ಬಿಡ್ತೈತೆ. ನನಗೆ ಈ ಟೈಮಲ್ಲಿ ನಾನು ಹೆಂಡ್ತಿ ರಾಜ್ಕುಮಾರ್ ಇದ್ರೆ ಎಷ್ಟು ಚೆನ್ನಾಗಿರೋದು. ರಾಜ್ಕುಮಾರ್, ಪ್ರಿಯತಮ. ಹೇಳಿ ಮಹಾರಾಜ. ರಾಜ್ಕುಮಾರ್, ಮಹಾರಾಜ, ಯಾಕೆ ಇಷ್ಟೊಂದು ಬೇಜಾರಾಗಿದ್ದೆ? ಇನ್ನೇನು ಮಹಾರಾಜ, ವಂಶದ ಕುಡಿ. ಅವ್ರು ಹೇಳಿಲ್ವಾ ಬರೋ ಶ್ರಾವಣಕ್ಕೆ ನಾನು ಕಷ್ಟ ಪಡ್ನಿಲ್ಲ, ಬೇವ್ರು ಸುರಿಸ್ದಿನ ಆಯ್ತದೆ ಅಂತ? ಆಗಲಿ ಮಹಾರಾಜ್. ಏನದೆ ನೀನ್ ಬೇಡ, ಅಲ್ಲೇ ಇರಪ್ಪ. ನಿನ್ನೊಳ್ಳೆ ನನ್ನ ಹೆಂಡತಿಗೆ ಏನಾಯ್ತು? ಕೈಯಲ್ಲಿದೆ. ಮಹಾಪ್ರಭು, ಕಂಗ್ರಾಚುಲೇಷನ್. ಮಹಾರಾಣಿಯವ್ರು ಪ್ರೆಗ್ನೆಂಟ್. ರಾಜ್ಯಕ್ಕೆ ಪ್ರೆಗ್ನೆಂಟ್ ಅಂದ್ರೆ ಏನ್ ಹೇಳು? ಮಹಾರಾಣಿಯವರು ಗರ್ಭವತಿಯಾಗಿದ್ದಾರೆ. ರಾಜನಿಗೂ ಗೊತ್ತಾಗಲ್ಲ ಅಂತ. ಇದೆಂಗಾಯ್ತು? ನೀವೇ ಹೇಳಿದ್ರಲ್ಲ ಮಹಾರಾಜ, ಶ್ರಾವಣಕ್ಕೆ ನಾವು ಕಷ್ಟ ಪಡದೇ ಇದ್ರು ನಮಗೆ ಸಂತಾನ ಪ್ರಾಪ್ತಿ ಆಗುತ್ತೆ ಅಂತ. ಮಂತ್ರಿ ಬೈಲಿ, ನಾವು ಆಕ್ರಮಣನೆ ಮಾಡದೆ ಯುದ್ಧ ಹೆಂಗಾಯ್ತು? ಪಕ್ಕದ ರಾಜ್ಯದವರು ಕಪ್ಪ ಕಾಣಿಗೆ ಕೊಟ್ಟಿರಬೇಕು. ರಾಜ್ಕುಮಾರ್, ಮಹಾರಾಜ, ನೀನ್ ಹೇಳ ನನಗೆ ಒಂದು ಅರ್ಥ ಆಯ್ತಾ ಇಲ್ಲ. ಯಾಕೆ ಮಹಾರಾಜ, ನಿಮಗೆ ಯಾವುದು ನೆನಪಿಲ್ಲವೇ? ನೀವು ಅವತ್ತು ಹಸ್ತಿನಾಪುರಕ್ಕೆ ಬಂದಿದ್ದು, ಕತ್ತಿ ಬೀಸಿದ್ದು, ನಾನು ನಾಚಿಕೆಯಿಂದ ಮುಖ ಮುಚ್ಚಿಕೊಂಡಿದ್ದು ಯಾವುದು ನೆನಪಿಲ್ಲವೇ? ಅಲ್ಲ, ನೀವು ಒಳಕೋ ಕದಂ ರಾಜ್ಕುಮಾರ್. ಮಂತ್ರಿ ಬೈಲಿ, ಇವಳು ಒಳಕ್ ಹೋಗಿ ಕದಂ ಮುಚ್ಕೊಂಡು ಗೊತ್ತಾಯ್ತು, ಅಲ್ಲಿ ಈಟಿ ಬೀಸ್ತಾನೆ ಯಾರು? ಅಲ್ಲ, ರಾಜ್ಕುಮಾರ್ಗೆ ಇವಳೇ ಈಟಿ ಬೀಸ. ವಿಧಿ ವಿಪರೀತ. ಮಹಾರಾಜರೇ, ಇತ್ತ ಬನ್ನಿ, ಸರಿಯಾಗಿ ನಿಲ್ಲಿಸಿ. ಏನದೇ? ರಾಜರೇ, ನನಗೆ ಒಂದು ಸಂಶಯವಿದೆ. ಪೇಳುವಂತರಾಗಿ ರಾಣಿಗೂ ರಾಜಕುಮಾರಿಗೂ ಇರುವ ವ್ಯತ್ಯಾಸವನ್ನು ತಿಳಿಸುವಿರೆ? ರಾಣಿ ರಾಜನ ಹೆಂಡತಿ, ರಾಜಕುಮಾರಿ ರಾಜನ ಪ್ರೀತಿಯ ಮಡತೆ.
ಇರಲಿ, ಈಗ ನಿಮ್ಮ ಈ ಒಂದು ಪ್ರಹಸನ ಹೇಗಿತ್ತೆಂದು ಕೇಳೋಣವೇ? ಕೇಳೋಣವೇ? ಅಲ್ಲ, ಅದನ್ನ ಕೇಳ್ತಾ ಇದ್ದೀನಿ, ಕೇಳೋಣವೇ? ಕೇಳುವಂತರಾಗಿ. ಕತ್ತೃಗುಪ್ಪೆಯ ಮಹಾರಾಜರೇ, ಅಪ್ಪಾಜಿ, ಏನಿನ್ ಕತ್ತೃಗುಪ್ಪೆಯ ಸಂಸ್ಥಾನದ ಮಹಾರಾಜರೇ, ಕತ್ತೃಗುಪ್ಪೆಯ ಸಂಸ್ಥಾನದ ಮಹಾರಾಜರೇ, ಹೇಳುವಂತವರಾಗಿ ಹೇಳುವಂತವರಾಗಿ. ನಾವು ಕೇಳ್ತೀವಿ, ಫಸ್ಟ್ ನೀವು ಕೇಳಿ ಏನಾಯ್ತು ಈ ಸ್ಕಿಟ್ ಒಂದ್ ಸ್ವಲ್ಪ ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡು. ಸ್ಕಿಟ್ ಏನು ಅಂತ ನೀನು ಎಕ್ಸ್ಪ್ಲೈನ್ ಮಾಡು. ಚಂದ್ರಪ್ರಭಾ. ಕತ್ತೃಗುಪ್ಪೆಯ ಮಹಾರಾಜರು ನಿಮ್ಮನ್ನು ಉಭಯ ಕುಶಲೋಪರಿ ವಿಚಾರಿಸುತ್ತಿದ್ದಾರೆ, ದಯವಿಟ್ಟು ಹೇಳುವಂತವರಾಗಿ. ನನ್ನ ಕತ್ತು ಉಳುಕುವುದರಿಂದ ಅಪ್ಪಾಜಿ, ನನ್ನ ಕತ್ತು ಉಳುಕಿರೋದ್ರಿಂದ ಸೇನಾಧಿಪತಿ ಹೇಳುತ್ತಾನೆ. ಇಲ್ಲ ಇಲ್ಲ, ನೀನೇ ಹೇಳ್ಬೇಕು. ಕತ್ತು ಉಳ್ಕಿರೋದ್ರೆಲ್ಲ ಏನ್ ಉಳ್ಕೊಂಡಿದೆ ಅದೇ ಹೇಳು. ಹೇಳುವಂತವರಾಗಿ ಚಂದ್ರಪ್ರಭಾ. ಹೇಳುತ್ತೇನೆ. ಹಾ, ಇಟ್ಕಣ ಉಳ್ಕಿಟ್ಕೊಬಿಟ್ಟದ್ದು. ಹೇಳಿ. ಅಪ್ಪಾಜಿ, ಈ ರಾಜಸ್ಥಾನದಲ್ಲಿ ನನ್ನ ಹೆಂಡತಿ ರೂಮಿನಲ್ಲಿ ಇರುತ್ತಾಳೆ. ಹೆಂಡತಿ ಇದು ಮಹಾರಾಜನ್ ಕತೆ ಇದು. ಈ ಅಂತಃಪುರದ ರಾಜ್ಯದಲ್ಲಿ ಒಬ್ಬ ಚಂದ್ರಮೈಸ ರಾಜಕುಮಾರ. ಚಂದ್ರ ಮೈಸನಾದ. ಅವರಿಗೆ ಒಬ್ಬಳು ಮಗಳಿದ್ದಳು. ಧರ್ಮ ಇಲ್ಲ ಮೇಡಮ್, ರಾಜಕುಮಾರಿ ಇದ್ದಳು. ಮಹಾರಾಣಿ ಇದ್ದಳು. ಈ ರಾಜ್ಯಭಾರವನ್ನು ಮಾಡಲು ಅವನು ನಮಗೆ ಈ ರಾಜ್ಯದ ರಾಜ್ಯಭಾರವನ್ನು ಮಾಡಲು ಮಂತ್ರಿಯನ್ನು ಅವರ ತವರು ಮನೆಗೆ ಕಳಿಸಿರುತ್ತಾನೆ. ಇಲ್ಲಿ ಯೋಗ ಸೇವೆ ವಿಚಾರಿಸಬೇಕಾದರೆ ಕರಡಿಯು ಇಲ್ಲಿಗೆ ನುಗ್ಗಿರುತ್ತದೆ. ಕರಡಿಯು ಈ ಅಂತಃಪುರಕ್ಕೆ ನುಗ್ಗಿರುತ್ತದೆ. ಅದನ್ನು ಭೇಟಿಯಾಡಲು ನಿಲ್ಸೋಣ ಇಲ್ಲಿ. ಆ ಕರಡಿಯ ಭೇಟಿ ಆಡಲು ಒಬ್ಬ ಸೈನ್ಯಾಧೀಕ್ಷನು ಬರುತ್ತಾನೆ. ಸೈನ್ಯಾಧೀಕ್ಷನು ಹೇಳು. ಅವನನ್ನು ಕಳಿಸಿದರೆ ನನಗೆ ಮಾನ ಮರ್ಯಾದೆ ಇರಿಕಿಲ್ಲ ಅಂತ ಆ ಕರಡಿಯ ರುಂಡವನ್ನು ಚೆಂಡಾಡಲು ನಾನು ಹೋಗುತ್ತೇನೆ. ನನ್ನ ಬಾಣ ಹತ್ತಗಿತ್ತಗೆ ಹೋಯ್ತಲ್ಲ, ಆ ಬಾಣ ನನಗೆ ಸರಿಯಾಗಿ ಬಂದಿತ್ತು. ಆಗ ನನ್ನ ಹೆಂಡತಿಗೆ ಒಬ್ಬ ಪುರೋಹಿತರು ನಿನಗೆ ಬರೋ ಶ್ರಾವಣಕ್ಕೆ ಬೇವರು ಸುರಿಸ್ತೆ ಮಕ್ಕಳಾಗುತ್ತೆ ಅಂತ ಹೇಳಿದರು. ಬೇವರನ್ನು ಸುರಿಸದೆ ಕಷ್ಟಪಡದೆ ಒಂದು ವಂಶ ಕುಡಿ ಬರುತ್ತದೆ ಎಂದು ಹೇಳಿದರು. ಅದನ್ನು ನಾನು ನಂಬಿದೆ. ಆದ್ರೆ ನನ್ನ ರಾಜಸ್ಥಾನದಲ್ಲಿ ಕಣ್ಣು ಕಾಣದ ಒಬ್ಬ ಸೇನಾಧಿ ಇವುದೇ ಕತ್ತಿ ಬೀಸಿದ್ದಾರೆ ಎಂದು ನನಗೆ ಈಗ ತಿಳಿಯಿತು. ಈಗ ಓಕೆ, ಎಲ್ಲ ಇವಾಗ ಇದೇನೋ ಇವಾಗ ಇಷ್ಟೊತ್ತು ಹೇಳಿದಲ್ಲ ಅದೆಲ್ಲ ಓಕೆ. ಸ್ಕಿಟ್ದು ಕತೆ ಏನಿತ್ತು ಹೇಳು. ಯಾಕಂದ್ರೆ ಇಷ್ಟೊತ್ತು ನೀನ್ ಏನ್ ಹೇಳಿದ್ರೆ ನಮ್ಗೆ ಏನೂ ಅರ್ಥ ಆಗಿಲ್ಲ. ಇಲ್ಲ, ಫಸ್ಟ್ ಆಫ್ ಆಲ್ ಅವ್ನು ರಾಜನ್ ತರನೇ ಕಾಣ್ತಾ ಇಲ್ಲ. ಮದುವೆ ಬೀಡ ಮಾರಂಗ ಅವ್ನು ನನ್ನ ಮಗ. ಸ್ಕಿಟ್ ಒಂದು ವರ್ಡ್ ಅಲ್ಲಿ ಹೇಳ್ಬೇಕು, ಕಂಪ್ಲೀಟ್ ಕಾಮಿಡಿ ಆಫ್ ಎರರ್ಸ್. ಎಸ್ ಅಲ್ವಾ? ಹೌದು. ಎಲ್ಲ ಗಲ್ಬಸ್ಗೆ ಹಾಕಿ ಒಂದು ಶಫಲ್ ಕಾರ್ಡ್ಸ್ ಟ್ರರ್ ಅಂತ ಶಫಲ್ ಮಾಡಿದಾಗ ಆಕ್ಚುಲ್ ಗಿಚ್ಚಿ ಗಿಲಿ. ಹೌದು, ಒಂಥರ ಏನೇನೇನೇನು ಕಾಣಿಸ್ತು. ಆಹಾ, ಈ ತಾವು ಕವಿಗಳೇ, ಅಯ್ಯೋಯ್ಯಪ್ಪ ಹಾಸ್ಯ ಕಲಾವಿದ ಅಂತೆ. ಅದು ಯಾರು ಕೊಟ್ರೋ ನಿನಗೆ ವಿಗ್ಗು? ಒಳ್ಳೆ ದಿವ್ಯಾ ವಸಂತ ಹೇರ್ ಸ್ಟೈಲ್ ಇದ್ದಂಗಿಲ್ಲ. ಅಯ್ಯೋ ರಾಮ ರಾಜ ಸಕಾಲ ಮಾಡ್ದೆ ಕಣಲ್ಲ. ಏನೇ ಹೇಳು, ಆ ಒಂದು ನಿನ್ನ ಸ್ಲ್ಯಾಂಗ್, ನಿನ್ನ ಬಾಡಿ ಲ್ಯಾಂಗ್ವೇಜ್ ಗುರು ಸಖತ್ ಮಜಾ ಕೊಡುತ್ತೆ ಕಣ. ಬಟ್ ಪರ್ಫಾರ್ಮೆನ್ಸ್ ಲೆವೆಲ್ ಅಲ್ಲಿ ಮಾತ್ರ ಬೇರೆನೇ ಲೆವೆಲ್ ಗುರು ನಿಮ್ದು. ಸಖತ್ ಮಜಾ ಆಯ್ತು, ನಿಜವಲ್ಲ. ಹ್ಯಾಟ್ಸ್ ಆಫ್, ಮಜಾ ಆಯ್ತು. ಏನಂದ್ರೆ ಅಲ್ಟಿಮೇಟ್ಲಿ ನೋ ಲಾಜಿಕ್, ಓನ್ಲಿ ಮ್ಯಾಜಿಕ್. ಎಸ್, ಅಷ್ಟು ಹೊತ್ತು ಏನೋ ಒಂದು ಎರರ್ಗಳಾಗಿ ಆಗಿ ಆಗಿ ನಾವೆಲ್ಲ ನಕ್ಕವಲ್ಲ, ಅಷ್ಟೇ ಬೇಕಾಗಿರೋದು. ಗಿಲಿ ಅಂದ್ರೆ ನಗಿಸ್ಬೇಕು. ಮಹಾರಾಣಿ ತುಂಬಾ ಚೆನ್ನಾಗಿ ಮಾಡಿದಮ್ಮ ನಿನ್ನ. ರಾಜಕುಮಾರಿ. ಹೌದು, ರಾಜಕುಮಾರಿ, ಸೂಪರ್. ಥ್ಯಾಂಕ್ ಯು ವೆರಿ ಮಚ್. ಇನ್ನ ಮಾಗಡಿ ರೋಡ್ ಸಾಮ್ರಾಜ್ಯದ ಮಹಾರಾಣಿ ಶ್ರುತಿ ಮಹಾರಾಣಿ ಅವರನ್ನು ಕೇಳೋಣವೇ? ಕೇಳೋಣ. ಇವತ್ತೇನ್ ನೀ ಕೇಳೋಣ ಅಂತ ಕೇಳು. ಮತ್ತೆ ಮಾಗಡಿ ರಾಜ್ಯದ ಮಹಾರಾಣಿಯವರಾದ ಅಮ್ಮನವರು
ಶ್ರುತಿ ಮಹಾರಾಣಿಯನ್ನು ಮಾಗಡಿ ರಾಜ್ಯದ ಮಹಾರಾಣಿಯವರಾದ ಶ್ರುತಿ ಮಹಾರಾಣಿ ಅಮ್ಮನವರು ನಮ್ಮ ಈ ರಾಜಸ್ಥಾನಕ್ಕೆ ತಮ್ಮ ಅನಿಸಿಕೆಯನ್ನು ಹೇಳಬೇಕಾಗಿ ವಿನಂತಿಸುತ್ತೇನೆ. ಒಟ್ನಲ್ಲಿ ಈ ಸ್ಕಿಟ್ ನಲ್ಲಿ ಫಸ್ಟ್ ಇಂದ ಲಾಸ್ಟ್ ವರ್ಗೂ ಎಲ್ಲರೂ ಡೈಲಾಗ್ ತಪ್ಪಿರೋದೆ. ಹೌದು. ನನಗೆ ಈ ಸ್ಕಿಟ್ ಅಲ್ಲಿ ಎಲ್ಲರೂ ತಪ್ಪು ಮಾಡ್ತಾ ಇದ್ದಾಗ ನಮ್ಗೆ ನಗು ಬರ್ತಾ ಇತ್ತಲ್ಲ, ನನಗೆ ಅವಾಗ ಅನಿಸ್ತದ್ರಿ ಗಿಚ್ಚಿ ಗಿಲಿಗಿಲಿ ಮತ್ತೆ ವಾಪಸ್ ಬಂತು ಅಂತ. ಸೂಪರ್ ಕಣಪ್ಪ, ಸೂಪರ್. ಏನ್ ಗೊತ್ತಾ, ನಮ್ಮ ನಿತಿನ್ ಎಂದದ್ರಿ ಇದು ನಿಮ್ದು ಡೈಲಾಗ್. ಅದು ಮೊದ್ಲೇ ನಮ್ಮ ರಾಜರಿಗೆ ಗೌರವ ಉಳ್ಕೊಂಡಿಲ್ಲ, ನೀವು ಇರೋ ಬರೋ ಮಾನ ಮರ್ಯಾದೆನೂ ತೆಗೆದ್ಬಿಟ್ರಲ್ರಿ ನಿತಿನ್. ಈ ರಾಜರೇನು ಫಸ್ಟ್ ಬಂದಾಗ ನಮ್ಮ ಚಂದ್ರಪ್ರಭಾ ಏನ್ ಜೋಶಲ್ಲಿ ಬಂದಿದ್ದೇನು, ಆ ಸಖೀರೆ ಬಂಡ್ರಮ್ಮ ನೀವು ಕರಿ ಸಖಿಯರೇ ಬನ್ನಿ ಅಂತ. ಸಖಿಯರೇ, ಬನ್ನಿ ವೀಲ್ಚೇರ್ ತನ್ನಿ. ಸಖೀರೆ ಆ ಕಡೆ ಈ ಕಡೆ ನಿಂತ್ಕೊಳ್ರಮ್ಮ. ಬನ್ನಿ ಇವ್ರೆ. ರಾಜರನ್ನ ಒಂಟಿ ಮಾಡಬೇಡಿ ಸಖಿಯರೇ. ಬಾ ಬೇಗ ನಿಂತ್ಕೋ ನೀನು. ತಾವು ಬೇಟೆ ಆಡಲು ಹೋಗುವಿರೇ? ಇಲ್ಲ, ಕರಡಿಯೇ ನಮ್ಮ ಮನೆಗೆ ಬರುತ್ತದೆ. ನಿನಗೆ ಕರಡಿಯನ್ನ ಅಂತಿನ ಚಿನ್ನ. ಇವತ್ತು ನಿನ್ ಮನೆಗ್ ಬಾ, ನಿನಗಿದೆ ಇಬ್ರು ಕರಡಿ ಆಟಾಡೋಣ. ಬೇಡ. ಬಿಗಿನಿಂಗ್ ಅಲ್ಲಿ ಚಂದ್ರಪ್ರಭಾ ಏನ್ ಜೋಶ್ ಅಲ್ಲಿ ಬಂದ ಗೊತ್ತಾ? ಏನದು ಹಾಡು ಚಂದ್ರಪ್ರಭಾ ನೀನೇ ಹೇಳ್ಬೇಕು. ಶೇಕ್ ಇಟ್ ಪುಷ್ಪಾವತಿ. 2 ಸರಿ ಶೇಕ್ ಮಾಡಿದ್ದಿದ್ರೆ ಕುಷ್ಕ ತಕೊಂಡ್ಬಂದು ಎಂದಿದ್ರೆ ಅದಕ್ಕೆ ಫುಲ್ ಸೆಟ್ಲ್ ಆಗ್ಬಿಟ್ಟ ವೀಲ್ ಚೇರ್ ಮೇಲೆ. ಯಪ್ಪ ಏನೀಗ ಸೀಸನ್ ಫಸ್ಟ್ ಇಂದಾನು ಇದೇ ಸಖಿಯರು, ಸೀಸನ್ ಸೆಕೆಂಡ್ ಅಲ್ಲಾದ್ರೂ ನೀನ್ ಅವ್ರನ್ನ ಎತ್ಕೊಂಡ್ ಬರ್ಬೇಕು ತಾನೆ? ಬೇಡ, ಒಂದ್ ಕೆಲಸ ಮಾಡು. ಇವಾಗ ಹೆಂಗಿದ್ರು ಕುಣಿಗಲ್. ಹೌದು, ಸೌಮ್ಯನ ಕುಣಿಗಲ್. ರಾಜರೇ, ಯಾವುದೇ ಕಾರಣಕ್ಕೂ ನಿಮ್ಮ ಮರ್ಯಾದೆ ಹಾಳಾಗದಂತೆ ನೋಡಿಕೊಳ್ಳಿ. ನಿಮ್ಮ ಮಾತಿಗೆ ಕಳಂಕ ತರುವುದಿಲ್ಲ ಅಮ್ಮಾಜಿ. ಅಮ್ಮಾಜಿ ಇವನೇನ್ ಬಾಹುಬಲಿ, ಅವ್ರು ಮಹೇಶ್ವತಿ. ಅಮ್ಮಾಜಿ ಎದಳ ಮೇಲೆ ಎತ್ಕೊಳ್ಳಪ್ಪ. ಈ ವರ್ಷ ದಪ್ಪ ಆಗ್ಬಿಟ್ಟವಳೆ. ರಾಜರಿಗೆ ಒಂದು ಒಳ್ಳೆ ಹಾಡನ್ನು ಹಾಕಿ. ಏನಾದ್ರು ಆಯ್ತಮ್ಮ? ಏನಾದ್ರು ಆಯ್ತಾ ಸೌಮ್ಯ? ಏನಾದ್ರು ಆಗಿದ್ಯಾ? ಆಗಿರೋ ನನ್ಗೆ ಈ ಕಡೆ ಬಾ, ಅವ್ನು ಯಾರೋ ಬಿದ್ದಾನೆ. ಈ ಕಡೆ ಬಾ, ಈ ಕಡೆ ಬಾ, ಈ ಕಡೆ ಬಾ. ನಿನ್ ಜೀವನದಲ್ಲಿ 10 ವರ್ಷ ಮಾಡಕ್ಕಾಗಲ್ಲ. ಚಂದ್ರಪ್ರಭಾ, ಏಕೆ ಹೀಗಾಯ್ತು? ಈ ಸೀರೆ ಸಿಲ್ಕ್ ಸ್ಯಾರಿ ಮೇಡಮ್, ಅದರಿಂದ ಕೈ ಜಾರಿ ಹೋಯಿತು. ನಿನಗೆ ಜಾರುವ ವಯಸ್ಸೆ, ಕೂದಿಕೋ. ಚಂದ್ರಪ್ರಭಾ, ಈ ಸ್ಕಿಟ್ ಅಲ್ಲಿ ನಿತಿನ್ ಒಳ್ಳೆ ಕಲಾವಿದ, ಎಲ್ಲ ನಮ್ಮ ಮಾನಸ ಇವರೆಲ್ಲ ಒಳ್ಳೆ ಕಲಾವಿದರ ಮಧ್ಯೆ ಈ ಸ್ಕಿಟ್ ಅಲ್ಲಿ ನಮ್ಮ ಮನಸ್ಸನ್ನ ಗೆದ್ದಿದ್ದು, ನಮ್ಮನ್ನ ನಗಿಸಿದ್ದು ಒನ್ ಅಂಡ್ ಓನ್ಲಿ ಚಂದ್ರಪ್ರಭಾ. ಇಟ್ ವಾಸ್ ಎಕ್ಸ್ಟ್ರಾರ್ಡಿನರಿ ಚಂದ್ರಪ್ರಭಾ. ಜಗಪ್ಪ ಸಖತ್ತಾಗಿತ್ತು ಕಣೋ, ನಿನ್ ಟೈಮಿಂಗ್ ಸೂಪರ್ ಕಣೋ ಜಗಪ್ಪ, ಸಖತ್ತಾಗಿತ್ತು. ಇರೋ ಸಣ್ಣ ಪುಟ್ಟ ಡೈಲಾಗ್ಗಳಲ್ಲಿ ಸೂಪರ್ ಟೈಮಿಂಗ್ ನಿಂದು. ಒಟ್ನಲ್ಲಿ ಎಲ್ಲ ನಗಿಸುವಲ್ಲಿ ಎಲ್ಲರೂ ಕೂಡ ಯಶಸ್ವಿಯಾಗಿದ್ದೀರಿ, ಇನ್ಕ್ಲೂಡಿಂಗ್ ನಮ್ಮ ಆಸ್ಥಾನ ಕಲಾವಿದರಾದ ಕಲಾವಿದ. ನಮ್ಗೆ ಆಸ್ಥಾನ ಕಲಾವಿದರು ಅವರು. ಇದು ಹಾಸ್ಯ ಕಲಾವಿದ ಅಲ್ಲ, ಹಾಸ್ಯಾಸ್ಪದ ಕಲಾವಿದ ಆದಂಥ ಅಯ್ಯಪ್ಪನವರೇ, ನಿಮ್ಮ ಈ ಎಲ್ಲ ಪ್ರಯತ್ನಕ್ಕಾಗಿ ನಾನು ಹಾಗೂ ಶುಜಾ ತೀರ್ಮಾನ ಮಾಡಿದ್ದೀವಿ. ಸೂರ್ಯ ಅವರೇ, ಕತ್ತಿ ವರ್ಷ ಹಾಕಮ್ಮ, ಎಲ್ಲರೂ ಕತ್ತಿ ವರ್ಷ ಮಾಡಿ. ಈ ನಮ್ಮ ವೀಲ್ ಚೇರ್ ಮಹಾರಾಜನಿಗೆ ನಮ್ಮ ಜಡ್ಜಸ್ ಕಡೆಯಿಂದ ಸಿಗ್ತಾರೆ ಗೋಲ್ಡನ್. ಈ ಒಂದು ಸ್ಕಿಟ್ ಅದ್ಭುತವಾಗಿ ಮೂಡ್ ಬಂತು. ಅಲ್ಲಲ್ಲಿ ಒಂದ್ ಸ್ವಲ್ಪ ಸರಿಯಾಗಿ ಬಂತು, ಇನ್ನೆಲ್ಲ ತಪ್ಪೇ ಇತ್ತು. ಆದ್ರೆ ಆನ್ ಅ ಸೀರಿಯಸ್ ನೋಟ್, ರಾತ್ರೋರಾತ್ರಿ ಕತೆ ಚೇಂಜ್ ಆಯ್ತು, ಕಲಾವಿದರು ಚೇಂಜ್ ಆದ್ರು, ಒಂದು ಚೂರು ರಿಹರ್ಸಲ್ ಇರ್ಲಿಲ್ಲ. ಡೈರೆಕ್ಟ್ ಆಗಿ ಆನ್ ಸ್ಟೇಜ್ ಬಂದು ಮ್ಯಾಜಿಕ್ ಮಾಡಿದ್ದೀರಾ ಇಷ್ಟು ಜನ ಕಲಾವಿದರು. ಹ್ಯಾಟ್ಸ್ ಆಫ್ ಟು ಯು, ಹ್ಯಾಟ್ಸ್ ಆಫ್. ಇದರ ಜೊತೆಗೆ ಇಡೀ ಸೆಟ್ ಅಲ್ಲೇ ಮೋಸ್ಟ್ ಬ್ಯುಸಿಯೆಸ್ಟ್ ಆರ್ಟಿಸ್ಟ್ ಆಗಿರುವಂತಹ ಅಯ್ಯಪ್ಪ ಅವರು ಇವತ್ತು ನಮ್ಮ ಜೊತೆ ಇರೋದು ಬಹಳ ಖುಷಿ ಆಗ್ತಾರೆ ನಮ್ಗೆ. ಅಯ್ಯಪ್ಪ ಅವ್ರಿಗೆ ದಯವಿಟ್ಟು ಜೋರಾಗಿ ಹೊಡೀರಿ ಹೇಳ್ತೀನಿ, ಜೋರಾಗಿ ಹೊಡೀರಿ ಹೇಳ್ತೀನಿ. ಬನ್ನಿ, ಜೋರಾಗಿ ಹೊಡೀರಿ ಅಂತ ಹೇಳಿದ್ದು. ಚಪ್ಪಾಳೆ ಹೊಡಿ ಜೋರಾಗಿ. ಭಾಗ್ಯಲಕ್ಷ್ಮಿ ಅನ್ನೋ ಒಂದು ಸೀರಿಯಲ್ ನಲ್ಲಿ ವಿಲನ್ ಆಗಿ ಆಕ್ಟ್ ಮಾಡ್ತಾ ಇರುವಂತಹ ಏಕೈಕ ಖಳನಟ ಅಯ್ಯಪ್ಪ. ಹೇಳಿ ಮಿಸ್ಟರ್ ನಿತಿನ್ ಭಾರದ್ವಾಜ್, ಹೇಗಿದೆ ಸೀರಿಯಲ್ ಜೀವನ?
ತುಂಬಾ ಡಿಫ್ರೆಂಟ್ ಆಗಿದೆ. ಆಕ್ಚುಲಿ ಐ ಶುಡ್ ಥ್ಯಾಂಕ್ ಗಿಚ್ಚಿಗಿಲಿ. ದಿಸ್ ಸ್ಟೇಜ್ ನನಗೆ ಒಂದು ಸ್ಕೂಲು ತುಂಬಾ ಕಲಿಸಿದೆ. ಆ್ಯಂಡ್ ಐ ಆಲ್ವೇಸ್ ಮಿಸ್ ದಿಸ್ ಸ್ಟೇಜ್. ನಾನು ಶೋ ನೋಡ್ಬೇಕಾದ್ರೆ ನಾನು ಮಾಡಬೇಕು ಅಂದರೆ ಫಸ್ಟ್ ಇನಿಷಿಯಲಿ ಆ ಬಟರ್ಫ್ಲೈಸ್ ಇತ್ತು, ಭಯ ಇತ್ತು, ಆ ಸ್ಟೇಜ್ ಫಿಯರು ಅದೆಲ್ಲ. ಬಿಕಾಸ್ ಕ್ರಿಕೆಟು ಬೇರೆ, ಇದೇ ಟೋಟಲಿ ಡಿಫ್ರೆಂಟು. ಆ್ಯಂಡ್ ಗಿಚ್ಚಿಗಿಲಿಗಿಲಿಯಿಂದ ಒಂದು ನೆಕ್ಸ್ಟ್ ಸ್ಟೆಪ್ಗೆ ಹೋಗಿದ್ದೀನಿ. ಇನ್ನು ಕಲಾವಿದಕ್ಕೆ ತುಂಬ ಟೈಮ್ ಇದೆ. ಐ ವಿಲ್ ಗಿವ್ ಮೈ ಬೆಸ್ಟ್. ಈ ಸ್ಟೇಜು ತುಂಬ ಕಲಿಸಿದೆ. ಥ್ಯಾಂಕ್ಸ್ ಟು ಕಲರ್ಸ್ ಕನ್ನಡ ಆ್ಯಂಡ್ ಎಂಟೈರ್ ಟೀಮ್ ಆ್ಯಂಡ್ ಅಫ್ಕೋರ್ಸ್ ಯು ಗೈಸ್, ಲವ್ ಯು ಆಲ್. ಬಟ್ ಮಿಸ್ ಮಾಡ್ಕೊತ ಇದ್ದೀನಿ ಸ್ಟೇಜು. ಇನ್ನು ಯಾವುದೇ ಆಪರ್ಚುನಿಟಿ ಇದ್ರೆ ನಾನು ಮಾಡ್ತೀನಿ. ಸೊ ಐ ಲುಕ್ ಫಾರ್ ದ ನ್ಯೂ ಆಪರ್ಚುನಿಟೀಸ್. ಸೊ ಇಟ್ಸ್ ಅಮೇಜಿಂಗ್ ಮ್ಯಾನ್. ಬಟ್ ಒಂದು ಮಾತು ಹೇಳಲೇಬೇಕು, ಆನ್ ಸೀರಿಯಸ್ ನೋಟ್, ಕ್ರಿಕೆಟ್ ಫೀಲ್ಡಿಂದ ಬಂದು ಈ ವೇದಿಕೆಯಲ್ಲಿ ಕಲಾವಿದನಾಗಿ ಒಬ್ಬ ನಾನ್ ಆಕ್ಟರ್ ಆಗಿ ಬಂದು ಇವತ್ತು ಆಕ್ಟರ್ ಆಗಿ ಕಲರ್ಸ್ ಕನ್ನಡದ ನಂಬರ್ 1 ಸೀರಿಯಲ್ ಭಾಗ್ಯಲಕ್ಷ್ಮಿ ಅನ್ನೋ ಧಾರಾವಾಹಿಯಲ್ಲಿ ಅದು ಖಳನಟನಾಗಿ ಮುಖ್ಯ ಪಾತ್ರ ವಹಿಸ್ತಾ ಇದ್ದಾನೆ ಅಂದ್ರೆ ಈ ವೇದಿಕೆಯ ಪವರ್, ಈ ವೇದಿಕೆಯ ಹೆಮ್ಮೆ ಅದು. ವಿಶ್ ಯು ಆಲ್ ದಿ ಬೆಸ್ಟ್ ಅಯ್ಯಪ್ಪ. ಥ್ಯಾಂಕ್ ಯು. ಅಂಡ್ ಎಲ್ಲರೂ ಜೋರಾಗಿ ಚಪ್ಪಾಳೆ ಹೊಡೆಯೋಣ ಅಯ್ಯಪ್ಪಗೆ. ಥ್ಯಾಂಕ್ ಯು. ಹಾಗೆ ಮತ್ತೊಮ್ಮೆ ಎಲ್ಲ ಕಲಾವಿದರಿಗೂ ಥ್ಯಾಂಕ್ ಯು ಸೋ ಮಚ್. ರಿಯಲ್ ಲೈಫ್ ಅಲ್ಲೂ ಹಲವಾರು ಮನೆಗಳನ್ನ ಮೇಂಟೈನ್ ಮಾಡ್ತಾರೆ ಅಂತ ನಮ್ಮ ಮನೆ ಮುರುಘ ಒಂದೇ ಮನೇಲಿ ಇದ್ಕೊಂಡು 2 ಮನೆಯವರ ಜೊತೆ ಸೇರಿ ಹೆಜ್ಜೆ ಆಗೋದಕ್ಕೆ ವೇದಿಕೆ ಮೇಲೆ ಬರ್ತಾನೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಸುನಿತಾ ಜಾನ್ವಿ ಹಾಗೂ ಮನೆ ಮುರುಘ ಅನ್ಸೆ. ಇವರು ಡಾನ್ಸರ್, ನಾನು ಸಿಂಗರ್. ಅದಕ್ಕೆ ಅವ್ರ ತಾಲಕ್ ತಕ್ಕನಂಗೆ ನಾನು ಡ್ಯಾನ್ಸ್ ಆಡೋದು. ನಿಮ್ಗೊಂದು ವಿಚಾರ ಹೇಳ್ಬೇಕಿತ್ತು. ಆ ನಿರಂಜನ ಇದನ್ನಲ್ಲ, ಮನೇಲಿ ಪೂರ್ಣಚಂದ್ರನ್ ಅಂತ ಹೆಂಡತಿ ಇದ್ರು ಸೆಟ್ಟಿಗೆ ಬರೋ ಹೆಣ್ಮಕ್ಳ ಮೇಲೆಲ್ಲಾ ಕಣ್ಣು ಹಾಕ್ತಾನೆ ಕಣ್ರಿ. ನನಗ ತಡಿಯಕ್ಕೆ ಆಗಲ್ಲ. ಅದಕ್ಕೆ ನಾನು ವಿಚಾರಿಸ್ಕೊಂಡ್ ಬರ್ತೀನಿ. ಹಾಗೆ ನಾನೊಂಚೂರು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಹುಷಾರಾಗಿ ಹೋಗ್ಬಾ ಆಯ್ತಾ? ಆಯ್ತು. ಅಲ್ಲ, ನೀವು ಊಟ ಮಾಡೋದ್ ಮರಿಬೇಡಿ. ಸರಿ ಆಯ್ತು. ನೀವು ಊಟ ಮಾಡಿಲ್ಲ ನನಗ್ ಬೇಜಾರಾಗತ್ತೆ. ಆಯ್ತಾ? ಹುಷಾರಾಗಿ ಹೋಗ್ಬಾ. ಬರ್ಲಾ? ಬಾಯ್ ಬಾಯ್. ನನ್ಗೆ ಮನೆ ಊಟ ತಿಂದು ಬೋರ್ ಆಗ್ತಾ ಇದೆ, ಹೋಟ್ಲ್ ಊಟ ಮಾಡೋಣ ಅನ್ನಿಸ್ತಾ ಇದೆ. ಸರಿ, ಟಿವಿ ಆನ್ ಮಾಡೋಣ. ನಾನು ಬ್ರೇಕಿಂಗ್ ಬಾಂಡ್ ಜಾನು. ನಿಮ್ಮ ನಾಲಿಗೆ ಸಪ್ಪೆ ಆಗಿದೆಯೇ? ಹೌದು. ಕಾಡಿನಲ್ಲಿ ಒಂದು ಸೊಪ್ಪು ಸಿಗ್ತದೆ ಅಂತ ನಿಮ್ ಹೆಂಡತಿ ಬರೀ ಚಪ್ಪೆ ಸಾರ್ ಮಾಡಿ ಹಾಕ್ತಾ ಇದ್ದಾರೆ. ಹೌದು. ಮನೆ ಊಟ ಮಾಡಿ ಬೋರ್ ಆಗಿದ್ಯಾ? ಸತ್ಯವಾಗ್ಲು ಹೋಟೆಲ್ ಊಟ ತಿನ್ಬೇಕು ಅಂತ ಅನ್ನಿಸ್ತಾ ಇದೆಯಾ? ಇದ್ಕೊಳ್ರ ಪಾಂಡೆನ್ ಯಾರೊಬ್ರು. ಹಾಗಾದರೆ ಇಲ್ಲಿದೆ ಪರಿಹಾರ. ಇಲ್ಲಿ ಸಿಕ್ತಲ್ಲ ಹೋಟ್ಲ್ ಊಟ. ಅಯ್ಯೋ, ನನ್ನ ಹೆಂಡತಿ ಬಂದು ಸಿಂಗಲ್ ಅಂತ ಹೇಳಿದ್ರೆ ಮದ್ವೆ ಆಗಿದ್ಯಾ ನಿನ್ಗೆ? ಎಂತಿ ಇಲ್ದಿದ್ದಾಗ ಅವಾಗ ಸಿಂಗಲ್ ಆಗ್ತೀನಿ ಕಣೆ. ಚೀಟಿಂಗ್ ಇದು. ಪ್ಲೀಸ್ ಕಣೆ, ಅಲ್ಲಿ ಬಚ್ಚಿಕೋ, ಅವ್ಳು ಬಂದ್ಬಿಟ್ರೆ ಬೈತಾಳೆ. ಅಬ್ಬಾ ಏನ್ ಬಿಸಿಲು ಗೊತ್ತೇನ್ರಿ? ಫುಲ್ ಕ್ಯೂ ಅಲ್ಲಿ ಜಾಗದಲ್ಲಿ. ಹೌದಾನೆ? ಬಾ ಕುತ್ಕೋ ಹೋಗಿ. ನಾನು ನಿನಗೆ ಮಸಾಜ್ ಮಾಡ್ಲಾ? ಬರೀ ಆಡ್ತಾ ಇರ್ತೀಯ, ಗಂಡನ್ಗೆ ಏನಾದ್ರೂ ತಿನ್ನಕ್ ಕೊಡ್ತೀಯಾ? ಅಷ್ಟೇ ತಾನೇ? ನೀನ್ ಮಾಡ್ಕೊಂಡ್ ಬರ್ತೀನಿ ಇರು. ಸರಿ, ಹೋಗ್ ಬಾ. ಮನೇಲಿ ಹೆಂಡತಿ ಇಟ್ಕೊಂಡು ನಿನ್ಗೆ ನಾನು ಯಾಕೋ ಬೇಕಾಗಿತ್ತು? ಇಲ್ಲ ಕಣೆ, ನಾನ್ ಸಾರಿ ಕಣೆ ಜಾನು, ಬೇಜಾರ್ ಮಾಡ್ಕೊಂಡ್ಬೇಡ್ವೆ. ನೋಡ ಗೊಂಬೆ ತರ ಕಾಣಿಸ್ತಾ ಇದೆಯಾ ಗೊತ್ತಾ ನೀನು? ಮರಿ ಇದೇ ಆಯ್ತು. ಪ್ಲೀಸ್ ನಿನ್ಗೋಸ್ಕರ ಒಂದ್ ಸಾಂಗ್ ಹಾಕ್ಲಾ? ಸರಿ. ಯಾರ ನೀನು? ನಾನ್ ಯಾರ? ನಿನ್ ಗಂಡನ್ ಕೇಳೆ. ನನ್ನಂತ ಹೆಂಡತಿ ಇದ್ರು ಏನ್ರಿ ನಿಮ್ ಕೃಷ್ಣ ಲೀಲೆ? ಏಯ್, ಮನೇಲೆ ಹಂಡೆ ಇಟ್ಕೊಂಡು ಗೊಂಬೆ ಬೇಕೇನೋ ನಿನ್ಗೆ? ಯಾವಳ್ನೆ ಹಂಡೆ ಅಂತಿದ್ದು ನೀನು? ನಿನ್ನೆ ಕಣೆ. ಅಯ್ಯೋ. ಏಯ್, ನಮ್ಮನೆ ಚಿನ್ನನೆ ಚೆನ್ನಾಗಿಲ್ವಲ್ಲೇ, ನಿನ್ನಂದಂದ ಏನ್ ಪ್ರಯೋಜನ? ಅಯ್ಯೋ ನಿನ್ನ. ನಿಮಿಷ, ನನ್ಗೆ ಈ ಸಿಂಗರು ಬೇಡ, ಆಂಕರು ಬೇಡ, ನಾನು ಡ್ಯಾನ್ಸರ್ನೇ ನೋಡ್ಕೊಂತೀನಿ. ಇಷ್ಟೊತ್ತು ವೇದಿಕೆ ಮೇಲೆ ಏನ್ ನಡೀತು? ಕಂಪ್ಲೀಟ್ ಮುರುಗನ ಟಿ. ಮುರುಘಾ ನೀನ್ ಉರಿಸ್ತಾ ಇದೀಯ ತಿರ್ಗಾ. ಏನಪ್ಪಾ ಮಾಡ್ದೆ ನೀನು? ನಾನಾ ಡ್ಯಾನ್ಸ್
ಮನೆಯಲ್ಲಿ ಹಂಡೆ ಇಟ್ಕೊಂಡು ಪಕ್ಕದಲ್ಲಿ ಪಾಂಡೆ ಹುಡುಗಿ ಕಾಳಾಗ್ತಾ ಇದೆಯಾ? ಪಾಂಡೆ ಹುಡುಗಿ ಪಾಂಡೆ ಹುಡುಗಿ ಏನ್ ಹೇಳ್ದೆ ನಾನು? ಒಂದ್ ನಿಮಿಷ ನಾನು ಹುಡುಕ್ತೇನೆ. ಯಶು ಇಲ್ಲ ತಾನೆ? ಈಗ ಹೇಳು. ಅವ್ರು ಇಲ್ಲ ಅನ್ಕೊಂಡೆ ನೀನ್ ಹೇಳಿದ್ದು ಅಂತ ಗೊತ್ತು ಇರೋಣ. ಬಿಡು ಸುನೀತಾ, ಎಷ್ಟು ಧೈರ್ಯ! ಈ ಧೈರ್ಯ ಇಲ್ಲಿಗೆ ಮುಗಿಬೇಕು. ಹತ್ರ ಬನ್ನಿ. ಜಾನು ಜಾನು ಜಾನು, ಏನ್ ನಡೀತಾ ಇದೆ ಇಲ್ಲಿ? ಆಕ್ಟಿಂಗ್ ಅಷ್ಟೇ. ಕಂಗ್ರಾಚುಲೇಷನ್, ಯು ಆರ್ ಸೆಲೆಕ್ಟೆಡ್. ಈ ಒಂದು ಮನೆ ಕಥೆಯನ್ನ, ತನ್ನ ಆತ್ಮಕಥೆಯನ್ನ, ತನ್ನ ಆಟೋಬಯೋಗ್ರಫಿಯನ್ನ ವೇದಿಕೆ ಮೇಲೆ ಇಟ್ಟಂತ ಮುರುಘಾ, ಇವರ ಪರ್ಫಾರ್ಮೆನ್ಸ್ ಹೇಗಿತ್ತು? ಏನ್ ಪರ್ಫಾರ್ಮೆನ್ಸ್ ನ್ಯಾಚುರಲ್ ಆಗಿ ಮಾಡ್ದವನು. ಅಲ್ಲಿ ಸ್ಟೇಜ್ ಮೇಲೆ ಬಹಳ ಒಂದು ವಿಸ್ಮಯ ನಾನು ನೋಡಿದ್ದಂದ್ರೆ, ಸುನೀತಾ ಅವರ ಪರ್ಫಾರ್ಮೆನ್ಸ್ ನೋಡೋದಕ್ಕೆ ನಾನು ಬಂದಿದ್ದು ಇವತ್ತು. ಯಾವುದೇ ಕಾರಣಕ್ಕೂ ನನಗೆ ಮನಸ್ಸಿಗೆ ಯಾವ ನೋವು ಆಗಿಲ್ಲ, ಮನ್ಸು ಗಾರ್ಡನ್ ಆಗೋಯ್ತು. ಅಷ್ಟು ಚೆನ್ನಾಗಿ ಏನು ಡ್ಯಾನ್ಸ್ ಮಾಡಿದ್ರಿ. ಓ ಮೈ ಗಾಡ್! ಕೇಶ ರಾಶಿಯನ್ನ ಈ ಕಡೆಯಿಂದ ಆ ಕಡೆ ಎತ್ತಿ ಜಾನ್ವಿ, ಬ್ರೇಕಿಂಗ್ ನ್ಯೂಸ್ ಕೊಡ್ತಾ ಇದ್ದಲ್ಲಮ್ಮ ಇಷ್ಟು ವರ್ಷ, ಇವಾಗ ಏನಮ್ಮ ಮಾಡ್ತಾ ಇದ್ಯಾ? ಆಕ್ಟಿಂಗ್. ಎಲ್ಲಿತ್ತು ಈ ಟ್ಯಾಲೆಂಟ್ ಇಷ್ಟು ದಿನ ಅಂತ? ಎಲ್ಲಿತ್ತು ಜಾನ್ವಿ? ಒಳಗಡೆ ಇಟ್ಕೊಂಡಿದ್ದೆ, ಇವತ್ತು ಆಚೆ ಬಂದಿದ್ದೆ. ಅಯ್ಯೋ ಅಯ್ಯೋ, ಟಿವಿಯಿಂದ ಹಂಗೆ ಡೈರೆಕ್ಟ್ ಆಗಿ ಆಚೆ ಬರಂಗಿದ್ರೆ ನಾನು ನಿನ್ನ ನ್ಯೂಸ್ ಚಾನೆಲ್ ಬಿಟ್ಟು ಬೇರೆ ನೋಡ್ತಾನೆ ಇರಲಿಲ್ಲ. ಅಷ್ಟೊಂದು ಪ್ರೆಸೆನ್ಸ್, ಏನೇನು ಇಬ್ರು ಅಬ್ಬಬ್ಬ, ಇವನ್ ಟಿವಿ ಹಾಕಕ್ಕೆ ಅವಳು ಆಚೆ ಬರಕ್ಕೆ. ಮುರುಘಾ ತುಂಬಾ ನ್ಯಾಚುರಲ್ ಆಗಿ ಮಾಡಿದೆ ಮುರುಘಾ. ಏನು ನನಗೇನು ಡಿಫ್ರೆನ್ಸೇ ಗೊತ್ತಾಗ್ಲಿಲ್ಲ. ನೀನು ನಿಜ ಜೀವನದಲ್ಲಿ ನೈಜವಾಗಿ ಸಹಜವಾಗಿ ಯಾವ ರೀತಿ ಇರ್ತೀಯ ಅದೇ ರೀತಿ ಇದ್ದೆ. ತುಂಬಾ ಚೆನ್ನಾಗಿತ್ತು. ನನಗೆ ಇವತ್ತು ಮನಸ್ಸಿಗೆ ತೃಪ್ತಿ ಕೊಟ್ಟಿದ್ದಂದ್ರೆ ನಮ್ಮ ಸುನೀತಾ ಅವರ ಡ್ಯಾನ್ಸು, ಆಮೇಲೆ ಆ ಹೆಡ್ ಬ್ಯಾಂಗಿಂಗ್ ಮಾಡಿದವರು ಸೂಪರ್. ಆಮೇಲೆ ಇನ್ನ ಈ ಒಂದು ದೃಶ್ಯದ ಪ್ರತ್ಯಕ್ಷ ದರ್ಶಿಯಾಗಿರ್ತಕ್ಕಂಥ ಶ್ರುತಿಯವರು ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಸ್ಥಳದಲ್ಲಿ ನಾವಿದೀವಿ, ಅಲ್ಲಿ ಯಾವ ರೀತಿ ಇದೆ ವಾತಾವರಣ? ಶ್ರುತಿಯವರೇ ಹೇಳಿ. ಹೇಳುವೆವು. ಇಂಥ ಒಂದು ಬ್ರೇಕಿಂಗ್ ನ್ಯೂಸ್ ಇವಾಗ ಏನಾಗ್ತದೆ, ಸ್ಥಳದಲ್ಲಿ ನಾನಿದ್ದೀನಿ, ಇಲ್ಲಿ ಬಹಳ ತಾಪಮಾನ ಬಹಳ ಹೆಚ್ಚಾಗಿದೆ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ತಾವು ಸ್ವಲ್ಪ ಸೈಡ್ಗೆ ಹೋದ್ರೆ ತಾಪಮಾನ ತಂಪಾಗುವುದು. ಸುನೀತಾ ಅವರೇ, ನೀವೆಲ್ಲ ನಮ್ಮ ಮನಸ್ಸನ್ನ ಗೆದ್ದು ಬಿಟ್ರಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ನೀವೊಬ್ಬ ಸಿಂಗರ್ ಆಗಿರೋ ಕಾರಣಕ್ಕೆ ನಿಮಗೆ ಮಾತಲ್ಲಿ ನಾನು ವರ್ಣಿಸಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಿಮಗಾಗಿ 3 ಹಾಡನ್ನ ನಾನು ತಯಾರು ಮಾಡ್ಕೊಂಡಿದ್ದೀನಿ. ಆ ಹಾಡಿಗೆ ನೀವು ಆಕ್ಟಿಂಗ್ ಮಾಡ್ಕೊಂಡು ಬರ್ಬೇಕಷ್ಟೇ. ಓಕೆ, ಸಾಂಗ್ ನಂಬರ್ 1. ನೆಕ್ಸ್ಟ್ ಸೀಸನ್ 1 ಅಲ್ಲಿ ಯು ಆರ್ ಮೈ ಒನ್ ಅಂಡ್ ಓನ್ಲಿ ಫೇವರೆಟ್ ರೋಸ್. ಆ ಗುಲಾಬಿಗೆ ಒಂದು ಸಾಂಗ್ ಇದೆ, ಅನ್ಕೊಂಡು ಹೋಗ್ಬೇಕು. ನೆಕ್ಸ್ಟ್ ಹಾಡು ನಿಮಗಾಗಿ, ದಟ್ ಇಸ್ ಮೈ ಫೇವರೆಟ್ ಸಾಂಗ್. ಓಪನ್ ಹೇರು ಬಿಟ್ಕೊಂಡು ನಂಗೆ ಯಾವುದೇ ಸ್ಕಿಟ್ ಅಲ್ಲಿ ಬಂದ್ರು ಏನೋ ಒಂದು ಹೊಸದ್ ಪ್ರಯತ್ನ ಮಾಡ್ಬೇಕು ಅಂತ ಅನ್ಕೊಳ್ತಿರಲ್ಲ, ಅದೇ ನನಗೆ ತುಂಬಾ ಇಷ್ಟ ಆಗುತ್ತೆ. ಫ್ಯಾಂಟಾಸ್ಟಿಕ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ನನಗೆ ನಿಜವಾಗ್ಲೂ ಡಾನ್ಸ್ ಮಾಡ್ತೀನಿ. ಅದು ನಾನು ಆ್ಯಕ್ಚುಲಿ ನಂಗೆ ಡಾನ್ಸ್ ಅಂತ ಕೊಟ್ಟಾಗ ತುಂಬ ಹೆದರಿಕೆ ಆಯಿತು, ನಿಜವಾಗ್ಲೂ ಏನು ಮಾಡ್ಬೋದು ನಾನು ಅಂತ. ಬಟ್ ಮುರುಘಾ ಮಾಸ್ಟರ್ ಆ್ಯಂಡ್ ಮೈ ಮೆಂಟರ್ ಗೊಬ್ರಾ ತುಂಬ ಎಂಕರೇಜ್ ಮಾಡಿದ್ರು, ಇಲ್ಲಿ ಇರೋರೆಲ್ಲರೂ ಎಂಕರೇಜ್ ಮಾಡಿದ್ರು, ಯು ಕ್ಯಾನ್ ಡೂ ಇಟ್ ಅಂತ. ಆ್ಯಂಡ್ ಥ್ಯಾಂಕ್ ಯು ನಿಮಗೂ, ಸೃಜನ್ ಸರ್ಗೆ, ಇಬ್ಬರಿಗೂ ಥ್ಯಾಂಕ್ ಯು. ನೋಡಿ, ಸೀಸನ್ 1 ಅಲ್ಲಿ ಸಿಂಗರ್ ಆಗಿದ್ದವ್ರು ಬಂದು ಆಕ್ಟಿಂಗ್ ಕಲ್ತ್ಕೊಂಡ್ಬಿಟ್ರು. ಸೀಸನ್ 2 ನಲ್ಲಿ ಬಂದು ಡ್ಯಾನ್ಸ್ ಕಲ್ತ್ಕೊಂಡ್ಬಿಟ್ರಿ. ಏನಪ್ಪ, ಏನು ಕತೆ ಇದು? ಆ ಕಡೆ ಪಕ್ಕದಲ್ಲಿ ನೋಡಿ, ಜಾನ್ವಿ ಸಕ್ಕದಾಗಿ ಡ್ಯಾನ್ಸ್ ಮಾಡಿದೆ ನೀನು. ಥ್ಯಾಂಕ್ ಯು ಮ್ಯಾಮ್. ಇಟ್ ವಾಸ್ ನೈಸ್ ಜಾನ್ವಿ. ಆಕ್ಚುಲಿ ಶ್ರುತಿ ಅವರೇ, ನೀವು ಪಾಪ ನೋಡಿ, ಇವ್ರಿಗೆ ಅಷ್ಟೆಲ್ಲ ಸುಮ್ನೆ ಓಪನ್ ಏರ್ ಬಿಟ್ಕೊಂಡು ಅವ್ರು ಹೂವ ರೋಜಾ ಅವೆಲ್ಲ ಹೇಳ್ಬಿಟ್ರಿ. ಜಾನು ಬೇಜಾರು ಮಾಡ್ಕೊಳಲ್ವಾ? ಜಾನು ನೋಡಿದ್ರೆ ಯಾವ ಸಾಂಗ್ ನೆನಪಾಗತ್ತೆ ನಿಮ್ಗೆ? ಅಕ್ಕ ನಿನ್ ಮಗಳು ನನ್ಗೆ ಇಷ್ಟೊಂದೆಲ್ಲ ಹೊಗಳಿದ್ರಿ ಸುನೀನಾ. ಜಾನ್ವಿ ಅವರ ಒಂದು ಡ್ಯಾನ್ಸ್ ನೋಡಿದ್ರಿ ಇವಾಗ, ಓಕೆ ಹೌದು. ಅದೇ ಜಾನ್ವಿದು ಇನ್ನೊಂದು ರಿಯಲ್ ಡ್ಯಾನ್ಸ್ ಇದೆ, ಹೌದಾ? ಸಿಗ್ನೇಚರ್ ಸ್ಟೆಪ್ ಇದೆ, ನೋಡೋದಕ್ಕೆ ಇಷ್ಟಪಡ್ತೀರಾ? ಪ್ಲೀಸ್ ಅಪ್ಪ, ಈ ಒಂದು ಸಿಗ್ನೇಚರ್ ಸ್ಟೆಪ್ ನ ನೀವು ವೇದಿಕೆ ಮೇಲೆ ಬಂದು ಇಬ್ರು ಒಟ್ಟಿಗೆ ಮಾಡ್ಬೇಕು ಅಂತ ಕೇಳ್ಕೋದ್ರಿ. ಶ್ರುತಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬಂದು ಈ ಒಂದು ಸಿಗ್ನೇಚರ್ ಸ್ಟೆಪ್ ಹಾಕ್ಬೇಕು ಅಂತ ಕೇಳ್ಕೋದ್ರಿ. ಬರೇ ಚಪ್ಪಾಳೆ! ಇವರಿಬ್ರು ಏನೋ ಮಾಡಿದ್ರು, ಇವರು ಸುನೀತಾ ಅವರು ಮನೆ ಧೂಳು ಹೊಡಿತಾರೆ. ಬಟ್ ನಿಜವಾಗ್ಲೂ ಸಕ್ಕತ್ತಾಗಿ ಮಾಡಿದ್ರು. ಅಮೇಸಿಂಗ್, ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರಾ. ಅಂಡ್ ಜಾನು, ಅಮೇಸಿಂಗ್. ಯು ಆರ್ ಡೇ ಬೈ ಡೇ ಯು ಆರ್ ರಿಯಲಿ ಇಂಪ್ರೂವಿಂಗ್. ಎಲ್ಲಿದ್ದಾಳೆ ಅವಳು? ಬಂದ್ಲಾ? ಯಶು, ಏನ್ ಸುಮ್ಮನೆ ಕೂತಿದ್ಯಲ್ಲ? ಬಹಳ ಚೆನ್ನಾಗಿ ಮಾಡಿದ್ರಿ. ನನ್ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ, ಇಲ್ಲೂ ಮತ್ತೆ ಇಲ್ಲೂ ಅಂದ್ರೆ ಆತರ ಅಲ್ಲ. ಚಿತ್ರಾನ್ನಕ್ಕೆ ಹುಳಿ ಹಿಂಡೋದು ರೆಗ್ಯುಲರ್ ನ್ಯೂಸ್, ಸಂಸಾರಕ್ಕೆ ಹುಳಿ ಹಿಂಡೋದು ಬ್ರೇಕಿಂಗ್ ನ್ಯೂಸ್. ಜಾನು, ಇಷ್ಟ ದಿನ ಎಲ್ಲಿದ್ದೆ ನೀನು?
ಯೋಚನೆ ಮಾಡು, ಮನೆಗೆ ಹೋದ್ಮೇಲೆ ಏನಾಗ್ತೀಯ ನೀನು. ಅಲ್ಲ ಕಣೋ, ನಿನಗೆ ಒಂಚೂರು ಮಾನ ಮರ್ಯಾದೆ ಏನೂ ಇಲ್ವಾ? ಕಟ್ಕೊಂಡಿರೋ ಹೆಂಡತಿಲ್ ಕೂತೇ ಇದ್ದಾಳೆ, ಇಷ್ಟ ಬಂದಂಗ ಆಡ್ತಾ ಇದೀಯಾ. ಮದ್ವೆ ಆದಾಗ್ಲೇ ಅವೆಲ್ಲ ಬಿಟ್ಟುಬಿಟ್ಟೆ. ಇಲ್ಲಿ ನಾನೊಬ್ಬ ಬರೀ ಎಲ್ಲರನ್ನು ರಂಜಿಸುವ ಆಂಕರ್ ಅಷ್ಟೇ ಯಶು. ಎಲ್ಲ ಸೈಕಲ್ ಗ್ಯಾಪ್ ಅಲ್ಲಿ ಎಲ್ಲ ಮುಗಿಸ್ಕೊಂಡ್ ಬರ್ತೀನಿ. ಬೇಕಿತ್ತಾ? ಬಹಳ ಚೆನ್ನಾಗಿ ಮಾಡಿದ್ರಿ ಇವ್ರೆ. ಥ್ಯಾಂಕ್ ಯು. ಅಮ್ಮ ನೀವು ಬಹಳ ಚೆನ್ನಾಗಿ ಮಾಡಿದ್ರಿ ಮಾ. ನೋಡಿ ಬಹಳ ಸಂತೋಷ ಆಯ್ತು ಮಾ. ಇವ್ರೆ ನೀವು ಬಹಳ ಚೆನ್ನಾಗಿ ಮಾಡಿದ್ರಿ ಇವ್ರೆ. ತುಂಬಾ ಚೆನ್ನಾಗಿ ಮಾಡಿದ್ರಿ. ನೀವು ಅಷ್ಟೇಮ್ಮ, ನಿಮ್ಮನ್ನ ನೋಡಕ್ಕೆ ನೋಡಿದ್ರೆ ಖುಷಿ ಏನ್ ಆಗ್ತಿದೆ. ಮರ್ಯಾದೆ ಪಾಂಡೆಗೆ. ನೀವು ಅಷ್ಟೇಮ್ಮ ಬಹಳ ಚೆನ್ನಾಗಿ. ಅಯ್ಯೋ ಏನ್ ಮಾಡಿದ್ರಿ ಅಂದ್ರೆ ಅಯ್ಯೋ ಹೋಗ್ಬಿಟ್ಟು ಬನ್ನಿಮ್ಮ. ಹೋಗ್ತಾ ತಾಂಬೂಲ ತಗೊಂಡು ಹೋಗ್ಬಿಟ್ಟು ಬನ್ನಿ. ಗಿಚ್ಚಿಗಿಲಿಗಿಲಿ ಶುರು ಆದಾಗ್ಲಿಂದ ಈ ವೇದಿಕೆ ಎಷ್ಟೋ ದುರಂತಗಳಿಗೆ ಸಾಕ್ಷಿಯಾಗಿದೆ. ಅಂದ್ರೆ ಕಂಟೆಸ್ಟೆಂಟ್ ಆಗಿ ಬಂದವರು ಮೆಂಟರ್ ಆಗಿದ್ದಾರೆ. ಅದೇ ಮೆಂಟರ್ ಈಗ ಒಂದು ಸೆಲೆಬ್ರಿಟಿ ಆಗುವಂತ ಒಂದು ದುರಂತ ನಡೀತಾ ಇದೆ. ಆದ್ರೆ ಅವ್ರ ಅಂತಿಂತ ಸೆಲೆಬ್ರಿಟಿ ಅಲ್ಲ, ಎಂಥದ್ದೇ ಟಾಯ್ಲೆಟ್ ಆದ್ರೂ ಅದನ್ನ ಉಜ್ಜಿ ತೊಳೆದು ಇನಾಗ್ರೇಟ್ ಮಾಡುವಂತಹ ಮಹಾನ್ ಸೆಲೆಬ್ರಿಟಿ. ಈ ಟಾಯ್ಲೆಟ್ ಕಲಾವಿದ ತನ್ನ ಹೊಸ ಟಾಯ್ಲೆಟ್ ಸ್ಟೋರಿಯನ್ನು ತೋರಿಸೋದಕ್ಕೆ ಈ ಮುಂದಿನ ಸ್ಕಿಟ್ ಬರ್ತಾ ಇದೆ. ಹಾಗೆ ಬಲಿ ಚಪ್ಪಾಳೆ ಈ ಒಂದು ಟಾಯ್ಲೆಟ್ ಇತಿಹಾಸಕ್ಕೆ. ಇಲ್ಲಿ ಸೇರಿರ್ತಕ್ಕಂಥ ಮಹಾಜನತೆಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಮುಂದೆ ಬಂದು ಏನಕ್ಕಾಗ ಕೈ ಮುಗಿತಾ ಇದ್ದೀನಿ, ನಾನು ಮುಗಿತಾ ಇರ್ತೇನೆ. ಸೈಡಿಗೆ ನಿಂತ್ಕಲ್ಲ ಯಜಮಾನ್ರಿಗೆ ಮತ್ತೆ ಇಲ್ಲಿ ಸೇರಿರುತ್ತ ಜನಗಳಿಗೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ನನಗೆ ಇವನು ಯೋಗ್ಯತೆ ಗೊತ್ತಿಲ್ಲ ಚೇರ್ಮನ್ರೆ. ನಮ್ ಚೇರ್ಮನಪ್ಪ ಎಂತವನು ಗೊತ್ತಾ? ಎಂತವನೇ? ನಾನು ಮನೆ ಒಳಿಕೆ ಮಲಗಿರ್ಬೇಕಾದ್ರೆ ಮನೆ ಬಾಗ್ಲತ್ರ ಮನೆ ಕರಿಯತ್ತ ಹೋಗಿದ್ದ ಗೊತ್ತಾ? ಲೇ, ನಿಮ್ ಚೇರ್ಮನ್ ಮನೆ ಬಾಗ್ಲಲ್ಲಿ ಮಲ್ಕೊಂಡಿದ್ದ, ಆದ್ರೆ ನಮ್ ಚೇರ್ಮನ್ ನನ್ ಮನೆ ಒಳಗೆ ಮಲ್ಕೊಂಡಿದ್ದ. ಅವ್ನಿಗೇನೆ ಬಿಲ್ಡಪ್ ಕೊಡಕ್ಕೋಸ್ಕರ ನಿನ್ ಕ್ಯಾರೆಕ್ಟರ್ಗೆ ಡ್ಯಾಮೇಜ್ ಮಾಡ್ಕೊತಾ ಇದ್ಯಾ? ಏ ಮೂದೇವಿ, ನಾನು ನೀನು ಮೊನ್ನೆ ಜಾತ್ರೆಗೆ ಹೋಗಿದ್ವಾ, ಕಳ್ರು ಬಂದು ಅಟ್ಕಾಯಿಸ್ಕೋತಾರ ಅಂತ ಬಿಟ್ಟು ಮನೆ ಕಾಯ್ತಾ ಇದ್ದ ಅಷ್ಟೇ. ಹಂಗೆ ಹೇಳ್ದ ಅಭಿ, ನೀ ಏನಾರ ಹೇಳಕ್ಕಿಂತ ಮುಂಚೆ ಆ ಕಡೆ ನೋಡ್ಕೊ ಹೇಳಪ್ಪ. ಅಲ್ಲೊಬ್ಬ ಎದೆ ಹಿಡ್ಕೊಂಡ್ ಸತ್ಯ ಹೋಗ್ಬಿಡ್ತಾನೆ. ಆ ಬೇವರ್ಸಿ ನೋಡಲ್ಲೇ ಕೂತ್ಕೊಂಡು. ಇವತ್ತಿನ ದಿನ ನಾವೇನ್ ಸೇರಿದ್ದೇವೆ? ಆಲ್ರೆಡಿ ಸೇರಿದ್ದೇವೆ. ಇವತ್ತಿನ ದಿನ ನಾನೇನ್ ಹೇಳ್ತಾ ಇದ್ದೀನಿ? ನಾ ಹೇಳಿದ್ದೀನಿ. ಸ್ಕಿಟ್ ಶುರುವಾದಾಗಲೇ ಹೇಳ್ದೆ ಈ ನಾಯಿ ನನ್ ಜೊತೆ ಬೇಡ, ನನ್ ಕ್ಯಾರೆಕ್ಟರ್ ಹಾಳು ಮಾಡ್ಬಿಡ್ತಾನೆ ಅಂತ. ಆದ್ರೂ ಹಾಕಿದ್ದಾರೆ. ಮುಖ್ಯವಾಗಿ ವಿಷಯಕ್ಕೆ ಬರ್ತೀನಿ. ಪಕ್ಕದೂರವ್ರು ನಮ್ಮ ಮೇಲೆ ಕತ್ತಿ ಮಸಿತಾ ಇದ್ದಾರೆ. ಅದಕ್ಕೆ ನಾವೇನಾದ್ರೂ ಮಾಡ್ಬೇಕು. ಏನಾದ್ರೂ ಮಾಡಿ ಅಲ್ಲ. ಪಂಪ್ ಸೆಟ್ ಕಡೆ ಬನ್ನಿ ಅಲ್ಲ. ನೀವು ಹಿಂಗ ಆಟ ಬಾಯ್ ಹಾಕ್ಬೇಡಿ. ಕಾನ್ಸೆಪ್ಟ್ ಚೇಂಜ್ ಆಗುತ್ತೆ, ಅಲ್ಲಿ ರಿಯಾಕ್ಷನ್ ಚೇಂಜ್ ಆಗುತ್ತೆ. ಮತ್ತೆ ವಿಷಯ ಹೇಳ್ತಾ ಇದ್ದೀನಿ. ನಾನು ನಮ್ಮೂರ್ನ ಗಂಡಸರು ಅಷ್ಟೇ ಅಲ್ದೆ ಹೆಂಗಸರು ಟಾಯ್ಲೆಟ್ಗೆ ಹೋಗೋದು ಕಣ್ಣಾರೆ ನೋಡಿದ್ದೀನಿ. ಅಂದ್ರೆ ಅವ್ರ ಕಷ್ಟಗಳನ್ನ ಕಣ್ಣಾರೆ ಕಂಡಿದ್ದೀನಿ. ಅದಕ್ಕೋಸ್ಕರ ಊರಲ್ಲಿ ಇವತ್ತೊಂದು ಸುಲಭ ಶೌಚಾಲಯವನ್ನ ಕಟ್ತಾ ಇದ್ದೀನಿ. ನಾವೇನ್ ಕಮ್ಮಿ ಅಲ್ಲಪ್ಪ. ನಮ್ಮೂರವ್ರ ಕಷ್ಟಗಳನ್ನ ನಾವು ನೋಡ್ಕೊಂಡು ನಾವೊಂದು ಟಾಯ್ಲೆಟ್ ಕಟ್ಸಿದೀವಿ. ನಾನು ಅವಾಗ ಬಂದು ಹೋಯ್ತಾ ಇರಲ್ಲ. ನೀನ್ ಬಂದ್ ಹೋಯ್ತಾರ, ನಾ ಸಂಜೆ ಆದ್ಮೇಲೆ ತೊಳ್ದು ಕಳಿಸ್ತಾ ಇರ್ತೀನಿ. ಯಾವನ್ ಹೋಗಲೇ ಅಂತ ಇದ್ಯಾ? ಏನಾದ್ರೂ ಮಾತಾಡ ನೀನು. ಕೂಡಲೇ ನನ್ನೇ ಹೋಗಲೇ ಅಂದವನು. ಅಣ್ಣ ಹೊಡಿತೀನಿ. ಅಷ್ಟಪಷ್ಟ ಹೊಡೆದ್ರೆ ಕಾಮಿಡಿ ಆಗಲ್ಲ, ಟ್ರಾಜಿಡಿ ಆಗ್ಬಿಡ್ತದೆ. ಶಾಂತಿ ಆಗಿರು ಸಿಂಹ, ಶಾಂತಿ ಆಗಿರು. ಅದ್ದು ಅವನು ಹೊಡಿತೀನಿ ಅಂತವನೇ, ನೀ ಸುಮ್ನೆ ನಿಂತಿದ್ಯಲ್ಲ. ಮಾತಾಡೋ. ನನ್ಗೆ ಹೊಡಿತೀನಿ ಅಂತ ಇನ್ನೇನ್ ಮಾತಾಡ್ತೀಯ? ಅಂದಂಗೆ ನೋಡಿ, ನಮ್ಮ ಟಾಯ್ಲೆಟ್ಗೆ ನೀರಿನ ಅಭಾವ ಆಗ್ಬಾರ್ದು ಅಂತ ನಾನು ನಮ್ಮೂರಿನ ತಣ್ಣೀರ್ ಕೆರೆಯನ್ನ ಬಿಸ್ನೀರ್ ಕೆರೆಯನ್ನಾಗಿ ಮಾಡಿಸ್ತಾ ಇದ್ದೀನಿ. ಏನ್ ಸೌದೆ ಇವ್ರ ಅಪ್ಪಂದು ಹೊಟ್ಟಿನೇನು? ಇಲ್ಲ, ನಿಮ್ಮವ್ವ ಬಂದು ಹೀಟರ್ ಹಾಕಿರ್ತಾವಲ್ಲ. ಅನ್ನ ಹೊಡಿತೀನಿ. ಏ ಸಿಂಹ, ಶಾಂತಿಯಾಗಿರೋ, ಶಾಂತಿಯಾಗಿರೋ. ಸುಮ್ಮನೆ ಇರಲ್ಲ. ಅವನು ಬಿಸ್ನೀರ್ ಕೆರೆ ಮಾಡಿಸಿದ್ರೆ ಅದೇ ಬಿಸ್ನೀರ್ ಕೆರೆಯಿಂದ ನಮ್ ಪಂಪ್ಸೆಟ್ಟಿಂದ ಸೀದಾ ಪೈಪ್ ಹಾಕಿ ನೇರವಾಗಿ ಎಲ್ಲರ ಬಾತ್ರೂಮ್ ನೀರು ಬಿಡೋ ವ್ಯವಸ್ಥೆ ನಾನು ಮಾಡಿಸ್ತಾ ಇದ್ದೀನಿ.
ಇದು ನಮ್ ಚೇರ್ಮನ್ ಅಂದ್ರೆ ಕೆರೆ ಬಿಟ್ಬಿಟ್ರೆ ಆಯ್ತಾ ಪೈಪ್ ತರ್ಬೇಕು ಉಳಿಕೆ ಅಣ್ಣ ತಡ್ಕೊಳಕ್ ಆಗ್ತಾ ಇಲ್ಲ ಹೊಡಿತೀನಿ ಬೇಡ ಒಳಗಿರೋ ತೆಗಿಬೇಡ ಬಹಳ ಶಾರ್ಪ್ ಆಗಿದೆ. ಶಾಂತಿಯಾಗಿರು ಸಿಂಹ, ಶಾಂತಿಯಾಗಿರು. ಏನ ಮಾತಾಡಕ್ ಬರ್ತೀರಾ? ನಮ್ ಚೇರ್ಮನ್ ಎಂತವ್ರು ಗೊತ್ತೇನ್ರ? ಹುಚ್ಚು ನಾಯಿ ಗುಡ್ತು ನನ್ನ ಮಗ ನಮ್ ಚೇರ್ಮನ್. ಅದು ನಮ್ ಚೇರ್ಮನ್ ಅದೇ ಹುಚ್ಚು ನಾಯಿನ ಹುಟ್ಟಿಸ್ತವನ್ ಕಣ. ನಾನೇನ್ ಹೇಳಿಲ್ಲ ಅವ್ರು ಹೆಂಗ್ ಮಾತಾಡ. ನೀನೇನು ಮಾತಾಡಬೇಡ ಕಣ ಪ್ಲೀಸ್. ನೀನೇ ನನ್ ತುಳಿತಾ ಇರೋದು. ನಾನೇನ್ ತುಳಿದೆ? ಅವಾಗ್ಲಿಂದ ತುಳಿತಾ ಇದ್ದೆ. ಅವ್ರ ಚೇರ್ಮನ್ ಅವರೇ ತುಳಿತವ್ರೆ. ಏನೋ ನಮ್ ಚೇರ್ಮನ್ರಿಗಂತೂ ನೀನು ಮಾತಾಡ ಗುಡು ಅಂದ್ಮೇಲೆ ಏನ್ ಮಾತಾಡ್ತೀಯ? ಏನ ನಿನ್ನ ಹೆಸರು? ಚಿರತೆ. ಈ ಚಿರತೆಲಿ ಏನೋ ಒಂದು ಕೊರತೆ ಇದೆ ಕಣ. ಆ ಸಿಂಹ ಆಗ್ಲಿಂದ ಎಗರಾಡ್ತಾವ್, ನೀವನೇನೋ ಅಮಿಕೊಂಡ್ ಕೂತವ್ನೆ. ಮಾತಾಡು, ಹೊಡಿಯೋ. ಪೇಮೆಂಟ್ ಸಿಕ್ಕಿಲ್ಲ. ಮತ್ತೇನಕ್ ಬರಕ್ ಹೋದೆ? ನಿನ್ ಜೊತೆ ಕಾಣಿಸ್ಕೊಂಡ್ರೆ ಅಟ್ಲೀಸ್ಟ್ ಅವಾಗನ ಪೇಮೆಂಟ್ ಸಿಗುತ್ತಾ ಅಂತ. ಕೊಡ್ತೀನಿ ಇಸ್ಕೋ. ಚೇರ್ಮನ್ ಅವನು ನಿಮಗೆ ಹಿಂಗಂದ. ಅವ್ರ ಕಿಂಡಲ್ ಮಾಡ್ತಾವ್ರೆ ಕಣ. ಸುನಿತಕ್ಕ ಓಡ್ಬೈಲಿ ಓಡ್ಬೈಲಿ, ಸುನಿತಕ್ಕ ಮೈಕೆತ್ಕ ಓಡ್ಬೈಲಿ ಓಡ್ಬೈಲಿ ಓಡ್ಬೈಲಿ. ಅಯ್ಯೋ ಆಗ್ಲಿಂದ ನೋಡ್ತಾ ಇದ್ದೀನಿ ಸ್ಕಿಟ್ ಪೂರ ಬರೀ ಅವನ್ ಕಡಿಕೆ ವಾಲ್ತಾ ಇದೆ. ಅತ್ತೆ ಈ ಕಡೆಗೋಸಿ ವಾಲಿ ಅಂತ ನಿಮ್ಮ ಪುರಾಣ ಎಲ್ಲ ಕೇಳಲ್ಲ ಕಣ್ರೋ. ನೋಡ್ರೋ, ನಾನು ಒಂದು ಟಾಯ್ಲೆಟ್ ಕಟ್ಸಿದ್ದೀನಿ ಅಲ್ವಾ, ಆ ಮುಂದಿನ ದಿನಗಳಲ್ಲಿ ಅದರಲ್ಲಿ ನಾನು ಫ್ಲಶ್ ಮಡಗಿಸ್ತೀನಿ. ಇವನು ಪ್ಲಸ್ ಮಾಡಿಸಿದ್ರೆ ನಮ್ ಚೇರ್ಮನ್ರು ಬಾತ್ರೂಮ್ ಹೋಗಕ್ಕೆ ಅಂತಾನೆ ಒಂದು ಬಸ್ ಮಡಗಿಸ್ತಾವ್ರೆ. ನಾನು ಮುಂದಿನ ದಿನಗಳಲ್ಲಿ ನಮ್ಮ ಟಾಯ್ಲೆಟ್ಗೆ ನಾನು AC ಮಡಗಿಸ್ತೀನಿ. ನಾನು ಕೂಡ ಮುಂದಿನ ದಿನಗಳಲ್ಲಿ ನಮ್ ಟಾಯ್ಲೆಟ್ಗೆ CC ಕ್ಯಾಮ್ರಾ ಇಡಿಸ್ತಾ ಇದ್ದೀನಿ. ನೀನು ಹಬ್ಬ ಸಾಕಣಪ್ಪ, ನಮ್ಮ ಮರ್ಯಾದೆ ತೆಗೆ ನಮ್ಮ ಆ ವ್ಯವಸ್ಥೆ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ ಈಗ. ಮುಂದಿನ ದಿನಗಳಲ್ಲಿ ನಮ್ ಟಾಯ್ಲೆಟ್ ಅಲ್ಲಿ ಟಿಶ್ಯೂ ಪೇಪರ್ ವ್ಯವಸ್ಥೆ ಮಾಡ್ತೀವಿ. ನಾವು ನಿಸರ್ಗಕ್ಕೆ ತುಂಬಾ ಹತ್ರ ಆಗಿರೋದ್ರಿಂದ ನಾವು ಎಲೆಗಳನ್ನ ಇಡೋ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಎಲೆ ಹಾಕೊಂಡೆಲ್ಲ ಊಟ ಮಾಡಿ ಹಬ್ಬ ಕಣ್ಣಿಂತ್ಕೋ ಮಾತಾಡ್ಲ ಎಲೆ ಅಂತವನೆ. ಬೇಡ ಬಿಡು, ನಾನೇ ಹೇಳ್ತೀನಿ. ಎಲೆ ಮುಡ್ಗಿದ್ರೆ ಆಯ್ತದ, ಏನಾದ್ರು ದೊಡ್ಡದಾಗಿ ಹೇಳು. ಟಾಯ್ಲೆಟ್ಗೆ ಹೋದವರು ಸುಸ್ತಾಗೋ ಸಾಧ್ಯತೆ ತುಂಬಾ ಇರೋದ್ರಿಂದ ನಾ ಟಾಯ್ಲೆಟ್ ಒಳಗಡೆ ಬೆಡ್ ಹಾಕೋ ವ್ಯವಸ್ಥೆ ಮಾಡಿಸ್ತಾ ಇದ್ದೀನಿ. ಬೆಡ್ ನೋಡಿ, ನಮ್ ಟಾಯ್ಲೆಟ್ ಓಪನಿಂಗ್ ನಾನು ದೊಡ್ಡ ಸೆಲೆಬ್ರಿಟಿ ಕರೆಸ್ತಾ ಇದ್ದೀನಿ. ನೀನೇನ ಕರ್ಸೋದು? ನಮ್ ಟಾಯ್ಲೆಟ್ ಇನಾಗ್ರೇಷನ್ಗೆ 3 ತಿಂಗಳಲ್ಲಿ ಫೇಮಸ್ ಆಗಿರೋ ಸೆಲೆಬ್ರಿಟಿ ಕರೆಸ್ತಾ ಇದ್ದೀನಿ. ಏನ್ ಟೆನ್ಷನ್ ಮಾಡಬೇಡಿ. ನಾಯಿ ಅವನು ಚೇರ್ ಹಿಡ್ಕೊ ಬರ ಮ್ಯಾನು, ನಾನ್ ಕೊಡೋ ಚೇರ್ಮನ್. ಚೇರ್ಮನ್ ರೇ, ನಮ್ ಟಾಯ್ಲೆಟ್ ಗೆ ಬಾರ್ ಕೌಂಟರ್ ಹಾಕ್ಸಿ ನಾನು 90 ಕುಡಿತಾ ಕುತ್ಕೊಳ್ತೀನಿ. ನೀನು 90 ಕುಡಿತಾ ಕುಂತ್ಕೋ, ಅರ್ಜೆಂಟ್ ಆದ್ರಲ್ಲ ಹೊರಗಡೆ ಪಲ್ಟಿ ಹೊಡಿತಾ ಇರ. ಯಜಮಾನ್ರಿಗೆ ಹೋಗುದ್ರು ಜೈಕಾರ ಆಗ್ತಾವಲ್ಲ. ಸೆಲೆಬ್ರಿಟಿ ಬರ್ತಾವನೆ ನೋಡ್ರಲ್ಲ. ಬಿಡ್ರ ಏನ್ರು ಇದು? ನಾವು ಅದನ್ನೇ ಕೇಳ್ತಿರೋದು. ಏನೋ ಇದು? ಯಾವ್ದು ಸ್ಕಿಟ್ ಮಾಡೋದು? ನಾವು ಪ್ರೋಮೋ ನಿಂದು. ನಾನು ಎಂತ ದೊಡ್ಡ ಸೆಲೆಬ್ರಿಟಿ ಗೊತ್ತೇನ್ರೋ? ಇಂಗ್ಲೆಂಡ್ ಅಲ್ಲಿ ನನ್ನ ಹೆಲಿಕಾಪ್ಟರ್ ಲ್ಯಾಂಡ್ ಮಾಡಿದ್ರು. ಥೈಲ್ಯಾಂಡ್ ಅಲ್ಲಿ ಹುಡುಗಿರು ತೈಸ್ ಹಾಕೊಂಡು ಹಂಗೆ 1000 ಆಫ್ ಗರ್ಲ್ಸ್ ಸ್ಟೇಜ್ ಅಲ್ಲಿ ಲ್ಯಾಂಡ್ ಮಾಡಿದ್ರು. ನೀವೇನು ಇಷ್ಟು ಅಜೀಬಾಗಿ ಲ್ಯಾಂಡ್ ಮಾಡಿದ್ರಾ? ಸರ್, ಅದು ಕಡಿಮೆ ಬಜೆಟ್ ಇತ್ತು ಸ್ವಲ್ಪ ನಮ್ಮ ಹುಡುಗರು. ಸಾರಿ ಸರ್. ನಾವು ಬುಕ್ ಮಾಡ್ದವ್ನ ಬಜೆಟ್ ಇಲ್ದ ಸೈಕಲ್ ಅಲ್ಲಿ ಕರ್ಕೊಂಡ್ ಬಂದವ್ರು ಕೊಡೋರು. ಅವ್ರು ನಾವು ಬುಕ್ ಮಾಡಿದ್ದು ಕಣ. ನಾವು ಬುಕ್ ಮಾಡಿದ್ ಕಣಲೆ. ನಾವು ಬುಕ್ ಮಾಡಿರೋದು. ಇಬ್ರು ಬುಕ್ ಮಾಡಿದೀರಾ, ಇಬ್ರಿಗೂ ಅದಕ್ಕೆ ನಂಗೆ ಡಬಲ್ ಪೇಮೆಂಟ್ ಸಿಗುತ್ತೆ ಅಂತ ಒಪ್ಕೊಂಡ್ಬಿಟ್ಟೆ. ಅಂದ್ರೆ ನೀನು ಪೇಮೆಂಟ್ ಒಪ್ಕೊಂಡಿರೋದು ಎಸ್. ಈ ಜನಗಳ ಅಭಿಮಾನಕ್ಕಲ್ಲ. ಇಲ್ಲ ಸರ್, ಪರವಾಗಿ ನೀವು ಬೇಜಾರಾಗ್ಬೇಡಿ ಸರ್. ಬನ್ನಿ ಸರ್, ಇದು ಮಾಡ. ನಮ್ದು ಇನಾಗ್ರೇಷನ್ ಮಾಡುವ. ಸ್ಟಾಪ್ ಇಟ್. ಬೇಗ ಬೇಗ ಪ್ರೋಗ್ರಾಮ್ ಮುಗಿಸಿ ನಾನು ಗಿಚ್ಚಿಗಿಲಿ ಸೀಸನ್ 2 ಹೋಗ್ಬೇಕು. ನಾನು ಹೋಗಿಲ್ಲ ಅಂದ್ರೆ TRPನೇ ಬರಲ್ಲ. ನನ್ನಿಂದ 20 ಜನದ ಅನ್ನ ಕಾಯ್ತಿದೆ. ಫ್ರೆಂಡ್ಸ್, ಚೂರ್ ಕ್ಯಾರೆಕ್ಟರ್ ಇಂದ ಆಚೆಗೆ ಬರೋಣ. ಬರೋಣ ಬರೋಣ ಪ್ಲೀಸ್. ಯಾರೋ ರಿಯಲ್ ಆಗಿ ಹೊಡೆದ್ರು ಕಣ. ನೀವು ಅಂತ ದೊಡ್ಡ ಸೆಲೆಬ್ರಿಟಿನ? ಹೌದು ಹೌದು. ಅಷ್ಟಕ್ಕೂ ಏನ್ ಇನಾಗ್ರೇಷನ್ ಮಾಡ್ಬೇಕು? ಟಾಯ್ಲೆಟ್. ಟಾಯ್ಲೆಟ್? ನಾನು? ನನ್ನಂತ ದೊಡ್ಡ ಸೆಲೆಬ್ರಿಟಿ ಸೆಲೆಬ್ರಿಟಿ ಕಿತ್ತೋದ್ ದೇವಸ್ಥಾನ ಮಾಡ್ಕೋ ಗುರು. ನನ್ನ ಯಾಕೆ ಕರ್ಸ್ತೆ?
ಇಂಟರ್ನೆಟ್ ಅಲ್ಲಿ ಸಾಯಲೆಟ್ ಅಂತ ಹೊಡೆದೆ ಕಮಡ್ಗಿಂತ ಮುಂಚಿತವಾಗಿ ನಿಮ್ ಫೋಟೋನೇ ಬಂದಿತ್ತು. ನಾನು ಅಷ್ಟೊಂದು ಫೇಮಸ್ ಸರ್. ನಾನು ಹೊಡೆದೆ ಸರ್, ಟಾಯ್ಲೆಟ್ ಕಮೋಡ್ ಮೇಲೆ ನಿಮ್ ಫೋಟೋನೇ ಬಂತು. ಓಕೆ ಓಕೆ, ಬೇಗ ಬೇಗ ಇನಾಗ್ರೇಷನ್ ಮಾಡೋಣ. ಬನ್ನಿ ಬನ್ನಿ ಸರ್, ಬನ್ನಿ ಸರ್. ಸರ್ ಬನ್ನಿ ನಾ ಮುಂದೆ ಇನಾಗ್ರೇಷನ್ ಮಾಡ್ಬಲ್ಲ ಸರ್, ನೀವೇನ್ ಬೇಜಾರಬೇಡಿ, ಬನ್ನಿ ಸರ್. ನಮ್ಮದ್ ಮಾಡ್ಬಾರ್ದೆ ಬ್ರೋ. ಅವನದೇನೋ ಕಟ್ ಮಾಡಿ ಬರ್ತೀನಿ ಬ್ರೋ. ಅವಣ್ಣ ರೈಸ್ ಆಗ್ಬಿಟ್ಟವನೆ. ನಾನ್ ಸರ್ ಬನ್ನಿ ಅಂದ್ರೆ ಆಗ್ಲಿಲ್ಲ. ಅವನು ಒಂದ್ ಗಡ್ಲೆ ಮರ್ಯಾದೆ ಕೊಡ್ತಾ ಇದ್ದಲ್ಲ, ಬರ್ಸಿ ನನ್ ಮಗನ ಗಾಡಿ ನಮ್ಮ ಮಗನ. ನಾವು ನಿನ್ನ ಬುಕ್ ಮಾಡಿರೋದು ನಮ್ದು ಇನಾಗ್ರೇಷನ್ ಮಾಡಿ. ನಿಲ್ಸು, ನನ್ ವ್ಯಾಲ್ಯೂ ಗೊತ್ತಿಲ್ಲ ಮಾತಾಡ್ತಾ ಇದ್ದೀರಾ. ಗಿಚ್ಚಿಗಿಲಿ ಶೋ ಅಲ್ಲಿ ನೀನೇ ಹ್ಯಾಂಕರಿಂಗ್ ಮಾಡ್ಬೇಕು ಅಂತ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು ಬೇಡ್ಕೊಂಡ್ರು. ಆದ್ರೆ ನಾನು ನಿರಂಜನ್ ದೇಶಪಾಂಡೆ ಅವರ ಕೆಲ್ಸ ಎಲ್ಲಿ ಹೋಗುತ್ತೋ ಅಂತ ಬಿಟ್ಕೊಟ್ಬಿಟ್ಟೆ. ಗೈಸ್, ನನ್ಗೋಸ್ಕರ ಕ್ಯಾರೆಕ್ಟರ್ ಹೊರಗೆ ಬನ್ನಿ. ಓಕೆ. ಬೇವರ್ಸಿ ನನ್ ಗಂಡನ ಅನ್ನ ಕಿತ್ಕೋತೀಯನೋ ನೀನು? ಅದು ಹರ್ಟ್ ಆಯ್ತೇನಮ್ಮ. ಅವನನ್ನ ಕಿತ್ಕೊಂಡ್ರೆ ನಾನೇನ್ ತಿನ್ಲಿ? ಓ, ಅವನ್ರಲ್ಲೇ ನೀವು ತಿನ್ನೋದಾ? ಅದಕ್ಕೆ ಹಿಂಗಿದ್ದೀರಾ? ಅಮ್ಮನ್ ಡೈಲಾಗ್ ಇರ್ಲಿಲ್ವಲ್ಲ ಬ್ರೋ. ಅವಮ್ಮ ಸೀಸನ್ ಅಲ್ಲಿ ಇಲ್ಲ ಕಣಲೆ. ಒಂದ್ ಫೋಟೋ ನೋಡ್ರು, ನನಗೆ ಎಷ್ಟು ಜನ ಫ್ಯಾನ್ಸ್ ಇದ್ದಾರೆ ಅಂತ ನೋಡ್ರು. ಬಾರಮ್ಮ, ಇಲ್ಲಿ ಬಂದು ನಿಂತ್ಕೊಳ್ಳೋ. ಇಲ್ಲಿಗೆ ಬರಲೇ. ಬರ ಈಗ ನಮ್ದು ಓಪನ್ ಮಾಡ್ಬಾ ಅಷ್ಟೇ. ಈಗ ನೀನ್ ಕರ್ಸಿದ್ಯಾರ? ನೀವೇ. ಬಾ ಈ ಕಡೆ ಬಾ. ಅಡ್ವಾನ್ಸ್ ಕೊಟ್ಟು ಕರ್ಸಿರೋದು ಯಾರು? ನೀವೇ ಅಣ್ಣ. ಮತ್ತೆ ಯಾರ್ದು ಓಪನ್ ಮಾಡ್ಬೇಕು? ನಿಂದೆ. ಎಲ್ಲ ಕೈ ಆಗ್ತಾ ಇದೆ, ಅಲ್ಲಿ ಓಪನ್ ಮಾಡ್ಬೇಕು ನೋಡಿ. ಹಲೋ ಹಲೋ ಹಲೋ, ಆ ವೈಟ್ ಕಲರ್ದು ಕಾರ್ ನಿಮ್ದೇನ? ನಂದೆ ಸರ್, ನಂದೆ. ಅವ್ರದೇ ಅಂತ ಕಣ. ಓಕೆ. ಏನದು ಸರ್ ಸೌಂಡು? ಅದ ಕಾರ್ ಮೇಲೆ ಕಲೆ ತಗೊಂಡು ಈಗ ಯಾರು ಓಪನ್ ಮಾಡ್ತೀಯ? ಹಲೋ ಹಲೋ ಹಲೋ. ಹಾ, ಗಿರಿನಗರ ಅಡ್ರೆಸ್. ಅಡ್ರೆಸ್ ಹೇಳ್ಬೇಕಾ ಸರ್? ಆ ರೆಡ್ ಮನೆ ನಮ್ದೇ ಸರ್. ಏನಕ್ಕೆ ಹೇಳಿದ್ರಿ? JCB ಕಳ್ಸಿದೆ ನಿಮ್ ಮನೆ ಡ್ಯಾಮಾಲಿಸ್ ಮಾಡ್ಸೋದಂತ. ಲೇ, ನಿಮ್ಮ ಜುಜುಬಿ ಟಾಯ್ಲೆಟ್ ಇನಾಗ್ರೇಷನ್ಗೋಸ್ಕರ ನಾನು ಸ್ವಂತ ದುಡ್ಡು ತಗೊಂಡಿದ್ ಕಾರು ಮನೆನೆಲ್ಲ ಹೊಡ್ಸಾಕಿದ್ರ ನಿಮ್ಮನ್ನ. ಅಣ್ಣ ತಡ್ಕೊಳಕ್ ಆಗ್ತಾ ಇಲ್ಲ, ಹೊಡಿತೇನೆ. ಕೊಡಪ್ಪ, ನೀನು ಆಗ್ಲಿಂದ ಒಳಗಡೆ ಬಹಳ ತಡೆದು ಬಿಟ್ಟಿದೀಯ. ಹುಡುಗಡ ನಾಯಿ ಹೊಡೆದಂಗ್ ಹೊಡೆದಾಕ್ಬಿಡ. ಅದು ಕಣ ಮುರುಗ, ಅದು ಆಗ್ಲಿಂದ ಹೊಡಿತೀನಿ ನೀನ್ ಎಣ್ಣೆನು. ಹೌದಣ್ಣ, ನೀನೇನಾರು ನೀನು ನಂಬ್ಕೊಂಡು ಅವ್ರನ್ನ ಎದುರಾಕಬಿಟ್ಟಿದ್ರೆ ಹೊಡೆದ್ ಸಾಯ್ಸಾಕ್ಬಿಟ್ರಲ್ಲ. ಫಸ್ಟ್ ನಮ್ ಚಿರತನೆ ಎಷ್ಟ ಬೆಸ್ಟ್ ಕಣ. ಹೋಗ್ ಹೊಡಿಯೋ, ಹೊಡಿಯಲ್ಲ. ಹಾಸ್ಯ ಕಲಾವಿದ. ನನಗೆ 2 ಡೇಟ್ ಹೊಡ್ಕೊಂಡ್ಬಿಡತ್ತಾಗ. ಇದೇ ನಂಗೆ ಹೊಸ್ತಲ್ಲ ಬಿಡಿ. ಬಾರ ಈ ಕಡೆಗೆ. ಸ್ಟಾಪ್ ಇಟ್. ಲೈ, ನಂದೊಂದು ಕಾರ್ ಹೋದ್ರು ಚಿಂತೆ ಇಲ್ಲ ಕಣೋ. 1 ಸೀಸನ್ ಮಾಡಿನೇ ಕಾರ್ ತಗೊಂಡು ಇನ್ನೊಂದ್ 2 ಸೀಸನ್ ಮಾಡಿ ಕಲರ್ಸ್ ಕನ್ನಡನೇ ತಗೊಂಡಿದ್ ಕಣೋ. ಏನೇ ಎದ್ದಳಪ್ಪ ಅಂಚುರ. ಏನಪ್ಪ ಏನೇ ಕಲರ್ಸ್ ಕನ್ನಡ ತಗೊಂತೀಯ? ತಗೊಳಲ್ಲ ಸರ್. ಎಲ್ಲಿ ತಗೋತ್ಯಾ? ಎಷ್ಟಕ್ಕೆ ತಗೊಂತೀಯ? ತಗೊಳಲ್ಲ. ಅಲ್ಲೂರಲ್ಲಿ ಕಲರ್ಸ್ ಕನ್ನಡ ತಗೋತ್ಯಾ? ಟಾಯ್ಲೆಟ್ ಇನಾಗ್ರೇಷನ್ ಮಾಡ್ದೆ, ಆದ್ರೆ ನೀರೇ ಇಲ್ಲ. ಹುಲಿ ಅಣ್ಣ ಹೊಡಿತೀನಿ. ಹೊಡ್ಕೋ ಹೋಗು. ಒಂದು ಟಾಯ್ಲೆಟ್ಗೆ ಇಷ್ಟೆಲ್ಲ ಪರದಾಟ ಇರುತ್ತೆ ಅಂತ ನಮ್ ತಾಯಿನೇ ಅರ್ಥ ಆಗಿರ್ಲಿಲ್ಲ. ಈ ಊರ ಹೆಸರೇನು ಇವ್ರೆ? ಶೆಡೆಹಳ್ಳಿ. ಏನ? ಶೆಡೆಹಳ್ಳಿ ಜಾತ್ರೆ. ಈ ಒಂದು ಶೆಡೆಹಳ್ಳಿ ಟಾಯ್ಲೆಟ್ ಉದ್ಘಾಟನಾ ಸಮಾರಂಭ ಹೇಗಿತ್ತು ಅಂತ ಕಣ್ಣಾರ ನೀವೆಲ್ಲ ಟಾಯ್ಲೆಟ್ಗೆ ಹೋಗಿದ್ದನ್ನು ನೋಡಿದಂತಹ ಸುಜನ್ ಹೇಳಿ, ಹೇಗೆ ಅನ್ನಿಸ್ತಿದ್ರು?
ದುರ್ವಾಸನೆ ಅಂತ ಒಂದು ಏನಾದ್ರು ಇತ್ತು ಅಂದ್ರೆ ಈ ಟಾಯ್ಲೆಟ್ ಅಲ್ಲಿ ನೋಡ್ಬೋದಾಗಿತ್ತು. ನಿಜವಾಗ್ಲೂ ಇವ್ರಿಗೆ ಯಾರು ಏನ್ ಆಕ್ಟಿಂಗ್ ಮಾಡಿದ್ರೋ ಬಿಟ್ರೋ, ನಾನಂತ ಅಯ್ಯಪ್ಪ ಫ್ಯಾನ್ ಆಗ್ಬಿಟ್ಟಿದೀನಿ. ಅಯ್ಯೋ ರಾಮ, ಇವ್ನಿಗಾದ್ರೂ ಒಂದು ಡೈಲಾಗ್ 4 ಸಲ ಇತ್ತು. ಮುರುಗನ್ಗೆ ಇವನ್ಗೆ ಏನು ಇಲ್ಲ. ಈ ಸ್ಕಿಟ್ ನೀನ್ ನಿಜವಾಗ್ಲೂ ಹೇಳಿ ಮಾಡಿಸಿದ್ ಹೌದು ಹೇಳಿ ಮಾಡಿಸ್ತಂಗೆ. ಅಪ್ಪ, ನಾನು ನಿಜವಾಗ್ಲೂ ನಾನು ಈ ದಿನ ನೋಡ್ತೀನಿ ಅಂತಾನೆ ಅನ್ಕೊಂಡಿರಲಿಲ್ಲ ನನ್ನ ಜೀವನದಲ್ಲಿ. ಸೂಪರ್, ಮಾತ್ರ ಅದ್ಭುತವಾಗಿತ್ತು. ಬಟ್ ಏನಂದ್ರೆ ಅಷ್ಟೂ ಜನ ಸೇರ್ಕೊಂಡು ಎಲ್ಲೂ ಗಲ್ಬಸ್ಕಿ ಮಾಡದೇ ಇರೋದು ನನಗೆ ಬಹಳ ಖುಷಿ ಆಯ್ತು. ಅದು ಸಕ್ಕದಾಗಿತ್ತು. ಆಮೇಲೆ ಧನ್ರಾಜ್ ಸಕ್ಕದ ಮಾಡಿದ್ರಿ ನೀವು ಈ ಸಲ. ಟೈಮಿಂಗ್ ಸೂಪರ್ ಆಗಿತ್ತು. ನಿಜವಾಗ್ಲೂ ಹೇಳ್ತೀನಿ, ಜಗಪ್ಪ, ಚಿಲ್ಲರು, ಗೊಬ್ಬರ, ಫ್ಯಾಂಟಾಸ್ಟಿಕ್ ಮ್ಯಾನ್. ಥ್ಯಾಂಕ್ ಯು ಸರ್. ಅಫ್ಕೋರ್ಸ್ ಎಲ್ಲರೂ, ನಮ್ಮ ನಿತಿನ್, ಆಮೇಲೆ ಕಾರ್ತಿಕ್, ಆಮೇಲೆ ಬಸ್ಸು, ಎಲ್ಲರೂ ಅಷ್ಟೇ ತುಂಬಾ ಚೆನ್ನಾಗಿ ಅವ್ರಿಗೆಲ್ಲ ಒಂದೊಂದೇ ಡೈಲಾಗ್ ಇದ್ರು ಎಲ್ಲಿ ಮಾತಾಡ್ಬೇಕು ಅಷ್ಟು ಮಾತಾಡಿದ್ರಿ. ಅಂಡ್ ಪ್ರಶಾಂತ, ಒಂದ್ ಹೇಳ್ತೀನಿ ಕೇಳಿಸ್ಕೊ, ಏನ್ ಗೊತ್ತಾ, ಇಲ್ಲಿ ಬಂದು ಏನೇ ಒಂದು ಕಿಚಾಯಿಸಿದ್ರು ಕಾಮಿಡಿಯನ್ಸ್ಗಿರುವಂತ ಒಂದು ಮೇಜರ್ ಪ್ಲಸ್ ಪಾಯಿಂಟ್ ಅನ್ನೋದು ನಾನು ಅದನ್ನ ಹೇಳ್ತೀನಿ. ಯಾವತ್ತೇ ಆಗ್ಲಿ ನಮ್ಮ ಮೇಲೆ ನಾವು ನಗಿಸ್ಕೊಳ್ಳೋದಕ್ಕೆ ಎಲ್ರ ಕೈಲೂ ಆಗಲ್ಲ ಮಗ, ಸಾಧ್ಯನೇ ಇಲ್ಲ ಅದು. ಯಾಕಂದ್ರೆ ಅದಕ್ಕೆ ಬೇರೆ ಲೆವೆಲಲ್ಲಿ ಒಂದು ಕಾನ್ಫಿಡೆನ್ಸ್ ಇರಬೇಕು, ಆಮೇಲೆ ಅದಕ್ಕೆ ಓಪನ್ ಮೈಂಡೆಡ್ನೆಸ್ ಇರಬೇಕು. ನೀನು ಅದನ್ನ ಅಲ್ಲಿ ಬಂದು ಅಷ್ಟು ಮುಕ್ತವಾಗಿ ಮಾಡಿ ಪರ್ಫಾರ್ಮೆನ್ಸ್ ವೈಸ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರಿ. ಅಂಡ್ ಇನ್ನೊಂದೇನು ಅಂದ್ರೆ, ಹಳ್ಳಿಗಳ ಕಡೆ ಟಾಯ್ಲೆಟ್ ಇಲ್ಲದೆ ಇರೋದೇ ಒಂದು ದೊಡ್ಡ ಸಮಸ್ಯೆ ಆಗಿರುತ್ತೆ. ಬಟ್ ಈ ಒಂದು ಕಾನ್ಸೆಪ್ಟ್ ನಲ್ಲಿ ನೀವಿಬ್ರು 2 ಊರಿನ ಜಗಳ ತೋರಿಸಿ ಎಲ್ಲ ಮಾಡಿ ಪರ್ಫಾರ್ಮೆನ್ಸ್ ವೈಸ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ರು. ಅಷ್ಟನ್ನು ಮಾತ್ರ ಹೇಳ್ಬಲ್ಲೆ, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ವೆರಿ ಮಚ್. ಶ್ರುತಿ ಮೇಡಮ್ ಅವರೇ, ಆ ಕಡೆ ಗ್ಯಾಂಗು ಈ ಕಡೆ ಗ್ಯಾಂಗು ಅಂತ ನೋಡ್ತಾ ಇದ್ದಾಗ ಈ ಕಡೆ ನನಗೆ ತುಂಬಾ ಇಷ್ಟ ಆಗಿದ್ದು ಜಗಪ್ಪ ಮತ್ತೆ ಧನ್ರಾಜ್, ನಿಮ್ಮಿಬ್ರ ಮಧ್ಯೆ ಇದ್ದಂತ ಕೋಆರ್ಡಿನೇಷನ್ ಸಖತ್ತಾಗಿತ್ರಿ. ಇನ್ಕ್ಲೂಡಿಂಗ್ ನಮ್ ಚಿಲ್ಲರ್ ಸಖತ್ ಮಜಾ ಕೊಟ್ರಿ. ನಿಮ್ ಟೈಮಿಂಗ್ ಒಂಥರ ಸೂಪರ್ ಆಗಿತ್ತು. ಗಿಚ್ಚಿಗಿಲಿಗಿಲಿಯ ಗಯ್ಯಾಳಿಗಳು, ಪಾಪ ಪಾಪ ಏನ್ರಿ ನಿಮ್ದು ಸ್ಟ್ರೆಂತ್ ಏನು, ನಿಮ್ದು ನಿಜ ಸ್ವರೂಪ. ನಿರಂಜನ್ ದೇಶಪಾಂಡೆ ಅಂತೂ ಹಿಂಗೆ ಎದೆ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದ. ಮೋಸ್ಟ್ಲಿ ಇವತ್ತು ಶೂಟಿಂಗ್ ಪ್ಯಾಕಪ್ ಆದ್ಮೇಲೆ ನಿರಂಜನ್ ಬಂಡೆ ಮಕ್ಕಳಮ್ಮ ದೇವಸ್ಥಾನಕ್ಕೆ ಹೋಗಿ ತಾಯ್ತ ಕಟ್ಟಿಸ್ಕೊಂಡೇ ಹೋಗೋದು. ಆಲ್ರೆಡಿ ಜೋಬಲ್ಲಿ ಇಟ್ಕೊಂಡ್ ಬಂದಿದ್ದೀನಿ. ಈ ಕಡೆ ನಿತಿನ್, ನೀವು ಹುಡ್ಕೊಂಡು ಬಂದಿರೋ ಮ್ಯಾನರಿಸಮ್ ಎಲ್ಲ ಸಖತ್ತಾಗಿ ಮಾಡಿದ್ರಿ. ಓಪನಿಂಗ್ ಎಲ್ಲ ತುಂಬಾ ಚೆನ್ನಾಗಿತ್ತು ನಿತಿನ್, ಇಟ್ ವಾಸ್ ವೆರಿ ಗುಡ್. ಪ್ರಶಾಂತ್, ನೀವ್ ಯಾಕೆ ಗೊತ್ತಾ ಸಿಕ್ಕಾಪಟ್ಟೆ ಇಷ್ಟ ಆಗ್ತೀರಾ? ಈ ಡೈಲಾಗ್ ಹೇಳಿದ್ರೆ ಹೊಡಿತಾರೆ ಅಂತ ನಿಮ್ಗೆ ಇದ್ರಲ್ಲೇ ಗೊತ್ತಿರುತ್ತೆ, ಯಾವ್ದು ರಿಹರ್ಸಲ್ ಅಲ್ಲೇ ಗೊತ್ತಿರುತ್ತೆ. ಬಟ್ ಆದ್ರೂ ಕೂಡ ಜನಕ್ಕೆ ಅದೊಂದು ಮನರಂಜನೆ ಕೊಡಬೇಕು ಅಂತ ನಿಮ್ ಕೈಲಿ ಸಾಧ್ಯವಾದಷ್ಟು ಒಂದು ಪ್ರಯತ್ನ ಪಡ್ತೀರಾ ಗೊತ್ತಾ? ಆ ಪ್ರಯತ್ನಕ್ಕೆ ಒಂದು ಚಪ್ಪಾಳೆ ಬರಲೇಬೇಕು ಪ್ರಶಾಂತ್. ಇಟ್ ವಾಸ್ ವೆರಿ ಗುಡ್. ಹನ್ನೆರಡು ಜನ ಇರುವಂತ ಒಂದು ಸ್ಕಿಟ್ ನಲ್ಲಿ ಫಂಬಲ್ ಆಗದೇನೆ, ಒಬ್ರಿಗೊಬ್ರು ಓವರ್ಲ್ಯಾಪ್ ಮಾಡ್ಕೊಳ್ದೇನೆ ಆಕ್ಟ್ ಮಾಡಿದ್ದಿದೆಯಲ್ಲ, ದಟ್ ವಾಸ್ ಸೂಪರ್ ಅಂಡ್ ಗುಡ್ ಲ್ಯಾಕ್. ಒಳ್ಳೇದಾಗಿ ನೆಕ್ಸ್ಟ್ ಟೈಮ್. ಸಕ್ಕದಾಗಿರುವಂತ ಸ್ಕಿಟ್ ನ ನಮ್ಮೆಲ್ಲರಿಗೂ ತೋರಿಸಿದ್ದಕ್ಕೆ, ನಿಮ್ಮ ಟಾಯ್ಲೆಟ್ ಇಡೀ ಕರ್ನಾಟಕಕ್ಕೆ ತೋರಿಸಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್.